solution. So first ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. So 1 factorial plus 2 factorial plus 3 factorial plus up to 100 factorial. So is congruent to 2. So ಇಲ್ಲಿ ಏನು ಬರುತ್ತಲ್ಲ, ಸೊ ಅದು ರಿಮೈಂಡರ್ ಆಗುತ್ತೆ. ಸೊ mod ಸೊ mod 12 ಮಾಡಬೇಕು. ಸೊ ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ನೋಡಿ 1 ಫ್ಯಾಕ್ಟೋರಿಯಲ್ ಅಂದ್ರೆ ಏನಾಗ್ಬಿಡುತ್ತೆ. ಸೊ 1 ಫ್ಯಾಕ್ಟೋರಿಯಲ್ ಅಂದ್ರೆ 1 ಪ್ಲಸ್ 2 ಫ್ಯಾಕ್ಟೋರಿಯಲ್ ಏನಾಗುತ್ತೆ 2 into 1 ಆಗುತ್ತೆ, ದಟ್ ಈಸ್ 2 ಪ್ಲಸ್ 3 ಫ್ಯಾಕ್ಟೋರಿಯಲ್ ಏನಾಗುತ್ತೆ 3 into 2 into 1 ಆಗುತ್ತೆ, ದಟ್ ಈಸ್ 6 ಆಗುತ್ತೆ. ಸೊ ಪ್ಲಸ್ 4 ಫ್ಯಾಕ್ಟೋರಿಯಲ್ ಬರುತ್ತಲ್ವ ಇಲ್ಲಿ. ಸೊ 4 ಫ್ಯಾಕ್ಟೋರಿಯಲ್ ಏನಾಗುತ್ತೆ, ಸೊ 4 into 3 into 2 into 1 ಆಗುತ್ತೆ. ಸೊ ಅಂದ್ರೆ ಎಷ್ಟಾಗುತ್ತೆ ಅಲ್ಲಿಗೆ, ಸೊ 24 ಆಗುತ್ತೆ. ಪ್ಲಸ್ ಇದೇ ತರ ಪ್ಲಸ್ ಸೊ 100 ಫ್ಯಾಕ್ಟೋರಿಯಲ್. ಸೊ ಮಾಡ್ 12. ಸೊ ಇದೇನು ಆನ್ಸರ್ ಬರುತ್ತಲ್ಲ, ಇದು ಅಷ್ಟು ಸಮ್ ಮಾಡಿದ್ರೆ ಸೊ ಆ ಸಮ್ ಅನ್ನ ಸೊ 12 ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ ಏನ್ ಬರುತ್ತೆ ಅಂತ ಪ್ರಶ್ನೆ ಅದು. ಸೊ ನೋಡಿ ಇವಾಗ ಫಸ್ಟ್ ಸೊ ಇಲ್ಲಿ ನೋಡಿ, ಸೊ ಓವರ್ ಮಾಡ್ 12 ಏನಾಗ್ಬಿಡುತ್ತೆ, ಇದು ಫಸ್ಟ್ ಟರ್ಮ್ 1 ಏನೋ ಎಫೆಕ್ಟ್ ಆಗಲ್ಲಲ್ವಾ. ಸೊ 1 ಬರ್ಕೊಳ್ಳಿ, ಪ್ಲಸ್ 2 ಹಂಗೆ ಬರ್ಕೊಳ್ಳಿ, ಪ್ಲಸ್ 6 ಹಂಗೆ ಬರ್ಕೊಳ್ಳಿ, ಯಾಕೆಂದ್ರೆ 12 ಗಿಂತ ಕಡಿಮೆ ಇದೆ, ಏನು ಸಮಸ್ಯೆ ಇಲ್ಲ. ಪ್ಲಸ್ ಇಲ್ಲಿ 24 ಇದೆ. ಸೊ 24 ಅನ್ನ ಸೊ 12 ಇಂದ ಡಿವೈಡ್ ಮಾಡ್ಕೊಂಡ್ರೆ ಏನಾಗುತ್ತೆ, ಸೊ 12 1 2 ಆಗುತ್ತೆ. ಸೊ ಅದ್ರ ರಿಮೈಂಡರ್ ಏನ್ ಬರುತ್ತೆ, ಸೊ ರಿಮೈಂಡರ್ 0 ಬರುತ್ತೆ. ಪ್ಲಸ್ ಸೊ ಇಲ್ಲಿ ನೋಡಿ 5 ಫ್ಯಾಕ್ಟೋರಿಯಲ್ ಅಂತ ಇರುತ್ತೆ. ಸೊ 5 ಫ್ಯಾಕ್ಟೋರಿಯಲ್ ಏನಂತ ಬರೀಬೋದು ನಾವು, 5 ಫ್ಯಾಕ್ಟೋರಿಯಲ್ ಈಕ್ವಲ್ ಟು ಸೊ 5 into 4 into 3 into 2 into 1 ಅಂತ ಬರೀಬೋದು. ಸೊ ಇದೇನಾಗುತ್ತೆ ಇದು, ಸೊ 5 into ಸೊ 4 ಫ್ಯಾಕ್ಟೋರಿಯಲ್ ಆಗುತ್ತೆ. ನೋಡಿ ಇಲ್ಲಿ 4 ಫ್ಯಾಕ್ಟೋರಿಯಲ್ ಇಸ್ ಕಾಂಗ್ರುಯೆಂಟ್ ಟು 0 ಆಗ್ಬಿಡುತ್ತೆ. ಸೊ ಓವರ್ ಮಾಡ್ 12. ಸೊ ಅಂದ್ರೆ ಏನಾಗುತ್ತೆ, ನೆಕ್ಸ್ಟ್ ಟರ್ಮ್ 5 ಫ್ಯಾಕ್ಟೋರಿಯಲ್ ಇಸ್ ಆಲ್ಸೋ 0. ಸೊ ಅದೇ ತರ ಸೊ ನೆಕ್ಸ್ಟ್ ಎಲ್ಲಾ ಟರ್ಮ್ಸ್ ಏನಾಗ್ಬಿಡುತ್ತೆ 0 ಬರುತ್ತೆ. ಸೊ ಮಾಡ್ 12 ಆಗುತ್ತೆ. ಸೊ ಇವಾಗ ಸಾಲ್ವ್ ಮಾಡಿ ಎಷ್ಟು ಬರುತ್ತೆ ನೋಡಿ ಇದು ರಿಮೈಂಡರ್. ಸೊ 1 plus 2 ಸೊ 3 ಆಗುತ್ತೆ, 3 plus 6 9 ಆಗುತ್ತೆ, ಇನ್ ಮಿಕ್ಕಿದೆಲ್ಲ 0 ಆಗುತ್ತೆ. ಸೊ ಅಂದ್ರೆ ಏನ್ ಬರುತ್ತೆ 9 ಬರುತ್ತೆ ರಿಮೈಂಡರ್. ಸೊ ಆಪ್ಷನ್ ಯಾವ್ದು ಕರೆಕ್ಟು, ಆಪ್ಷನ್ ಸೊ 4 ಕರೆಕ್ಟ್. ಸೊ ನೆಕ್ಸ್ಟ್ ನೋಡಿ, so given a natural number so n greater than 1 such that n minus 1 factorial is congruent to minus 1 mod n ಅಂತ ಕೊಟ್ಟಿದ್ದಾರೆ. ಸೊ we can conclude that so CSIR net ಕ್ವಶನ್ ಇದು. ಸೊ ಈ ತರದ ಕ್ವಶನ್ಸ್ ಅವ್ನು ಏನ್ ಮಾಡ್ತಾನೆ ಅಂದ್ರೆ ಸ್ವಲ್ಪ ಇದು ಟಫ್ ಇಲ್ಲ ಕ್ವಶನ್ಸ್ ಇವು, ಸೊ ಒಂದು ಲೆವೆಲಿಗಿದೆ. ಸೊ ಈ ತರ ಕ್ವಶನ್ಸ್ ಏನ್ ಮಾಡ್ಬಿಡ್ತಾರೆ ಅಂದ್ರೆ KSET ಅಲ್ಲಿ ಸೊ ಕಾಪಿ ಪೇಸ್ಟ್ ಮಾಡ್ಬಿಟ್ಟು ಕೊಡ್ತಿರ್ತಾರೆ ಎಕ್ಸಾಮ್ಗೆ. ಕೆಲವೊಂದು ಈಸಿ ಇರೋಂಥವನ್ನ, ಅಂದ್ರೆ ನಾವು CSIR net ಟಫ್ ಇರೋ ಕ್ವಶನ್ಸ್ ಎಲ್ಲ ಓದಕ್ ಹೋಗ್ಬಾರ್ದು. ಸೊ ಸ್ವಲ್ಪ ಈಸಿ ಇರೋದಲ್ಲ ಅದನ್ನ ನಾವು ಸ್ವಲ್ಪ ನೋಡ್ಕೋಬೇಕಷ್ಟೇ. ಸೊ ಮಿಸ್ ಆಗಿ ಎಕ್ಸಾಮ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ನೋಡಿ n minus 1 ಫ್ಯಾಕ್ಟೋರಿಯಲ್ ಇಸ್ ಕಾಂಗ್ರುಯೆಂಟ್ ಟು -1 ಸೊ ಮಾಡ್ n. ಸೊ ನೋಡಿ ಇಲ್ಲಿ ವಿಲ್ಸನ್ ಥಿಯರಮ್ ಏನ್ ಹೇಳುತ್ತೆ, ಸೊ ವಿಲ್ಸನ್ ಥಿಯರಮ್ ಸೊ p minus 1 ಫ್ಯಾಕ್ಟೋರಿಯಲ್ ಇಸ್ ಕಾಂಗ್ರುಯೆಂಟ್ ಟು -1 ಮಾಡ್ p ಅಂತ ಹೇಳುತ್ತೆ. ಸೊ ಅಂದ್ರೆ ನೋಡಿ ಇಲ್ಲಿ ಸೊ ಕಂಪೇರ್ ಮಾಡಿ n ಬದ್ ಏನಾಗುತ್ತೆ ಅವಾಗ ಸೊ p ಆಗುತ್ತೆ. ಸೊ ಆನ್ಸರ್ ಏನಾಗ್ಬಿಡುತ್ತೆ ಅವಾಗ n equal to p ಆಗುತ್ತೆ. ಸೊ ಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ನೆಕ್ಸ್ಟ್ ನೋಡಿ, ಸೊ ಲೆಟ್ s be the set of all integers from so 100 to so 999. ಸೊ 100 to 999 ಕೊಟ್ಟಿದ್ದಾರೆ. ಸೊ which are neither divisible by 3 so nor divisible by 5 ಅಂತ ಕೊಟ್ಟಿದ್ದಾರೆ. ಸೊ ದೆನ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎಸ್ ಅಂತ ಕೇಳ್ತಿದ್ದಾರೆ. ನೋಡಿ ಇಲ್ಲಿ ಎಸ್ ಬಿ ದ ಸೆಟ್ ಆಫ್ ಆಲ್ ಇಂಟೀಜರ್ಸ್ ಫ್ರಮ್ ಸೊ 100 to ಸೊ 999 ವಿಚ್ ಆರ್ ನೈದರ್ ಡಿವಿಸಿಬಲ್ ಬೈ 3 ಸೊ ನಾಟ್ ಡಿವಿಸಿಬಲ್ ಬೈ 5. ಸೊ 100 ಇಂದ ಸೊ 999 ಒಳಗಿದಾವಲ್ಲ ನಂಬರ್ಸ್ ಅವು 3 ಇಂದನೂ ಡಿವೈಡ್ ಆಗಿರಬಾರ್ದು, ಸೊ 5 ಇಂದನೂ ಡಿವೈಡ್ ಆಗಿರಬಾರ್ದು. ಸೊ ಅಂತ ನಂಬರ್ಸ್ ಎಷ್ಟು ಬರುತ್ತೆ ಅಂತ ನಾವು ಫಸ್ಟ್ ಈಗ ಸಾಲ್ವ್ ಮಾಡ್ಬೇಕು ಇವಾಗ. ಸೊ ನೋಡಿ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಸೊ 3 and 5 ಇಂದ ಡಿವೈಡ್ ಆಗೋ ನಂಬರ್ಸ್ ಅನ್ನ ಕಂಡುಹಿಡ್ಕೊಳ್ಳೋಣ. ಸೊಲ್ಯೂಷನ್ ಫಸ್ಟ್ ನಾವು
3 ಮತ್ತೆ 5 ಇಂದ ಡಿವೈಡ್ ಆಗೋ ನಂಬರ್ಸ್ ಅನ್ನ ಸೊ 100 ಮತ್ತೆ 999 ಒಳಗಡೆ ಕಂಡುಹಿಡ್ಕೊಂಡು ಸೊ ಇವಾಗ ನೋಡಿ ಫಸ್ಟ್ ಎಷ್ಟಿದೆ ನಂಬರ್ಸ್ ಅಂದ್ರೆ ನೋಡಿ 100 ಇಂದ ಕೌಂಟ್ ಮಾಡ್ಕೋಬೇಕು. ಸೊ 100 ಇಂದ ಕೌಂಟ್ ಮಾಡ್ಕೊಂಡ್ರೆ 999 ಅಂದ್ರೆ ಸೊ ಟೋಟಲ್ ಎಷ್ಟು ಬರುತ್ತೆ ನಂಬರ್ಸ್ 900 ಬರುತ್ತೆ. ಸೊ ಟೋಟಲ್ ನಂಬರ್ಸ್ ಎಷ್ಟು ಬರುತ್ತೆ, ಟೋಟಲ್ ನಂಬರ್ಸ್ ಸೊ 900 ಬರುತ್ತೆ. 100 ಕೂಡ ಕೌಂಟ್ ಮಾಡ್ಕೊಂಡು ಸೊ 900 ನಂಬರ್ಸ್ ಬರುತ್ತೆ. ಸೊ ಇವಾಗ ನೋಡಿ ಇಲ್ಲಿ ಸೊ 900 ನಂಬರ್ಸ್ ಬರ್ತಿದೆಯಲ್ವಾ. ಸೊ ಇವಾಗ 3 ಇಂದ ಡಿವೈಡ್ ಆಗೋದು ಎಷ್ಟು ಅಂತಂದ್ರೆ ಸೊ 3 ಇಂದ ಡಿವೈಡ್ ಆಗೋದು 900 ಡಿವೈಡೆಡ್ ಬೈ 3 ಮಾಡಬೇಕು. ಎಷ್ಟಾಗುತ್ತೆ, ಸೊ 3 1 3 3 ದಟ್ ಈಸ್ 300 ಆಗುತ್ತೆ. ಸೊ ನೆಕ್ಸ್ಟ್ 900 ಡಿವೈಡ್ ಬೈ ಸೊ 5 ಇಂದ ಡಿವೈಡ್ ಆಗೋ ನಂಬರ್ಸ್ ತಗೊಂಡ್ಬಿಡಿ. ಸೊ 5 ಇಂದ ಎಷ್ಟಾಗುತ್ತೆ ನೋಡಿ 5 1 5 1 ಸೊ 5 8 ಆಗುತ್ತೆ. ಸೊ 180 ನಂಬರ್ಸ್ ಡಿವೈಡ್ ಆಗುತ್ತೆ ನೋಡಿ. 3 ಇಂದ 300 ನಂಬರ್ಸ್ ಡಿವೈಡ್ ಆಗುತ್ತೆ. ಸೊ 100 ಮತ್ತೆ 999 ಮತ್ತೆ ಸೊ ಅದೇ ತರ 5 ಇಂದ 180 ನಂಬರ್ಸ್ ಡಿವೈಡ್ ಆಗುತ್ತೆ. ಸೊ ಇವಾಗ ನೋಡಿ ಸೊ 3 ಆರ್ 5 ಸೊ 3 ಇಂದ ಅಥವಾ 5 ಇಂದ ಡಿವೈಡ್ ಆಗಬೇಕು ಅಂತಂದ್ರೆ LCM ಮಾಡಬೇಕು. ಸೊ ನೋಡಿ LCM ಆಫ್ 3 5 ಎಷ್ಟಾಗುತ್ತೆ 15 ಆಗುತ್ತೆ. ಸೊ ನಿಮಗೆ ಗೊತ್ತಿದೆ LCM ಕಂಡುಹಿಡಿಯೋದು. ಸೊ 3 5 ಸೊ ಯಾವುದು ಡಿವೈಡ್ ಆಗಲ್ಲ, ದಟ್ ಈಸ್ ಪ್ರಾಡಕ್ಟ್ ನಾವು ಹೊಡೆದ್ರೆ 15 ಆಗುತ್ತೆ. ಸೊ ಇಲ್ಲಿ 15 ಆಗುತ್ತೆ LCM. ಸೊ LCM ಆಫ್ 3 5 15 ಆಗುತ್ತೆ. ಇವಾಗ ನೋಡಿ ಸೊ 900 ಟೋಟಲ್ ನಂಬರ್ಸ್ ಇದೆ. ಸೊ 3 ಆರ್ 5 ಇಂದ ಡಿವೈಡ್ ಆಗೋದು ಎಷ್ಟು 15 ನಂಬರ್ಸ್. ಸೊ ಇಲ್ಲಿ ಎಷ್ಟಾಗ್ಬಿಡುತ್ತೆ 15 ಅಂತಂದ್ರೆ ಸೊ 15 ಎಷ್ಟಾಗುತ್ತೆ, ಸೊ 5 2 5 3 5 1 ಸೊ 5 8 ಆಗುತ್ತೆ. ಸೊ 3 1 3 ಅಂದ್ರೆ 60 ನಂಬರ್ಸ್ ಬರುತ್ತೆ. ಅಂದ್ರೆ ನೋಡಿ 3 ಅಥವಾ 5 ಇಂದ ಡಿವೈಡ್ಸ್ ಆಗೋದು ಎಷ್ಟಾಗುತ್ತೆ 60 ನಂಬರ್ಸ್ ಡಿವೈಡ್ ಆಗುತ್ತೆ. ಸೊ ಇವಾಗ ನೋಡಿ ನಾವೇನ್ ಕಂಡುಹಿಡಿಬೇಕಂತಂದ್ರೆ ಸೊ ಬೋತ್ 3 and 5 ಇಂದ ಡಿವೈಡ್ ಆಗೋ ನಂಬರ್ಸ್ ಕಂಡುಹಿಡಿಬೇಕು. ಸೊ ನೋಡಿ ಇದು ಯಾವ ತರ ಬರೆಯೋದು ಅಂತಂದ್ರೆ ಸೊ ಇದನ್ನ ಬರ್ಕೊಂಬಿಡಿ. ಸೊ N ಆಫ್ A ಅಂತ ಬರ್ಕೊಳ್ಳಿ, ಇದು ಸೆಟ್ ಸೊ ಕಾರ್ಡಿನಾಲಿಟಿ. ಸೊ N ಆಫ್ A ಅಂತ ಬರ್ಕೊಳ್ಳಿ, ಇದನ್ನ N ಆಫ್ B ಅಂತ ಬರ್ಕೊಳ್ಳಿ. ಸೊ A ಅಂದ್ರೆ ಏನಂತಂದ್ರೆ ನೋಡಿ ಇಲ್ಲಿ 3 ಇಂದ ಡಿವೈಡ್ ಆಗೋದು. ಸೊ B ಅಂದ್ರೆ ಏನು 5 ಇಂದ ಡಿವೈಡ್ ಆಗೋದು. ಸೊ ಇದೇನಂತಂದ್ರೆ ಸೊ A ಆರ್ B. ಸೊ ನೋಡಿ 3 ಆರ್ 5 ಅಲ್ವಾ. ಸೊ ಅವಾಗ ಏನಾಗುತ್ತೆ A ಸೊ ಆರ್ ಅಂತ ಬಂದಾಗ ಏನ್ ಮಾಡ್ಬೇಕಂದ್ರೆ ಇಂಟರ್ಸೆಕ್ಷನ್ ತಗೋಬೇಕು. ಇಂಟರ್ಸೆಕ್ಷನ್ B ಈಕ್ವಲ್ ಟು 60 ಬಂದಿದೆ. ಸೊ N ಆಫ್ A ಇಂಟರ್ಸೆಕ್ಷನ್ B ಎಷ್ಟು ಬಂದಿದೆ 60 ಬಂದಿದೆ. ಇವಾಗ ನೋಡಿ ನಿಮಗೆ ಗೊತ್ತಿದೆ ಸೊ N ಆಫ್ A ಯೂನಿಯನ್ B ಬೇಕು ಇವಾಗ. ಅಂದ್ರೆ A ಮತ್ತೆ B ಅಂದ್ರೆ 3 ಮತ್ತೆ 5 ಇಂದ 2ರಿಂದ ಡಿವೈಡ್ ಆಗಂತ ನಂಬರ್ಸ್ ಬೇಕಂದ್ರೆ ಒಂದು ಫಾರ್ಮುಲಾ ಇದೆ. ಸೊ ಕಾರ್ಡಿನಾಲಿಟಿ ಆಫ್ A ಯೂನಿಯನ್ B ಈಕ್ವಲ್ ಟು ಸೊ N ಆಫ್ A ಪ್ಲಸ್ N ಆಫ್ B ಮೈನಸ್ N ಆಫ್ A ಇಂಟರ್ಸೆಕ್ಷನ್ B ಮಾಡಬೇಕು. ಸೊ ಇವಾಗ ನೋಡಿ ಸೊ ಇದನ್ನ ಮಾಡ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಸೊ 100 ಮತ್ತೆ 999 ಮಧ್ಯೆ ಸೊ 100 ಮತ್ತೆ 999 ಮಧ್ಯೆ ಸೊ ಬೋತ್ 3 and 5 ಇಂದ ಡಿವೈಡ್ ಆಗೋ ನಂಬರ್ಸ್ ಸಿಗುತ್ತೆ. ಸೊ ಎರಡು ಇದರಿಂದನೂ ಡಿವೈಡ್ ಆಗುತ್ತೆ. ಸೊ N ಆಫ್ ಎಷ್ಟು ಬಂದಿದೆ ನಮಗೆ 300 ಬಂದಿದೆ, 300 ಬಂದಿದೆ ಪ್ಲಸ್ N ಆಫ್ B ಎಷ್ಟು ಬಂತು ನಮಗೆ 180 ಬಂದಿದೆ, 180 ಮೈನಸ್ N ಆಫ್ A ಇಂಟರ್ಸೆಕ್ಷನ್ B ಎಷ್ಟು ಬಂತು ನಮಗೆ 60 ಬಂದಿದೆ, 60 ಬಂದಿದೆ. ಓಕೆನಾ. ಇವಾಗ ನೋಡಿ ಸೊ 300 180 ಎಷ್ಟಾಗುತ್ತೆ ಸೊ 480 ಆಗುತ್ತೆ ಮೈನಸ್ 60 ಆಗುತ್ತೆ. ಸೊ ಅವಾಗ ಇಲ್ಲಿ ಎಷ್ಟಾಗುತ್ತೆ ಸೊ 480 60 ಅಂದ್ರೆ ಎಷ್ಟಾಗುತ್ತೆ ಸೊ 0 ಸೊ 2 ನೆಕ್ಸ್ಟ್ ಇಲ್ಲಿ 4 ಆಗುತ್ತೆ, ದಟ್ ಈಸ್ 420 ಆಗುತ್ತೆ. ಸೊ ಇಷ್ಟು ನಂಬರ್ಸು ಸೊ 3 ಮತ್ತೆ 5 ಸೊ ಬೋತ್ 3 and 5 ನೋಡಿ ಇಲ್ಲಿ ಯೂನಿಯನ್ ಅಂತ ಬಂದ್ರೆ ಸೊ ಅಂಡ್ ಅಂತ ತಗೊಂತೀವಿ. ಸೊ ಇಂಟರ್ಸೆಕ್ಷನ್ ಬಂದ್ರೆ ಆರ್ ಅಂತ ತಗೊಳ್ತಾರೆ. ಓಕೆನಾ. ಸೊ ಇವಾಗ ನೋಡಿ ಇವಾಗ A ಮತ್ತೆ B ಅಂದ್ರೆ 3 ಮತ್ತೆ 5 ಇಂದ 420 ನಂಬರ್ಸ್ ಇದೆ. ಇವಾಗ ಅವನ ಕ್ವಶನ್ ಕೇಳ್ತೀನಿ ಅಂದ್ರೆ ಸೊ 3 ಇಂದನೂ ಡಿವೈಡ್ ಆಗಿರಬಾರ್ದು, ಸೊ 5 ಇಂದನೂ ಡಿವೈಡ್ ಆಗಿರಬಾರ್ದು. ಸಾರಿ, ದಿಸ್ ಈಸ್ ಅಂಡ್ ದಿಸ್ ಈಸ್ ಆರ್. ಓಕೆ ಸಾರಿ. ಓಕೆ ಇವಾಗ ಎಷ್ಟಾಗುತ್ತೆ ನೋಡಿ ಇಲ್ಲಿ ಸೊ ಟೋಟಲ್ ನಂಬರ್ ಎಷ್ಟಿದೆ ಸೊ 900 ನಂಬರ್ಸ್ ಇದೆ ಮೈನಸ್ 420 ಕಳ್ಕೊಂಬಿಡಿ ಎಷ್ಟಾಗುತ್ತೆ. ಸೊ ಏನು ಪದೇ ಪದೇ ಡಿಸ್ಟರ್ಬ್ ಮಾಡ್ತಾರೆ, ಬೇಗ ಬರ್ಬೇಕು 7 ಗಂಟೆಗೆ. ಓಕೆ
ಸೊ ಇದು ಎಷ್ಟಾಗುತ್ತೆ 9 ಸೊ ಓಕೆ 900 420 ಎಷ್ಟಾಗುತ್ತೆ ಸೊ 0 ಸೊ 8 ಆಗುತ್ತೆ ಇಲ್ಲಿ 4 ಆಗುತ್ತೆ ಸೊ ಎಷ್ಟು ನಂಬರ್ ಆಯ್ತಲ್ಲಿಗೆ ಸೊ 480 ನಂಬರ್ಸ್ ಆಗುತ್ತೆ ಅಂದ್ರೆ ನೋಡಿ ಇಲ್ಲಿ ಸೊ 480 ನಂಬರ್ಸ್ ಸೊ 3 ಇಂದನೂ ಡಿವೈಡ್ ಆಗಲ್ಲ 5 ಇಂದನೂ ಡಿವೈಡ್ ಆಗಲ್ಲ ಸೊ ಆಪ್ಷನ್ 1 ಕರೆಕ್ಟ್ ನೋಡಿ ಇಲ್ಲಿ ಸೊ ಎ ಇಂಟರ್ಸೆಕ್ಷನ್ ಬಿ ಅಂತಂದ್ರೆ ಸೊ ಎ ಅಂಡ್ ಬಿ ಅಂತ ಓಕೆನಾ ಸೊ ಎ ಮತ್ತೆ ಬಿ ಅಂದ್ರೆ 3 ಅಂಡ್ 5 ಇಂದ ಡಿವೈಡ್ ಆಗೋ ನಂಬರ್ಸ್ ಸೊ ಎ ಯೂನಿಯನ್ ಬಿ ಅಂತಂದ್ರೆ ನೋಡಿ ಯೂನಿಯನ್ ಅಂತಂದ್ರೆ ಸೊ ಆರ್ ಆಗುತ್ತೆ ಸೊ 3 or 5 ಅಂತ ಓಕೆ ನೆಕ್ಸ್ಟ್ ನೋಡಿ ಸೊ ಇದು ಕೆಸೆಟ್ ಕೇಳಿದ್ದಾರೆ ಕ್ವಶನ್ ಇದು ಸೊ ಕೆಸೆಟ್ ಸೊ ದ ನಂಬರ್ ಆಫ್ ಡಿಫರೆಂಟ್ ಕಮಿಟೀಸ್ ಆಫ್ 5 ಮೆಂಬರ್ಸ್ ದಟ್ ಕ್ಯಾನ್ ಬಿ ಫಾರ್ಮ್ಡ್ ಫ್ರಮ್ ಎ ಸೆಟ್ ಆಫ್ 8 ಸೊ ಮೆಂಬರ್ಸ್ ಅಂತ ಕೊಟ್ಟಿದ್ದಾರೆ ಸೊ ಏನ್ ಮಾಡಬೇಕಿದು 8C5 ಮಾಡಬೇಕು ಸೊ 8C5 ಮಾಡಿದ್ರೆ ಎಷ್ಟು ಬರುತ್ತೆ ಸೊ 8C 8 - 5 ಆಗುತ್ತೆ ಸೊ 8C 3 ಆಗುತ್ತೆ ಸೊ 8 × 7 × 6 ಡಿವೈಡೆಡ್ ಬೈ 3 × 2 × 1 ಮಾಡಿ ಸೊ ಕ್ಯಾನ್ಸಲ್ ಎಷ್ಟು ಬರುತ್ತೆ 6 ಬರುತ್ತೆ ಸೊ ಆಪ್ಷನ್ ಬಿ ಕರೆಕ್ಟ್ ಸೊ ನೆಕ್ಸ್ಟ್ ನೋಡಿ ಸೊ ಪೈ ಅಂದ್ರೆ ಗೊತ್ತಿದೆ ನಮಗೆ ಯೂಲರ್ ಓಕೆ ಯೂಲರ್ ಫಂಕ್ಷನ್ ಕೊಟ್ಟಿದ್ರೆ ದೆನ್ ಫಾರ್ ಎನಿ ಪಾಸಿಟಿವ್ ಇಂಟೀಜರ್ n ದ ಸಮೇಷನ್ ಸೊ d divides n ಸೊ ಪೈ ಆಫ್ d ಈಕ್ವಲ್ಸ್ ಅಂತ ಕೊಟ್ಟಿದ್ದಾರೆ ಸೊ ಇವಾಗ ನೋಡಿ ಎಷ್ಟು ಬರುತ್ತೆ ಅಂದ್ರೆ ಸೊ ಆಕ್ಚುಲಿ ರಿಸಲ್ಟ್ ಇದು ಗಾಸ್ ಥಿಯರಮ್ ಅಂತ ಒಂದು ರಿಸಲ್ಟ್ ಬರುತ್ತೆ ಸೊ ಗಾಸ್ ಥಿಯರಮ್ ಏನ್ ಹೇಳುತ್ತೆ ಅಂದ್ರೆ ಸಮೇಷನ್ ಸೊ d divides n ಅಂದ್ರೆ ಡಿವೈಸರ್ಸ್ ತಗೋಬೇಕು n ಗೆ ಸೊ n ಅಂದ್ರೆ ಏನು ಪಾಸಿಟಿವ್ ಇಂಟೀಜರ್ ಸೊ ಪೈ ಆಫ್ d ಮಾಡಿದ್ರೆ ನಮಗೆ n ಬರುತ್ತೆ ಅಂತ ಒಂದು ರಿಸಲ್ಟ್ ಇದೆ ಸೊ ಪೈ ಆಫ್ d ಮಾಡಿದ್ರೆ ಏನ್ ಬರುತ್ತೆ ನಮಗೆ ಸೊ n ಬರುತ್ತೆ ಸೊ ಇದು ಗಾಸ್ ಥಿಯರಮ್ ಅಂತ ಇದು ಸೊ ಗಾಸ್ ಥಿಯರಮ್ ಅಂತ ಇದು ಸೊ ಅಥವಾ ಇಲ್ಲಾಂದ್ರೆ ನೋಡಿ ಎಕ್ಸಾಮ್ ಅಲ್ಲಿ ಇವೆಲ್ಲ ನೆನಪಾಗ್ಲಿಲ್ಲ ನಮಗೆ ರಿಸಲ್ಟ್ ಅಂದ್ರೆ ಏನ್ ಮಾಡ್ಬೇಕಂದ್ರೆ ನಾವೇ ಒಂದು ಎಕ್ಸಾಂಪಲ್ ತಗೊಂಡು ಚೆಕ್ ಮಾಡಬೇಕಾಗುತ್ತೆ ಯಾವ ತರ ನೋಡಿ ಫಸ್ಟ್ ಬೇಗ ತಗೋಬೇಕು ಸೊ n = ಸಿಂಪಲ್ 4 ತಗೊಳ್ಳಿ ಸೊ ಡಿವೈಸರ್ಸ್ ಏನೇನು ಬರುತ್ತೆ 1 ಬರುತ್ತೆ 2 ಬರುತ್ತೆ 4 ಬರುತ್ತೆ ಸೊ ಇವಾಗ ಇಲ್ಲಿ ಏನಾಗುತ್ತೆ ನೋಡಿ ಇಲ್ಲಿ ಸೊ ಡಿವೈಸರ್ಸ್ ತಗೊಂಡೆ ಸೊ ಪೈ ಆಫ್ d ಅಂದ್ರೆ ಫಸ್ಟ್ ಡಿವೈಸರ್ ದಟ್ ಈಸ್ ಪೈ ಆಫ್ 1 ನೆಕ್ಸ್ಟ್ ಪ್ಲಸ್ ಪೈ ಆಫ್ ನೆಕ್ಸ್ಟ್ ಸೆಕೆಂಡ್ ಡಿವೈಸರ್ ಇದೆ 2 ಇದೆ ಪ್ಲಸ್ ಸೊ ಪೈ ಆಫ್ 4 ಇದೆ 4 ತಗೊಳ್ಳಿ ನೋಡಿ ಸಮೇಷನ್ ಇದೆ ಅಲ್ವಾ ಅದಕ್ಕೆ ಪ್ಲಸ್ ತಗೊಳ್ತಿದ್ದೀನಿ ಸೊ ಇವಾಗ ಏನಾಗುತ್ತೆ ನೋಡಿ ಇಲ್ಲಿ ಈಕ್ವಲ್ ಟು ಸೊ ಪೈ ಆಫ್ 1 ಅಂದ್ರೆ ಗೊತ್ತಿದೆ 1 ಬೈ ಡೆಫಿನೇಷನ್ ಪ್ಲಸ್ ಸೊ ಪೈ ಆಫ್ ಪ್ರೈಮ್ ನಂಬರ್ ದಟ್ ಈಸ್ 2 - 1 ಸೊ ಅದಕ್ಕೆ ಏನಾಗ್ಬಿಡುತ್ತೆ 1 ಆಗುತ್ತೆ ಪ್ಲಸ್ ಪೈ ಆಫ್ 4 ಅಂದ್ರೆ ಎಷ್ಟಾಗ್ಬಿಡುತ್ತೆ ಪೈ ಆಫ್ 2 ಸ್ಕ್ವೇರ್ ಮಾಡಬೇಕು ದಟ್ ಈಸ್ p ಸ್ಕ್ವೇರ್ ಟೈಪ್ ಸೊ ಅವಾಗ ಏನಾಗುತ್ತೆ ಇದು 2 ಸ್ಕ್ವೇರ್ - 2 ಸೊ 1 ಕಡಿಮೆ ಸೊ ಅವಾಗ ಎಷ್ಟಾಗುತ್ತೆ 4 - 2 ಆಗುತ್ತೆ ದಟ್ ಈಸ್ 2 ಸೊ ಇನ್ನೆಷ್ಟಾಗ್ಬಿಡುತ್ತೆ 2 ಆಗುತ್ತೆ ಸೊ ಅವಾಗ ಇದೆ ಅಂದ್ರೆ 2 3 4 ಆಗುತ್ತೆ ಸೊ ನೋಡಿ ಇಲ್ಲಿ ಫಸ್ಟ್ ನೋಡಿ ಇಲ್ಲಿ ಏನ್ ತಗೊಂಡಿದ್ದೆ ನಾನು n = 4 ತಗೊಂಡಿದ್ದಲ್ವಾ ಇವಾಗ ನನಗೆ ಆನ್ಸರ್ ಏನ್ ಬಂತು 4 ಬಂತು ಆಪ್ಷನ್ ನೋಡಿ ಇಲ್ಲಿ ಆಪ್ಷನ್ ಬಿ ಡಿಸ್ಕಾರ್ಡ್ ಆಪ್ಷನ್ ಎ ಡಿಸ್ಕಾರ್ಡ್ ಸೊ ಆಪ್ಷನ್ ಡಿ ಏನಾಗ್ಬಿಡುತ್ತೆ 2 × 4 8 ಆಗುತ್ತೆ ಸೊ ಹಂಗಾಗಿ ಆಪ್ಷನ್ ಡಿ ಇಸ್ ಆಲ್ಸೋ ಡಿಸ್ಕಾರ್ಡ್ ಸೊ ಆಪ್ಷನ್ ಸಿ ಕರೆಕ್ಟ್ ಅಂದ್ರೆ ವಿತೌಟ್ ರಿಸಲ್ಟ್ ಸೊ ನಮಗೆ ಗೊತ್ತಾಗ್ಲಿಲ್ಲ ಕನ್ಫ್ಯೂಸ್ ಆಯ್ತು ಅಂದ್ರೆ ಬೇಗ ಈ ತರ ಎಕ್ಸಾಂಪಲ್ ತಗೊಂಡು ಸಾಲ್ವ್ ಮಾಡ್ಬೋದು ಸೊ ಇವಾಗ ನೋಡಿ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಟ್ರೂ ಅಂತ ಕೊಟ್ಟಿದ್ದಾರೆ ಸೊ ದ ಕಾಂಗ್ರುಯೆನ್ಸ್ ಈಕ್ವೇಷನ್ 15x is congruent to 6 mod 18 has 3 solutions mod 18 ಸೊ ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ ಸೊ ಯಾವ್ದು ಫಾಲ್ಸ್ ಅಂತ ಹೇಳಬೇಕು ಸೊ ಇಲ್ಲಿ 3 ಸೊಲ್ಯೂಷನ್ಸ್ 2 ಸೊಲ್ಯೂಷನ್ ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಯೂನಿಕ್ ಸೊಲ್ಯೂಷನ್ ನೆಕ್ಸ್ಟ್ ಯೂನಿಕ್ ಸೊಲ್ಯೂಷನ್ mod 17 ಅಂತ ಹಿಂಗೆಲ್ಲ ಕೊಟ್ಟಿದ್ದಾರಲ್ವಾ ಸೊ ಇದು ಲೀನಿಯರ್ ಕಾಂಗ್ರುಯೆನ್ಸ್ ಇದೆ ಯಾಕೆ ax is congruent b mod m ಅಂತ ಕೊಟ್ಟಿದ್ದಾರೆ ಸೊ ನಿಮಗೆ ರಿಸಲ್ಟ್ ಗೊತ್ತಿದೆ ಸೊ ಎ ಮತ್ತೆ ಪಾಸಿಟಿವ್ ಇಂಟಿಜರ್ ಎಂ ಸೊ ಅದಕ್ಕೆ ಏನು ಮಾಡಬೇಕು GCD ಮಾಡಬೇಕು ಸೊ ಅದು ಏನು ಬರುತ್ತೆ ಡಿ ಬರುತ್ತೆ ಸೊ ದಿಸ್ ಡಿ ಡಿವೈಡ್ಸ್ ಬಿ ಅವಾಗ ಸೊಲ್ಯೂಷನ್ಸ್ ಇದೆ ಅಂತ ಗೊತ್ತಾಗುತ್ತೆ ಸೊ ಎಷ್ಟು ಸೊಲ್ಯೂಷನ್ಸ್ ಇರೋದು GCD ಏನು ಬಂದಿರುತ್ತಲ್ಲ ಅಷ್ಟು ಸೊಲ್ಯೂಷನ್ಸ್ ಇರುತ್ತೆ GCD ಏನು ಬಂತಲ್ಲ a, m = d ಸೊ ಅಷ್ಟು ಇನ್ಕಾಂಗ್ರುಯೆಂಟ್ ಸೊಲ್ಯೂಷನ್ಸ್ ಬರುತ್ತೆ ಅಂತ ನಾನು ರಿಸಲ್ಟ್ ನಿಮಗೆ ಹೇಳಿದ್ದೀನಿ ಸೊ ಇವಾಗ ನೋಡಿ ಇಲ್ಲಿ 15 ಫಸ್ಟ್ ಏನು ಮಾಡಬೇಕು ಎಕ್ಸಾಮ್ ಅಲ್ಲಿ 18 ಸೊ 15 ಮತ್ತೆ 18 ಗೆ ಎಲ್ಸಿಎಂ ತಗೋಬೇಕು 15 ಸೊ 18 ಸೊ 15 1 15
ಸೊ ಇಲ್ಲಿ 3 ಬರುತ್ತೆ. ಸೊ 3 5 15. ಸೊ ಇಲ್ಲಿ ಏನಾಗುತ್ತೆ 0 ಆಗುತ್ತೆ. ಸೊ ನಾನ್ 0 ಏನು ಬರುತ್ತೆ 10 ಹೋಗಬೇಕು. ಸೊ 3 ಬಂತು. ಸೊ ನೋಡಿ 3 ಡಿವೈಡ್ಸ್ ಆಕ್ಚುಲಿ ನೋಡಿ ಬಿ ಅಲ್ವಾ. ಸೊ 3 ಡಿವೈಡ್ಸ್ 6 ಆಗ್ತಿದೆ ಅಂದ್ರೆ ಸೊಲ್ಯೂಷನ್ ಇದೆ. ಎಷ್ಟು ಸೊಲ್ಯೂಷನ್ ಅಂದ್ರೆ ನೋಡಿ ಜಿ ಸಿ ಡಿ ಎಷ್ಟು ಬಂತು ಅಷ್ಟು ಸೊಲ್ಯೂಷನ್ಸ್. ಸೊ 3 ಸೊಲ್ಯೂಷನ್ಸ್. ಸೊ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ದ ಕಾಂಗ್ರೆಸ್ ಈಕ್ವೇಷನ್ಸ್ 12x ಇಸ್ ಕಾಂಗ್ರೆಂಟ್ ಟು 5 ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಎಲ್ಸಿಎಂ ತಗೊಳ್ಳಿ. ಎಲ್ಸಿಎಂ ಮಾಡೋದು ಹೆಂಗಿದೆ, ಸೊ 10, ಸೊ 12, ಸೊ 10 1s are 10. ಸೊ ಇಲ್ಲಿ 2 ಬರುತ್ತೆ, 2 5s are 10 ಆಗುತ್ತೆ, 0. ಸೊ ಇದು ಜಿ ಸಿ ಡಿ ಆಗುತ್ತೆ. ಸೊ ದಿಸ್ 2 ಡಿವೈಡ್ಸ್ 5 ಆಗ್ಬೇಕಾಗಿತ್ತು. ನೋಡಿ 2 ಡಸ್ ನಾಟ್ ಡಿವೈಡ್ಸ್ 5. ಸೊ ದೇರ್ಫೋರ್ ನೋಡಿ ಇಲ್ಲಿ ನೋ ಸೊಲ್ಯೂಷನ್. ಸೊ 0 ಸೊಲ್ಯೂಷನ್ ಅಂತ ಅಂದ್ರೆ ಆಪ್ಷನ್ ಬಿ ಏನಾಗ್ಬಿಡುತ್ತೆ, ನಾಟ್ ಟ್ರೂ. ಸೊ ಇದು ಕೂಡ ಟ್ರೂ ಆಗುತ್ತೆ. ಯಾಕಂದ್ರೆ ನೋಡಿ 15 ಮತ್ತೆ 10 ಗೆ ನೀವು ಎಲ್ಸಿಎಂ ಮಾಡ್ಬಿಟ್ರೆ ಏನಾಗ್ಬಿಡುತ್ತೆ 1 ಆಗುತ್ತೆ. ಸೊ ರಿಲೇಟಿವ್ಲಿ ಪ್ರೈಮ್. ಸೊ 1 ಡಿವೈಡ್ಸ್ 5 ಅಂದ್ರೆ ನೋಡಿ ಜಿ ಸಿ ಡಿ ಎಷ್ಟು ಬಂತು 1 ಬಂತು. ಸೊ ಆಸ್ ಯೂನಿಕ್ ಸೊಲ್ಯೂಷನ್, ಯೂನಿಕ್ ಅಂದ್ರೆ 1 ಸೊಲ್ಯೂಷನ್. ದ ಕಾಂಗ್ರೆನ್ಸ್ ಈಕ್ವೇಷನ್ ಸೊ 10x ನೋಡಿ ಇಲ್ಲಿ ಇದಕ್ಕೆ ಮತ್ತೆ ಇದಕ್ಕೆ ನಾವು ಎಲ್ಸಿಎಂ ಸಾರಿ ಜಿ ಸಿ ಡಿ ಮಾಡಿದ್ರೆ ಎಷ್ಟಾಗುತ್ತೆ 1 ಆಗುತ್ತೆ. ಸೊ ದಿಸ್ 1 ಡಿವೈಡ್ಸ್ 1 ಆಸ್ ಯೂನಿಕ್ ಸೊಲ್ಯೂಷನ್. ಸೊ ಮಾಡ್ 17. ಸೊ ಕರೆಕ್ಟ್ ಇದೆ. ಸೊ ಇವಾಗ ನೋಡಿ ಕೆ ಸೆಟ್ ಕೇಳಿದ್ದಾರೆ ಈ ಪ್ರಶ್ನೆನ. ಸೊ ಕೆ ಸೆಟ್ ನಂಬರ್ ಆಫ್ ಪಾಸಿಟಿವ್ ಇಂಟಿಜರ್ಸ್ ಸ್ಟ್ರಿಕ್ಟ್ಲಿ ಲೆಸ್ ದನ್ 51 ಕರೆಕ್ಟ್ ನೋಡ್ಕೋಬೇಕಿದು. ಸೊ ಅಂಡ್ ಡಿವಿಸಿಬಲ್ ಬೈ 2 or 3. ಸೊ ಆಗ್ಲೇ ಏನ್ ಮಾಡಿದೆ ಅಂತಂದ್ರೆ ಕ್ವಶನ್ ಏನ್ ಕೇಳಿದ್ರು, ಸೊ ನೈದರ್ ಡಿವಿಸಿಬಲ್ 3 or 5 ಅಂತ ಕೊಟ್ಟಿದ್ದ. ಸೊ ಅದಕ್ಕೆ ನಾನು ಏನ್ ಮಾಡಿದೆ, ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಅಲ್ಲಿ ಮೈನಸ್ ಸೊ ಡಿವೈಡ್ ಮಾಡುತ್ತಲ್ಲ. ಸೊ 3 ಮತ್ತೆ 5 ಇಂದ ಆ ನಂಬರ್ಸ್ ಅನ್ನ ನಾನು ಏನ್ ಮಾಡಿದೆ, ಸೊ 3 or 5 ಇಂದ ನಾನು ಏನ್ ಮಾಡಿದೆ ಮೈನಸ್ ಮಾಡ್ಕೊಂಡೆ. ಸೊ ಇವಾಗ ಏನ್ ಕೊಟ್ಟಿದ್ದಾರೆ, ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಎಷ್ಟು ನಂಬರ್ ಆಗುತ್ತೆ ಅಂತ. ಸೊ ನೋಡಿ ಇಲ್ಲಿ ಡಿವಿಸಿಬಲ್ ಬೈ 2 or 3 ಅಂತ ಕೊಟ್ಟಿದಾರಲ್ವಾ. ಸೊ ಅಲ್ಲಿ ಏನಾಗುತ್ತೆ ಪಿ ಆಫ್ ಅಥವಾ ಎನ್ ಆಫ್ ಎ ಯೂನಿಯನ್ ಬಿ ಕಂಡುಹಿಡಿಯಬೇಕು. ಸೊ ಸೆಟ್ ಎ ಅಂದ್ರೆ ಏನಂತಂದ್ರೆ ಸೊ 2 ಇಂದ ಡಿವೈಡ್ ಆಗೋದು. ಸೆಟ್ ಬಿ ಅಂದ್ರೆ ಏನಂದ್ರೆ ಸೊ 3 ಇಂದ ಡಿವೈಡ್ ಆಗೋದು. ಸೊ ಇವಾಗ ನೋಡಿ ಸೊಲ್ಯೂಷನ್. ಸೊ ಟೋಟಲ್ ನಂಬರ್ ಆಫ್ ಎಷ್ಟಿದಾವೆ 51 ಅಂದ್ರೆ ಸ್ಟ್ರಿಕ್ಟ್ಲಿ ಲೆಸ್ ದನ್ 51 ಇದೆ. ಓಕೆನಾ. ಸೊ ಅದು ಆ ತರ ಅಲ್ಲ. ಈಗ ನೋಡಿ ಅಂಡ್ ಡಿವಿಸಿಬಲ್ ಬೈ 2 ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ 51 ಡಿವೈಡ್ ಆಗಲ್ಲ ಅಥವಾ ಸ್ಟ್ರಿಕ್ಟ್ಲಿ ಅಂತ ಕೊಟ್ಟಿದ್ದಾರೆ. ಸೊ 51 ಬರಲ್ಲ ಬಿಡಿ, ಅಲ್ಲಿ ಇನ್ಕ್ಲೂಡ್ ಆಗಲ್ಲ. ಸೊ 50 ಆಗುತ್ತೆ. ಸೊ 50 ಡಿವೈಡ್ ಆಗುತ್ತಲ್ವಾ. ಸೊ ಎನ್ ಆಫ್ ಎ ಈಕ್ವಲ್ ಟು ಏನಾಗ್ಬಿಡುತ್ತೆ ಅಂದ್ರೆ 50 ಡಿವೈಡೆಡ್ ಬೈ 2 ಇಂದ ಡಿವೈಡ್ ಆಗೋದು. ಟೋಟಲ್ ಎಷ್ಟು ನಂಬರ್ ಸಿಗುತ್ತೆ, ಸೊ 25 ನಂಬರ್ ಸಿಗುತ್ತೆ. ಸೊ ಎನ್ ಆಫ್ ಬಿ ಅಂದ್ರೆ 3 ಇಂದ ಡಿವೈಡ್ ಆಗೋದು ಸಿಗುತ್ತೆ. 3 ಇಂದ ಡಿವೈಡ್ ನೋಡಿ 50 ಆಗಲ್ಲ. ಸೊ 48 ಆಗುತ್ತೆ ಡಿವೈಡೆಡ್ ಬೈ 3. ಸೊ 3 1s are 3 6 ದಟ್ ಈಸ್ 16. ಇವಾಗ ನಾನು ಹೇಳಿದೆ ನಾನು ಎಲ್ಸಿಎಂ ಏನ್ ಬರುತ್ತೆ 2 ಮತ್ತೆ 3 ಗೆ, ದಟ್ ಈಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ತಗೋಬೇಕು. ಸೊ ಅವಾಗ ಎಷ್ಟಾಗುತ್ತೆ, ಸೊ 6 ಬರುತ್ತೆ ಎಲ್ಸಿಎಂ. ಸೊ 2 ಮತ್ತೆ 3 ಗೆ 6 ಬರುತ್ತೆ. ಸೊ ನೋಡಿಲಿ 6. ಇವಾಗ ನೋಡಿಲಿ 51 50 ತೊಗೊಳಕ್ ಬರಲ್ಲ, ಯಾಕೆ 6 ಡಿವೈಡ್ ಮಾಡಲ್ಲ ಕಂಪ್ಲೀಟ್ ಆಗಿ. 4 9 ತೊಗೊಳಕ್ ಬರಲ್ಲ, 4 8 ತೊಗೊಳಕ್ ಬರಲ್ಲ, ಇಲ್ಲ ತಗೋಬಹುದು 4 8. ಸೊ 4 8 ತಗೋಬಹುದು. 6 1s are 6 8s ಆಗುತ್ತೆ. ಸೊ ಅಲ್ಲಿಗೆ ನಾವು ನೋಡೋದು 8 ನಂಬರ್ಸ್. ಸೊ ನೋಡಿ 2 ಇಂದ ಮತ್ತೆ 3 ಇಂದ ಸೊ 2ರಿಂದ ಡಿವೈಡ್ ಆಗೋ ನಂಬರ್ಸ್ ಎಷ್ಟಿದೆ 8 ಇದೆ. ಸೊ ಇವಾಗ ನೋಡಿ ಏನಾಗುತ್ತೆ, ಸೊ ಎನ್ ಆಫ್ ಎ, ಸೊ ಎನ್ ಆಫ್ ಎ ಯೂನಿಯನ್ ಬೇಕು. ಸೊ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಆಗುತ್ತೆ ಈಕ್ವಲ್ ಟು, ಸೊ ಎನ್ ಆಫ್ ಎ ಎಷ್ಟು ಬಂದಿದೆ 25 ನಂಬರ್ಸ್ ಪ್ಲಸ್ ಎನ್ ಆಫ್ ಬಿ 16 ನಂಬರ್ಸ್ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಎಷ್ಟಿದೆ 8 ನಂಬರ್ಸ್ ಬಂತು. ಸೊ 25 16 ಎಷ್ಟಾಗುತ್ತೆ, ಸೊ 4 ಆಗುತ್ತೆ. ಸೊ 4 1 ಮೈನಸ್ 8 ಎಷ್ಟಾಗುತ್ತೆ, ಸೊ 33 33 ಆಗುತ್ತೆ. ಸೊ ಆಪ್ಷನ್ ಡಿ ಕರೆಕ್ಟ್. ಓಕೆ, ಇದು ನೋಡಿ ಇದು ಸ್ವಲ್ಪ ಡೌಟ್ ಇದೆ. ಇದು ಆಕ್ಚುಲಿ ಯೂನಿಕ್ ಸೊಲ್ಯೂಷನ್ ಬರ್ತಿದೆ ಇದು ನನಗೆ, ಬಟ್ ಇಲ್ಲಿ ಸೊ ಕೀ ಆನ್ಸರ್ ಏನು ಕೊಟ್ಟಿದ್ದಾರೆ, ದೇರ್ ಆರ್ ಇನ್ಫಿನಿಟ್ಲಿ ಮೆನಿ ಸಚ್ ಚೆಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಡಿಸ್ಕಸ್ ಮಾಡ್ತೀನಿ ನಿಮಗೆ ನಿಮ್ಮ ಹತ್ರ. ಓಕೆ, ಸೊ ಈಗ ನೀವೇ ಹೇಳಿದ್ರೆ ಆನ್ಸರ್, ಎ ಕಾಮನ್ ಸೊಲ್ಯೂಷನ್ ಫಾರ್ ದ ಸಿಸ್ಟಮ್ ಆಫ್ ಕಾಂಗ್ರುಯೆನ್ಸಸ್ x is congruent to 2 mod 3, x is congruent 3 mod 5, x is congruent 2 mod 7. ಸೊ ಆನ್ಸರ್ ಹೇಳಿ ಯಾರಾದ್ರೂ ಒಬ್ರು ಬೇಗ, ಏನ್ ಬರುತ್ತೆ? ಸೊ ನೋಡಿ ಇದ್ರ ಅರ್ಥ ಏನಂತಂದ್ರೆ, ಇಲ್ಲಿ ಎಕ್ಸ್ ಗೆ ನಂಬರ್ ಕೊಡ್ತಿರಲ್ಲ, ಈ 3 ಇಂದ ಡಿವೈಡ್ ಮಾಡಿದ್ರೆ ನಿಮ್ಗೆ ರಿಮೈಂಡರ್ ಏನ್ ಬರಬೇಕು 2 ಬರಬೇಕು.
ಸೊ ನೋಡಿ ಇಲ್ಲಿ 5 ಇದೆ, ಫಸ್ಟ್ ಆಪ್ಷನ್ 5 ತಗೊಂಡ್ರೆ ನೆಕ್ಸ್ಟ್ 3 ಆಗುತ್ತೆ. ಸೊ 3 1s 3 1s, ಸೊ 2 ಬಂತು ನೋಡಿ ರಿಮೈಂಡರ್, ನೋಡಿ ಇದು 2 ರಿಮೈಂಡರ್. ನೆಕ್ಸ್ಟ್ ಅದೇ ತರ ಏನ್ ಮಾಡಬೇಕು, 8 ತಗೋಬೇಕು. ಸೊ ಈಗ ಎಲ್ಲವೂ ಸ್ಯಾಟಿಸ್ಫೈ ಮಾಡಬೇಕು, ಓಕೆನಾ. ಸೊ ಅವಾಗ ಏನಾಗುತ್ತೆ ನೋಡಿ ಇಲ್ಲಿ 5 ಡಿವೈಡೆಡ್ ಬೈ 5 ಆಗುತ್ತೆ. ಸೊ 5 1s 5 1s ನೋಡಿ ಇಲ್ಲಿ. ಸೊ ರಿಮೈಂಡರ್ ಏನ್ ಬರುತ್ತೆ, 0 ಬರುತ್ತೆ. ಸೊ ಇಲ್ಲಿ 0 ಬರಬೇಕಾಗಿತ್ತು, 3 ಬಂತು. ಸೊ ಆಪ್ಷನ್ ಎ ಡಿಸ್ಕಾರ್ಡ್. ನೆಕ್ಸ್ಟ್ ಆಪ್ಷನ್ ಬಿ ಬರಬೇಕು. ಆಪ್ಷನ್ ಬಿ ನೋಡಿ ಇಲ್ಲಿ 3 ಇಂದ ಡಿವೈಡ್ ಮಾಡ್ಬಿಟ್ರೆ ಏನಾಗುತ್ತೆ, 8 ಡಿವೈಡೆಡ್ ಬೈ 3 2 ಬರುತ್ತೆ. ಸೊ ಫಸ್ಟ್ ಕಾಂಗ್ರೆನ್ಸ್ ಓಲ್ಡ್ ಆಗ್ತಿದೆ. ಸೊ ನೆಕ್ಸ್ಟ್ ಅದೇ ತರ, ಸೊ 8 ಡಿವೈಡೆಡ್ ಬೈ 3 ಮಾಡಬೇಕು. ಸೊ 3 1s 3 2s ಎಷ್ಟು ಬಂತು, 2 ಬರುತ್ತೆ. ಸೊ ಬಟ್ ನೋಡಿ 3 ಬರ್ತಿದೆ. ಸೊ ಆಪ್ಷನ್ ಬಿ ಡಿಸ್ಕಾರ್ಡ್. ಸೊ ನೆಕ್ಸ್ಟ್ 58 ಮಾಡಿ. ಸೊ 58 ಡಿವೈಡೆಡ್ ಬೈ 3, ಸೊ 3 1s 3 ಆಗುತ್ತೆ. ಸೊ ಇವಾಗ 28 ಆಗುತ್ತೆ. ಸೊ 20 ಎಷ್ಟಾಗುತ್ತೆ, ಸೊ 9 ಆಗುತ್ತೆ. ಸೊ ಅವಾಗ ಎಷ್ಟು ಬರುತ್ತೆ ನಮಗೆ, 1 ಬರುತ್ತೆ. ನೋಡಿ ಇಲ್ಲಿ ಏನಿದೆ ಇಲ್ಲಿ, ಸೊ 2 ಬಂದಿದೆ. ಸೊ ಆಪ್ಷನ್ ಸಿ ಇಸ್ ಆಲ್ಸೋ ಡಿಸ್ಕಾರ್ಡ್. ಆಪ್ಷನ್ ಡಿ ನೋಡಿ. ಸೊ 23 ಡಿವೈಡೆಡ್ ಬೈ 3, ಸೊ 3 7s ನೋಡಿ 2 ಬರ್ತಿದೆ ರಿಮೈಂಡರ್. ಸೊ ನೋಡಿ ಇಲ್ಲಿ 2 ಇದೆ, ಓಕೆ. ನೆಕ್ಸ್ಟ್ ಏನ್ ಬರುತ್ತೆ, ಆಕ್ಚುಲಿ ಆಪ್ಷನ್ ಡಿನೇ ಕರೆಕ್ಟ್ ಇವಾಗ ಅಲ್ವಾ. ಸೊ 3 ಡಿಸ್ಕಾರ್ಡ್ ಆಯ್ತು. ನೆಕ್ಸ್ಟ್ ಏನ್ ಬರುತ್ತೆ ನೋಡಿ, 23 ಡಿವೈಡೆಡ್ ಬೈ 5, ಸೊ 5 1s 5 4s ಆಗುತ್ತೆ. ಸೊ 3 ಬಂತು ರಿಮೈಂಡರ್, ನೋಡಿ ಇಲ್ಲಿ 3 ಬಂದಿದೆ. ನೆಕ್ಸ್ಟ್ ನೋಡಿ, ಸೊ 23 ಡಿವೈಡೆಡ್ ಬೈ 7 ಮಾಡಬೇಕು. 7 1s 7 3s ಆಗುತ್ತೆ. ಸೊ 21 ಆಗುತ್ತೆ. ನೋಡಿ ರಿಮೈಂಡರ್ ಏನ್ ಬಂತು, 2 ಬಂತು. ನೋಡಿ 2 ಬಂದಿದೆ, ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಅಂತ. ಇದು ಸಾಲ್ವ್ ಮಾಡಬೇಕು. ಇದು ಎಕ್ಸಾಮ್ ಅಲ್ಲಿ ನೀವು ಚೈನೀಸ್ ರಿಮೈಂಡರ್ ತರ ಅಪ್ಲೈ ಮಾಡ್ಕೊಂಡು ಕೂತ್ರೆ ತುಂಬಾ ಲೆಂತಿ ಆಗುತ್ತೆ. ಸೊ ಅದಕ್ಕೆ ನಾವು ಈ ತರ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಈ ತರ ಕ್ವಶನ್ಸ್ ಕೇಳ್ತಾರೆ, ಓಕೆನಾ. ಒಂದ್ 2 ಸಾರಿ ಕೇಳಿದ್ದಾರೆ, ಬೇರೆ ಸೆಟ್ ಎಕ್ಸಾಮ್ ಅಲ್ಲೆಲ್ಲ ಕೇಳಿದ್ದಾರೆ. ಇದೇನಾದ್ರೂ ಬಂತಂದ್ರೆ ಚೈನೀಸ್ ರಿಮೈಂಡರ್ ಅಪ್ಲೈ ಮಾಡ್ಕೊಂಡು ಕೂತೀರಾ ಆಮೇಲೆ, ಸೊ ಡೈರೆಕ್ಟ್ ಆಗಿ ಈ ತರ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಂತ ಕರೀತಾರೆ ಇದಕ್ಕೆ. ಸೊ ಟ್ರಯಲ್ ಅಂಡ್ ಎರರ್ ಮೆಥಡ್. ಸೊ ಇದನ್ನ ಮಾಡಿ, ಬೇಗ ಆನ್ಸರ್ ಸಿಗುತ್ತೆ. ಓಕೆ, ಇವಾಗ ನೋಡಿ, ಸೊ ಕೊಟ್ಟಿದ್ದಾರೆ. ಸೊ ಯೂಲರ್ಸ್ ವಿ ಫಂಕ್ಷನ್ ಪೈ ಆಫ್ ಎನ್ ಇಸ್ ಕಾಂಗ್ರುಯೆಂಟ್ ಟು 2 mod 4 ಕೊಟ್ಟಿದ್ದಾರೆ ಇದು. ಸೊ ದೆನ್ ಎನ್ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇವಾಗ ಫಸ್ಟ್ ಏನ್ ಮಾಡಬೇಕು, ಸೊ ಪೈ ಆಫ್, ಸೊ ಇದು ಎನ್ ಇದು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಎನ್ ಇದು. ಸೊ ಎನ್ ಈಕ್ವಲ್ ಟು 4 9 60 125 169 ಈ ತರ ಕೊಟ್ಟಿದ್ದಾರೆ. ಫಸ್ಟ್ ನೋಡಿ ಪೈ ಆಫ್, ಸೊ 4 9 ಮಾಡ್ಕೊಂಡ್ಬಿಡೋಣ. ಸೊ ನೋಡಿ ಇಲ್ಲಿ 4 9 ಅನ್ನೋದು ಪ್ರೈಮ್ ನಂಬರ್ ಅಲ್ಲ. ಸೊ ಪ್ರೈಮ್ ನಂಬರ್ಸ್ ಅಲ್ಲಿ ನಾವು ಪವರ್ಸ್ ಅಲ್ಲಿ ಬರ್ಕೋಬೇಕು. ಸೊ 7 ಸ್ಕ್ವೇರ್ ಅಂತ ಬರಿಬಹುದು. ಸೊ ಇವಾಗ ಏನಾಗುತ್ತೆ, ಪಿ ಪವರ್ ಕೆ ಇದ್ದಾಗ ಏನಾಗ್ಬಿಡುತ್ತೆ, ಪೈ ಆಫ್ ಪಿ ಪವರ್ ಕೆ ಈಕ್ವಲ್ ಟು ಪಿ ಪವರ್ ಕೆ ಮೈನಸ್ ಪಿ ಪವರ್ ಕೆ ಮೈನಸ್ 1 ಆಗುತ್ತೆ. ಸೊ ಕೆ ಗ್ರೇಟರ್ ದೆನ್ 0 ಆಗುತ್ತೆ. ಸೊ ಕೆ ಈಕ್ವಲ್ ಟು 1 ತಂದ್ಬಿಟ್ರೆ ಏನಾಗ್ಬಿಡುತ್ತೆ ಅಲ್ಲಿ, ಸೊ ಕೆ ಈಕ್ವಲ್ ಟು 0 ತಂದ್ರೆ ಸೊ ಪೈ ಆಫ್ 1 ಬರುತ್ತೆ, ದಟ್ ಈಸ್ 1 ಬೈ ಡೆಫಿನೇಷನ್. ಸೊ ಇವಾಗ ಪೈ ಆಫ್ 7 ಸ್ಕ್ವೇರ್ ಇದೆ, ಇಲ್ಲಿ ಏನಾಗ್ಬಿಡುತ್ತೆ 7 ಸ್ಕ್ವೇರ್ ಮೈನಸ್ 7 ಆಗುತ್ತೆ. ಅವಾಗ ಎಷ್ಟಾಗುತ್ತೆ ಇದು, ಸೊ 4 2 ಆಗುತ್ತೆ. ಸೊ ನೋಡಿ ಇಲ್ಲಿ 4 2 ಆಗುತ್ತೆ. ಸೊ ಇವಾಗ ನೋಡಿ ಇಲ್ಲಿ ಪೈ ಆಫ್ ನೋಡಿ 4 2 ತಗೊಳ್ಳಿ ಇಲ್ಲಿ. ಸೊ 4 2 ಈಸ್ ಕಾಂಗ್ರುಯೆಂಟ್ ಟು 2 mod 4 ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಬೇಕು. ಇವಾಗ ಯಾವ ತರ ಚೆಕ್ ಮಾಡೋದು, ಇದು ರಿಮೈಂಡರ್ ಇದು ನೆನ್ಪಿಟ್ಕೊಂಡ್ಬಿಡಿ. ಸೊ 4 2 ಅನ್ನ 4 ಇಂದ ಡಿವೈಡ್ ಮಾಡ್ಕೋಬೇಕು. ಸೊ ಏನಾಗುತ್ತೆ ಇದು, ಸೊ 4 1s 4 10s ಆಗುತ್ತೆ ಅಲ್ವಾ. ಸೊ ಅವಾಗ ಏನ್ ಬರೀಬೋದು, 42 ಈಕ್ವಲ್ ಟು ಸೊ 4 ಇಂಟು 10 ಪ್ಲಸ್ 2 ಅಂತ ಬರೀಬಹುದು. ಸೊ ನಿಮಗೆ ಗೊತ್ತಿದೆ ಡಿವಿಷನ್ ಆಲ್ಗರಿಥಮ್ ಎ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಅಂತ. ನೋಡಿ ರಿಮೈಂಡರ್ 2 ಅಂತ ಅರ್ಥ ಅದು. ಸೊ ದಿಸ್ ಆರ್ ಲೈಸ್ ಬಿಟ್ವೀನ್, ಸೊ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 0 ಅಂತ ಡಿವಿಷನ್ ಆಲ್ಗರಿಥಮ್ ಬರುತ್ತೆ. ಸೊ ಅವಾಗ ಏನಾಗ್ಬಿಡುತ್ತೆ ನೋಡಿ ಇಲ್ಲಿ ಓಲ್ಡ್ ಆಗ್ತಿದೆ. ಸೊ ರಿಮೈಂಡರ್ 2 ಬರ್ತಿದೆ. ಸೊ ಇಲ್ಲಿ ಏನಾಗುತ್ತೆ 2 ಬರ್ತಿದೆ. ಸೊ ಅಂದ್ರೆ ಆಪ್ಷನ್ ಎ ಕರೆಕ್ಟ್. ಸೊ ನೋಡಿ ಈ ತರ ಡೈರೆಕ್ಟ್ ಆಗಿ ಸಿಕ್ಬಿಟ್ರೆ ಎಕ್ಸಾಮ್ ಅಲ್ಲಿ ಜಸ್ಟ್ ಒಂದು 30 ಸೆಕೆಂಡ್ಸ್ ಅಲ್ಲಿ ಸಾಲ್ವ್ ಮಾಡ್ಬಿಡ್ಬೋದು. 60 ಮತ್ತೆ 125 165 ನೀವು ಬೇಕಿದ್ರೆ ಸೊ ಆಮೇಲೆ ಚೆಕ್ ಮಾಡಿ. ಸೊ ಓಲ್ಡ್ ಆಗಲ್ಲ. ಸೊ ಒಂದು ಬೇಕಾದ್ರೆ ಹೇಳ್ಬಿಡ್ತೀನಿ ನೋಡಿ, 16 ಏನಾಗ್ಬಿಡುತ್ತೆ, ಸೊ 2 ಇಂಟು 30, ಸೊ 2 ಇಂಟು 15, ಸೊ 2 ಸ್ಕ್ವೇರ್ ಇಂಟು 5 ಇಂಟು 3 ಆಗುತ್ತೆ. ಸೊ ಇವಾಗ ಏನಾಗ್ಬಿಡುತ್ತೆ, ಸೊ 2 ಸ್ಕ್ವೇರ್ ಮೈನಸ್ 2, ಸೊ 4 ಇಂಟು 2 ಆಗುತ್ತೆ.
ಸೊ 2 ಇಂಟು 8 ಆಗುತ್ತೆ, ದಟ್ ಈಸ್ 16 ಆಗುತ್ತೆ. ಓಕೆನಾ? 16 ಬಂತು ಪೈ ಆಫ್ ಎನ್. 16 ಡಿವೈಡ್ಸ್, ಸೊ 16 ಡಿವೈಡೆಡ್ ಬೈ 4 ಮಾಡಿ ಏನ್ ಬರುತ್ತೆ? ಸೊ 4 1s 4 4s ಆಗುತ್ತೆ. ಸೊ ರಿಮೈಂಡರ್ ಏನ್ ಬರುತ್ತೆ? 0 ಬರುತ್ತೆ. ಸೊ ರಿಮೈಂಡರ್ 0 ಬಂತು, ಬಟ್ ರಿಮೈಂಡರ್ ಬರಬೇಕಾಗಿತ್ತು 2 ಬರಬೇಕಾಗಿತ್ತು. ಸೊ ದೇರ್ ಫಾರ್ ಆಪ್ಷನ್ ಬಿ ಇಸ್ ಡಿಸ್ಕಾರ್ಡ್. ಇನ್ನು ಮಿಕ್ಕಿದ ಇನ್ನು 2 ಇದಾವಲ್ಲ ಅವನ್ನ ಸೊ ನೀವು ಮಾಡಿ. ಓಕೆ, ನೋಡಿ ಇಲ್ಲಿ ಈ ಪ್ರಾಬ್ಲಮ್ ಗ್ರೂಪ್ ಅಲ್ಲಿ ಒಬ್ರು ಸಾಲ್ವ್ ಮಾಡಿದ್ರು. ಸೊ ಅದು ಕರೆಕ್ಟ್ ಇದೆ. ಸೊ ಏನಾಗುತ್ತೆ ಇಲ್ಲಿ 50006 ಕಂಪ್ಲೀಟ್ ಡಿವೈಡ್ ಮಾಡುತ್ತೆ. ಓಕೆನಾ? ಸೊ ಇಲ್ಲಿ ಕಂಪ್ಲೀಟ್ ಡಿವೈಡ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಇದು 5006 is congruent to 1 mod 23 ಆಗುತ್ತೆ. ಸೊ ಬೈ ಯೂಸಿಂಗ್ ಯೂಲರ್ಸ್ ಥಿಯರಮ್, ಯಾಕೆಂದ್ರೆ ನೋಡಿ ಇಲ್ಲಿ ಯೂಲರ್ಸ್ ಥಿಯರಮ್ ಅಪ್ಲೈ ಮಾಡ್ಬೋದು. a power pi of n is congruent 1 mod n, ಯೂಲರ್ಸ್ ಥಿಯರಮ್ ಹೇಳೋದು. ಸೊ a ಮತ್ತೆ n ಏನಾಗಿರಬೇಕು? ರಿಲೇಟಿವ್ಲಿ ಪ್ರೈಮ್ ನಂಬರ್ಸ್ ಆಗಿರಬೇಕು. ಸೊ ಇಲ್ಲಿ ಏನಾಗಿದೆ? 7 ಇದೆ, ಇಲ್ಲಿ 23 ಇದೆ. ಸೊ GCD ಆಫ್ 7 and 23 ಏನಾಗ್ಬಿಡುತ್ತೆ? 1 ಆಗುತ್ತೆ. ಸೊ ಅಪ್ಲೈ ಮಾಡ್ಬೋದು. ಓಕೆನಾ? 73 ಅಂದ್ರೆ ಏನಾಗ್ಬಿಡುತ್ತೆ? ಪೈ ಆಫ್ ಪ್ರೈಮ್ ನಂಬರ್. ಸೊ 7 ಪವರ್ 22 is congruent to 1 mod 23 ಆಗುತ್ತೆ. ಸೊ ನೆಕ್ಸ್ಟ್ ನೀವೇನ್ ಮಾಡ್ಬೇಕಂದ್ರೆ, ಸೊ 22 ಇದೆಯಲ್ಲ ಇದು ಡಿವೈಡ್ ಮಾಡುತ್ತೆ ಈ ದಿಸ್ ನಂಬರ್ ಅನ್ನು. ಸೊ 22 ಡಿವೈಡ್ ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ ನೋಡಿ, ಕಾಂಗ್ರುಯೆಂಟ್ ಟು 1 ಆಗುತ್ತೆ. ನೋಡಿ ಇಲ್ಲಿ 7 ಇದೆ. ಸೊ ಇಂಟು 7 ಮಾಡ್ಕೊಂಬೇಡಿ ಈ ಕಡೆ ಅಷ್ಟೇ, 7. ಯಾಕಂದ್ರೆ ಲಾ ಆಫ್ ಇಂಡಸ್ಟ್ರೀಸ್ ಪ್ರಕಾರ ಏನಾಗುತ್ತೆ? ಸೊ ಇದು ಮತ್ತೆ ಇದು ಆ್ಯಡ್ ಆಗುತ್ತೆ, ಇಲ್ಲಿ 7 ಆಗುತ್ತೆ, 7 ಇಂಟು ಆಗುತ್ತೆ. 7 ಇಂಟು 1 ಏನಾಗುತ್ತೆ? 7 ಆಗುತ್ತೆ. ಸೊ ರಿಮೈಂಡರ್ ಎಷ್ಟು ಬರುತ್ತೆ ಹಂಗಾದ್ರೆ? 7 ಬರುತ್ತೆ. ಸೊ ಆಪ್ಷನ್ ಸಿ ಕರೆಕ್ಟ್. ಇದು KSET ಎಕ್ಸಾಮು. ಸೊ ನೋಡಿ ಈ ಕ್ವಶನ್, ಸೊ ಇದೇನು ಕೇಳಿಲ್ಲ ಎಕ್ಸಾಮ್ಗೆ, ಬಟ್ ನೋಡಿ ಇಲ್ಲಿ ಕನ್ಸಿಡರ್ ದ ಕಾಂಗ್ರುಯೆನ್ಸ್ ಈ ತರ ಏನಾದ್ರು ಕೊಟ್ಟರೆ ಎಕ್ಸಾಮ್ ಅಲ್ಲಿ x² x³ x⁴ ಈ ತರ ಎಲ್ಲ ಕೊಟ್ಟರೆ ಸೊ ಒಂದು ರಿಸಲ್ಟ್ ಇದೆ ಇಲ್ಲಿ. ಈ ರಿಸಲ್ಟ್ ಅನ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ x⁴n is congruent to 2 mod 13. ಸ್ಕ್ವೇರ್ ಕೊಟ್ಟರೆ ಕ್ವಾಡ್ರಾಟಿಕ್ ಆಗುತ್ತೆ, ಕ್ಯೂಬಿಕ್ ಕಾಂಗ್ರುಯೆಂಟ್ ಈ ತರ ಹೋಗುತ್ತಿದ್ದು. ಸೊ x⁴n ಕೊಟ್ಟಿದ್ದಾರೆ. ದಿಸ್ ಕಾಂಗ್ರುಯೆನ್ಸ್ ಆಸ್ ಎ ಸೊಲ್ಯೂಷನ್ ಫಾರ್ x ಇಫ್ n = 5, n = 6, n = 7, n = 8 ಅಂತ ಕೊಟ್ಟಿದ್ದಾರೆ. ಸೊ ಒಂದು ರಿಸಲ್ಟ್ ಇದೆ ನೋಡಿ ಇಲ್ಲಿ. x⁴n is congruent to a mod m as a solution if and only if. So a power pi of m divided by d is congruent to 1. So mod m, so where, so this d is GCD of n comma pi of n. ಫಸ್ಟ್ ನೋಡಿ ಇಲ್ಲಿ ಈಗ ಆಪ್ಷನ್ ಚೆಕ್ ಮಾಡೋಣ. ಫಸ್ಟ್ ಆಪ್ಷನ್ ಎ ಚೆಕ್ ಮಾಡೋಣ. ಸೊ ಫಸ್ಟ್ ಡಿ ಕಂಡುಹಿಡಿದು ಮಾಡೋಣ. ಸೊ ಡಿ ಈಕ್ವಲ್ ಟು GCD of 5 ತಗೊಳ್ತೀನಿ ನಾನು, ಏನು ಫಸ್ಟ್ ಆಪ್ಷನ್ ತಗೊಳ್ತಿದ್ದೀನಿ. ಸೊ ಪೈ ಆಫ್ ಎಮ್ ಇಲ್ಲಿ ನೋಡಿ ಇಲ್ಲಿ. ಸೊ ಎಮ್ ಅಂದ್ರೆ ಏನಾಗ್ಬಿಡುತ್ತೆ? ದಿಸ್ ಪಾಸಿಟಿವ್ ಇಂಟೀಜರ್ ಇಲ್ಲಿ ಮಾಡಿದ ಕೊಟ್ಟಿದ್ರು ಅದಾಗುತ್ತೆ. ಸೊ ಪೈ ಆಫ್ 13 ಏನಾಗ್ಬಿಡುತ್ತೆ? ಸೊ 12 ಆಗುತ್ತೆ. ಸೊ ಇದೇನಾಗ್ಬಿಡುತ್ತೆ ಅವಾಗ? ಸೊ 12 ಆಗುತ್ತೆ. ಸೊ GCD ಆಫ್ 5 12 ಎಷ್ಟಾಗ್ಬಿಡುತ್ತೆ? 1 ಆಗುತ್ತೆ. ಸೊ ಇವಾಗ ಏನಾಗುತ್ತೆ ನೋಡಿ ಇಲ್ಲಿ x ಪವರ್ ತಗೊಳ್ಳಿ, ಯಾಕೆಂದ್ರೆ ನೋಡಿ ಇಲ್ಲಿ ಓಕೆ a ಪವರ್ ಅಲ್ವಾ. ಸೊ ಏನ್ರೆ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ 2 ಕೊಟ್ಟಿದ್ದಾರೆ. ಸೊ 2 ಪವರ್ ಪೈ ಆಫ್ 13 ಎಷ್ಟು ಬಂದಿದೆ? ಸೊ 12 ಡಿವೈಡೆಡ್ ಬೈ GCD ಎಷ್ಟು ಬಂತು? 1 ಮತ್ತು ದಟ್ ಇಸ್ ಡಿ ಈಸ್ ಕಾಂಗ್ರುಯೆಂಟ್ ಟು, ಸೊ 1 ಬರಬೇಕು ರಿಮೈಂಡರು. ಸೊ ಹಂಗೆ ಬರ್ಕೊಳ್ಳಿ, ಇಲ್ಲಿ ಏನು ಬರುತ್ತೋ ಗೊತ್ತಿಲ್ಲ. ಈಗ 1 ಬಂದರೆ ಫೋಲ್ಡ್ ಆಗುತ್ತೆ ಅಂತ. ಸೊ ಮಾಡ್ ಎಮ್ ಎಷ್ಟು ಕೊಟ್ಟಿದ್ದಾರೆ? 13 ಕೊಟ್ಟಿದ್ದಾರೆ. ಸೊ ಇವಾಗ ನೋಡಿ 2 ಪವರ್ 12 ಈಸ್ ಕಾಂಗ್ರುಯೆಂಟ್ ಟು ಇದೇನಂತ ಗೊತ್ತಿಲ್ಲ. ಸೊ ಮಾಡ್ 13 ನೋಡಿ ಇಲ್ಲಿ 2 ಮತ್ತೆ 13 ಏನಾಗಿದೆ? ರಿಲೇಟಿವ್ಲಿ ಪ್ರೈಮ್ ನಂಬರ್ಸ್ ಆಗಿದೆ. ಸೊ ರಿಲೇಟಿವ್ಲಿ ಪ್ರೈಮ್ ನಂಬರ್ಸ್ ಆಗಿದೆ ಅಂತ ಏನಾಗ ಬರುತ್ತೆ? ಸೊ ಎ, ಸೊ 2, 13 ಈಕ್ವಲ್ ಟು 1 ಬರ್ತಿದೆ. ಸೊ ಬೈ ಯೂಲರ್ಸ್ ಥಿಯರಮ್ ಏನಾಗ್ಬಿಡುತ್ತೆ? ಸೊ 2 ಪವರ್ ಪೈ ಆಫ್ 13 ಈಸ್ ಕಾಂಗ್ರುಯೆಂಟ್ ಟು 1 mod 13 ಆಗುತ್ತೆ. ಸೊ 2 ಪವರ್ ಪೈ ಆಫ್ 13 ಅಂದ್ರೆ ಎಷ್ಟಾಗುತ್ತೆ? 12 ಆಗುತ್ತೆ. ಯಾಕೆ? ಪೈ ಆಫ್ 13, ಸೊ 13 ಪ್ರೈಮ್ ನಂಬರ್ ಅಲ್ವಾ. ಸೊ 13 ಮೈನಸ್ 1 ಆಗುತ್ತೆ, ದಟ್ ಈಸ್ ಕಾಂಗ್ರುಯೆಂಟ್ ಟು 1. ಸೊ mod 12 ಆಗುತ್ತೆ. ಸೊ ಇಲ್ಲಿ ಎಷ್ಟು ಬರುತ್ತೆ ಆನ್ಸರ್? 1 ಬರುತ್ತೆ ಇಲ್ಲಿ ರಿಮೈಂಡರ್. ಸೊ ರಿಮೈಂಡರ್ 1 ಬರ್ತಿದೆ. ಸೊ ಥಿಯರಮ್ ಏನು ಹೇಳುತ್ತೆ? ಸೊ ಇದನ್ನ ಮಾಡಿದ್ರೆ ನಮಗೆ
ಏನ್ ಬರ್ಬೇಕು, ಇದು ಕಾಂಗ್ರುಯೆಂಟ್ ಟು 1 ಬರಬೇಕು. ಇಲ್ಲಿ ಕಾಂಗ್ರುಯೆಂಟ್ ಟು 1 ಆಗ್ತಿದೆ. ಸೊ ಹಾಗಾಗಿ ನೋಡಿ n = 5 ಇದ್ದಾಗ ಇದು ಬೋಲ್ಡ್ ಆಗ್ತಿದೆ. ಸೊ ಇನ್ನೊಂದು ಆಪ್ಷನ್ ಕೂಡ ಬೋಲ್ಡ್ ಆಗುತ್ತೆ. ಸೊ ಅದು ಯಾವ್ದಂತ ಆಮೇಲೆ ಗ್ರೂಪ್ ಅಲ್ಲಿ ಹೇಳಿ. ಸೊ 2 ಆಪ್ಷನ್ ಕರೆಕ್ಟ್ ಆಗುತ್ತೆ ಇದಕ್ಕೆ. ಓಕೆನಾ? ಸೊ ಬೈ ಯೂಸಿಂಗ್ ದಿಸ್ ರಿಸಲ್ಟ್. ಸೊ ಇದನ್ನ ನೀವು ಓದ್ಕೋಬೇಕು. ಸೊ ನೋಡಿ ಅಲ್ಲಿಗೆ ಇದು ಮುಗೀತು. ಸೊ ಯಾರೋ ಒಬ್ರು ಆಗ್ಲೇ ಗ್ರೂಪ್ ಅಲ್ಲಿ ಹಾಕಿದ್ರು, ನಾವು ನೋಡಿರ್ಲಿಲ್ಲ ಪ್ರಶ್ನೆನ. ಸೊ ನೋಡಿ ಇಲ್ಲಿ ಏನಂತಂದ್ರೆ ಇದೆ ನೋಡಿ ಇಲ್ಲಿ. So if n is the smallest integer such that the pi of n divided by n less than 1/4 ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ದೆನ್ ಏನಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಸೊ 210, ಸೆಕೆಂಡ್ ಆಪ್ಷನ್ 2310, ಸೊ ಆಪ್ಷನ್ ಸಿ 105, ಆಪ್ಷನ್ ಡಿ 385. ಸೊ ನೋಡಿ ಎಕ್ಸಾಮ್ ಅಲ್ಲಿ ಈ ತರ ಕೊಟ್ಟಾಗ ಸೊ ಎಕ್ಸಾಕ್ಟ್ ಆಗಿ ನಮ್ಗೆ ಹೇಳಕ್ ಬರಲ್ಲ ಏನಂತ. ಸೊ ನಿನ್ನೆ ಗೊತ್ತಾಗಿದೆ ನಮ್ಗೆ. ಸೊ ಅದಕ್ಕೆ ನೋಡಿ ಆಪ್ಷನ್ ಚೆಕ್ ಮಾಡ್ಬೇಕಲ್ವಾ ಇವಾಗ. ಸೊ 4 ಆಪ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ಈಸಿ ಇರೋದು ಮಾಡೋಣ. ಫಸ್ಟ್ ಏನ್ ಮಾಡ್ಬೇಕಂದ್ರೆ ನಾವು ಡಿಸ್ಕಾರ್ಡ್ ಮಾಡಕ್ಕೆ ಟ್ರೈ ಮಾಡ್ಬೇಕು ಆಪ್ಷನ್ಗಳನ್ನ. ಫಸ್ಟ್ ಈಸಿ ಇರೋದು ಮಾಡಿ. ಸೊ ಪೈ ಆಫ್ 105 ಡಿವೈಡೆಡ್ ಬೈ 4 ತಗೊಳ್ಳಿ. ಎಷ್ಟು ಬರುತ್ತೆ ನೋಡಿ ಇದು ಮಾಡಿದ್ರೆ. ಸೊ 105. ಸೊ 5 2s 5 1s 3 7s ಆಗುತ್ತೆ. ಓಕೆನಾ? ಸೊ ಅವಾಗ ಇದೇನಾಗುತ್ತೆ. ಸೊ 1/4 ಇಂಟು ಸೊ ಮಲ್ಟಿಪ್ಲಿಕೇಟಿವ್ ಆಗಿರೋದ್ರಿಂದ ಇಂಟು ಪೈ ಆಫ್ 3 ಇಂಟು ಪೈ ಆಫ್ 7. ನೋಡಿ ಇಲ್ಲಿ ಜಸ್ಟ್ ಇಲ್ಲಿ ಇದೆಯಲ್ಲ, ಅದಕ್ಕೆ ಅಪ್ಲೈ ಮಾಡಿದೆ ನಾನು. ಸೊ 1/4 ಇಂಟು ಸೊ ಪ್ರೈಮ್ ನಂಬರ್, ಸೊ ಅಲ್ಲಿ ಏನಾಗುತ್ತೆ 4 ಆಗುತ್ತೆ ಇಂಟು ಸೊ 3 ಅಂದರೆ t-1 ದಟ್ ಈಸ್ 2. ಇಲ್ಲಿ ಏನಾಗುತ್ತೆ 6 ಆಗುತ್ತೆ. ಸೊ 4 4 ಗೆಟ್ ಕ್ಯಾನ್ಸಲ್. ಸೊ ಎಷ್ಟು ಬಂತು. ಸೊ 12 ಬಂತು. ಸೊ 12 ಡಿವೈಡೆಡ್ ಬೈ 4 ಆಗುತ್ತೆ ಅಲ್ವಾ. ಸಾರಿ ಸಾಲ್ವ್ ಮಾಡೇ ಬಿಟ್ಟಿದ್ದೀನಿ ನಾನು. ಸೊ 12 ಆಯಿತು. ಸೊ ಇವಾಗ ಏನಾಗುತ್ತೆ ಇಲ್ಲಿ. ಸೊ 12 is less than 1/4 ಅಂತ ಕೊಟ್ಟಿದ್ದಾರೆ ಇನ್ಇಕ್ವಾಲಿಟಿ. ಸೊ ನೋಡಿ ವರ್ಡ್ ಆಗ್ತಿಲ್ಲ. ಸೊ ಆಪ್ಷನ್ ಸಿ ಡಿಸ್ಕಾರ್ಡ್. ಸೊ ನೋಡಿ ಅದಾದ್ಮೇಲೆ ಆಪ್ಷನ್ ಎ ಇದೆ. ಸೊ ಇವಾಗ ಏನ್ ಮಾಡ್ಬೋದು. ಸಾರಿ ಸರ್ ಎನ್ ವ್ಯಾಲ್ಯೂ 105 ಇದೆ. ಓಕೆ 105. ಓಕೆ. ಸೊ 105 ಇದೆ ಅಲ್ವಾ. ಓಕೆ 105. ಪೂರ್ತಿ ಹೋಯ್ತಲ್ಲ. ಓಕೆ, ಅದು ಗ್ರೂಪ್ ಅಲ್ಲಿ ಆಮೇಲೆ ನಾನು ಹಾಕ್ತೀನಿ ತಗೊಳ್ಳಿ ಸೊಲ್ಯೂಷನ್. ಓಕೆನಾ? ಇವಾಗ ಪ್ರಶ್ನೆ ಇಲ್ಲ ಇಲ್ಲಿ, ಮತ್ತೆ ಬರೀಬೇಕು ನಾನು. ಓಕೆನಾ? ಓಕೆ ನೋಡಿ ಇಲ್ಲಿ ನೆಕ್ಸ್ಟ್. ಸೊ ನಂಬರ್ ಥಿಯರಿ ಮುಗಿತಲ್ಲಿಗೆ. ಸೊ ನೆಕ್ಸ್ಟ್ ನೋಡಿ ಗ್ರೂಪ್ ಥಿಯರಿ ಬರುತ್ತೆ. ಸೊ ಅಷ್ಟು ನಿಮಗೆ ಗೊತ್ತಿರಬೇಕು, ಬೇಸಿಕ್ ಅದು. ಓಕೆನಾ? ಸೊ ಬಂದ್ರೆ ಒಂದು ಪ್ರಶ್ನೆ ಬರ್ಬೋದು. ಸೊ ಜಾಸ್ತಿ ಹೋಗಲ್ಲ. ಸೊ ನೆಕ್ಸ್ಟ್ ಗ್ರೂಪ್ಸ್ ಅಲ್ಲಿ ಮತ್ತೆ ರಿಂಗ್ಸ್ ಅಲ್ಲಿ ಅಲ್ಲಿ ಜಾಸ್ತಿ ಹೋಗ್ತಾರೆ. ಆಮೇಲೆ ಫೀಲ್ಡ್ ಥಿಯರಿ ಅಂತ ಬರುತ್ತೆ ಕೊನೆಗೆ. ಸೊ ಅಲ್ಲಿ ಜಾಸ್ತಿ ಕ್ವಶನ್ಸ್ ಹೋಗ್ತಾರೆ. ಓಕೆನಾ? ಸೊ ನೋಡಿ ಈಗ ನೆಕ್ಸ್ಟ್ ಗ್ರೂಪ್ ಅಂತ ಬರುತ್ತೆ. ಸೊ ಡೆಫಿನೇಷನ್ ಆಫ್ ಗ್ರೂಪ್ ಏನ್ ಬರುತ್ತೆ ಅಂದ್ರೆ, ಸೊ ಲೆಟ್ ಜಿ ಬಿ ಎ ನಾನ್ ಎಂಪ್ಟಿ ಸೆಟ್ ವಿತ್ ಎ ಬೈನರಿ ಆಪರೇಷನ್ ಸ್ಟಾರ್. ಸೊ ಬೈನರಿ ಆಪರೇಷನ್ ಅಂದ್ರೆ ನೋಡಿ ಇಲ್ಲಿ ಏನಂತಂದ್ರೆ, ಈಗ ಒಂದು ಸೆಟ್ ಇರುತ್ತೆ ಅನ್ಕೊಳ್ಳಿ ಎನ್. ಸೊ ಮೈನಸ್ ಅನ್ನ ಬೈನರಿ ಆಪರೇಷನ್ ಅಂತ ಕರಿಬೇಕು ಅಂತಂದ್ರೆ ಆನ್ ಎನ್. ಸೊ ಇಲ್ಲಿ ನೋಡಿ 2 ಎಲಿಮೆಂಟ್ ಅನ್ನ ಆಪರೇಟ್ ಮಾಡ್ಬೇಕು ಇಲ್ಲಿ ಎನ್ ಅಲ್ಲಿ. ಸೊ ಮೈನಸ್ ಅನ್ನ ಯೂಸ್ ಮಾಡಬೇಕು ನೋಡಿ ಇಲ್ಲಿ. ಸೊ 1 2 ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಓಕೆನಾ? ಸೊ ಇವಾಗ ಏನಾಗುತ್ತೆ, ಡಿಫರೆನ್ಸ್ 1 - 2 = -1 ಬರುತ್ತೆ. ಸೊ ಡಸ್ ನಾಟ್ ಬಿಲಾಂಗ್ಸ್ ಟು
ನ್ಯಾಚುರಲ್ ನಂಬರ್. ಸೊ ನೋಡಿ ಇಲ್ಲಿ ಅದಕ್ಕೆ ಏನಾಗ್ಬಿಡುತ್ತೆ, ಮೈನಸ್ ಇಸ್ ನಾಟ್ ಎ ಬೈನರಿ ಆಪರೇಷನ್ ಆನ್ ಎನ್ ಆಗುತ್ತೆ. ಸೊ ಇವಾಗ ಅದೇ ಎನ್ ಪ್ಲಸ್ ಇದೆ ನೋಡಿ, ಎನ್ ಪ್ಲಸ್. ಸೊ ಅಲ್ಲೇನಾಗ್ಬಿಡುತ್ತೆ, ನಿಮ್ಗೆ ಯಾವುದೇ ನಂಬರ್ ಅನ್ನ ಆಡ್ ಮಾಡಿದ್ರು ಸೊ ಅಡಿಷನ್ ಆಫ್ ಟು ನ್ಯಾಚುರಲ್ ನಂಬರ್ ಇಸ್ ಅಗೇನ್ ನ್ಯಾಚುರಲ್ ನಂಬರೇ ಬರುತ್ತೆ. ಸೊ ದೇರ್ಫೋರ್ ಪ್ಲಸ್ ಈಸ್ ಬೈನರಿ ಆಪರೇಷನ್ ಆನ್ ಎನ್ ಆಗುತ್ತೆ. ಸೊ ಝೆಡ್ ಪ್ಲಸ್ ತಗೊಂಡ್ರೆ ಏನಾಗುತ್ತೆ, ಸೊ ಅಡಿಷನ್ ಆಫ್ ಟು ಇಂಟಿಜರ್ಸ್ ಇಸ್ ಅಗೇನ್ ಇಂಟಿಜರ್ಸ್ ಬರುತ್ತೆ ಅಲ್ವಾ. ಸೊ ಈ ತರ ಸೊ ಟೂ ನಂಬರ್ಸ್ ಆಪರೇಟ್ ಮಾಡಿದ್ರೆ ಅದೇ ಸೆಟ್ ಒಳಗಡೆ ಬರಬೇಕು. ಇಲ್ಲಿ ಬರ್ತಾ ಇಲ್ಲ, -1 ಇಸ್ ನಾಟ್ ಎ ನ್ಯಾಚುರಲ್ ನಂಬರ್. ಸೊ ಹಾಗೆ ಬೈನರಿ ಆಪರೇಷನ್ ಆಗಲ್ಲ ಅಂತ ಅರ್ಥ. ಸೊ ಬೈನರಿ ಆಪರೇಷನ್ ಸಿಂಪಲ್ ಆಗಿ ಗೊತ್ತಾಯ್ತು ನಿಮಗೆ. ಆರ್ ಸ್ಯಾಟಿಸ್ಫೈಡ್. ಓಕೆ ನೋಡಿ ಇಲ್ಲಿ ಜಿ ಇಸ್ ಕಾಲ್ಡ್ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಸ್ಟಾರ್. ಸೊ ದಿಸ್ ಸ್ಟಾರ್ ಇಫ್ ಫಾಲೋಯಿಂಗ್ ಆರ್ ಸ್ಯಾಟಿಸ್ಫೈಡ್. ನೋಡಿ ಫಸ್ಟ್ ಏನಾಗಿರ್ಬೇಕಂದ್ರೆ ನೋಡಿ ಇಲ್ಲಿ ಫಸ್ಟ್ ಕಂಡೀಷನ್, ಸೊ ಎ ಸ್ಟಾರ್ ಬಿ ಸೊ ಕ್ಲೋಸ್ಡ್ ಅಲ್ಲ ಅಂತ ಕರೀತಾರೆ. ಸೊ ಬಿಲಾಂಗ್ಸ್ ಟು ಜಿ ಆಗಿರಬೇಕು. ಎ ಸ್ಟಾರ್ ಬಿ ಬಿಲಾಂಗ್ಸ್ ಟು ಜಿ ಆಗಿರಬೇಕು. ಸೊ ಬೈನರಿ ಆಪರೇಷನ್ ನಾವು ಆಪರೇಟ್ ಮಾಡಿದ್ರೆ ಬಿಲಾಂಗ್ಸ್ ಟು ಜಿ ಆಗಿರಬೇಕು. ಸೊ ಸೆಕೆಂಡ್ ಕಂಡೀಷನ್ ಅಸೋಸಿಯೇಟಿವ್ ಲಾ ಬರುತ್ತೆ. ಅದೇನ್ ಹೇಳುತ್ತೆ, ಎ ಸ್ಟಾರ್ ಬಿ ಸ್ಟಾರ್ ಸಿ ಈಕ್ವಲ್ ಟು ಎ ಸ್ಟಾರ್ ಡಿ ಸ್ಟಾರ್ ಸಿ ಬರುತ್ತೆ. ಸೊ ಫಾರ್ ಆಲ್ ಎ ಬಿ ಸಿ ಬಿಲಾಂಗ್ಸ್ ಟು ಜಿ. ನೆಕ್ಸ್ಟ್ ಏನ್ ಬರುತ್ತೆ, ಎಕ್ಸಿಸ್ಟೆನ್ಸ್ ಆಫ್ ಐಡೆಂಟಿಟಿ ಬರುತ್ತೆ. ಸೊ ದೇರ್ ಎಕ್ಸಿಸ್ಟ್ ಆನ್ ಎಲಿಮೆಂಟ್ ದಟ್ ಈಸ್ ಐಡೆಂಟಿಟಿ ಬಿಲಾಂಗ್ಸ್ ಟು ಜಿ ಸಚ್ ದಟ್, ಇಲ್ಲಿ ಎ ಸ್ಟಾರ್ ಇ ಮಾಡಿದ್ರೆ ಎ ಬರುತ್ತೆ, ಇ ಸ್ಟಾರ್ ಎ ಮಾಡಿದ್ರೆ ಕೂಡ ಎನೇ ಬರುತ್ತೆ. ಸೊ ಅಂತ ಎಲಿಮೆಂಟ್ ಏನಂದ್ರೆ ಐಡೆಂಟಿಟಿ ಎಲಿಮೆಂಟ್ ಅಂತ ಕರೀತಾರೆ. ಸೊ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಜಿ. ಸೊ ಎಕ್ಸಿಸ್ಟೆನ್ಸ್ ಆಫ್ ಇನ್ವರ್ಸ್ ಅಂತ ಬರುತ್ತೆ ನೆಕ್ಸ್ಟ್. ಸೊ ಫಾರ್ ಎವರಿ ಎ ಬಿಲಾಂಗ್ಸ್ ಟು ಜಿ, ನೋಡಿಲಿ ಆ ಗ್ರೂಪ್ ಅಲ್ಲಿ ನಾವು ಯಾವುದೇ ಒಂದು ಎಲಿಮೆಂಟ್ ಅನ್ನ ತಗೊಂಡ್ರು ಆ ಸೆಟ್ ಅಲ್ಲಿ ಫಸ್ಟ್, ಓಕೆನಾ, ಸೆಟ್ ತಗೊಂಡಿರ್ತೀವಲ್ಲ, ಜಿ ಅಂದ್ರೆ ಸೆಟ್ ಅದು ಫಸ್ಟ್. ಸೊ ನಾನ್ ಎಂಪ್ಟಿ ಸೆಟ್ ಅದು. ಸೊ ದೇರ್ ಎಕ್ಸಿಸ್ಟ್ ಆನ್ ಎಲಿಮೆಂಟ್ ಬಿ ಬಿಲಾಂಗ್ಸ್ ಟು ಜಿ ಸಚ್ ದಟ್, ಸೊ ಏನಾಗಬೇಕು, ಎ ಸ್ಟಾರ್ ಬಿ ಈಕ್ವಲ್ ಟು ಬಿ ಸ್ಟಾರ್ ಎ ಆಗಬೇಕು. ನೋಡಿಲಿ ಎ ಸ್ಟಾರ್ ಬಿ ಈಕ್ವಲ್ ಟು ಬಿ ಸ್ಟಾರ್ ಎ ಈಕ್ವಲ್ ಟು ಬರಬೇಕು, ಐಡೆಂಟಿಟಿ ಎಲಿಮೆಂಟ್ ಬರಬೇಕು ಅಂತ. ಸೊ ಅಲ್ಲಿ ಮಿಸ್ ಆಗಿದೆ ಐಡೆಂಟಿಟಿ ಎಲಿಮೆಂಟ್, ಓಕೆ ಮಾಡ್ಕೊಳ್ಳಿ. ನೋಡಿಲಿ ಎ ಸ್ಟಾರ್ ಬಿ ಈಕ್ವಲ್ ಟು ಬಿ ಸ್ಟಾರ್ ಎ ಮಾಡೋದೇ ಬರುತ್ತೆ, ಐಡೆಂಟಿಟಿ ಎಲಿಮೆಂಟ್ ಬರಬೇಕು. ಸೊ ಅವಾಗ ಏನಂತ ಕರೀತಾರೆ, ಸೊ ಬಿ ಈಸ್ ಕಾಲ್ಡ್ ಇನ್ವರ್ಸ್ ಆಫ್ ಎ ಅಂತ ಕರೀತಾರೆ. ಸೊ ಬಿ ಏನಂತ ಕರೀತಾರೆ ಅವಾಗ, ಇನ್ವರ್ಸ್ ಆಫ್ ಎ ಅಂತ ಕರೀತಾರೆ. ಸೊ ಅಂಡ್ ಇಸ್ ಡಿನೋಟೆಡ್ ಬೈ ಎ ಇನ್ವರ್ಸ್. ಸೊ ಮಲ್ಟಿಪ್ಲಿಕೇಟಿವ್ ಗ್ರೂಪ್ ಆದ್ರೆ ಸೊ ಎ ಇನ್ವರ್ಸ್ ಆಗುತ್ತೆ. ಸೊ ಅಡಿಟಿವ್ ಗ್ರೂಪ್ ಆದ್ರೆ ಸೊ ಮೈನಸ್ ಎ ಆಗುತ್ತೆ. ಸೊ ನೆಕ್ಸ್ಟ್ ಅದು ಗೊತ್ತಾಗುತ್ತೆ ನಿಮಗೆ ಎಕ್ಸಾಂಪಲ್ ತಗೊಂಡಾಗ. ಸೊ ನೆಕ್ಸ್ಟ್ ನೋಡಿ ಡೆಫಿನೇಷನ್ ಬರುತ್ತೆ ಒಂದು. ಸೊ ಅಬಿಲಿಯನ್ ಗ್ರೂಪ್ ಅಂತ ಬರುತ್ತೆ. ಸೊ ಎ ಗ್ರೂಪ್ ಜಿ ಇಸ್ ಸೆಟ್ ಟು ಬಿ ಸೊ ಅಬಿಲಿಯನ್ ಇಫ್ ಸೊ ಎ ಸ್ಟಾರ್ ಬಿ ಈಕ್ವಲ್ ಟು ಬಿ ಸ್ಟಾರ್ ಎ ಆಗಿರಬೇಕು. ನೋಡಿ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಇದು ಏನಂತಂದ್ರೆ, ಸೊ ಫಾರ್ ಎವರಿ ಎ ಬಿಲಾಂಗ್ಸ್ ಟು ದೇರ್ ಎಕ್ಸಿಸ್ಟ್ ಎಲಿಮೆಂಟ್, ನೋಡಿ ಇಲ್ಲಿ ಎ ಇನ್ವರ್ಸ್ ಅಂತ ಬೇಕು ತಗೊಳ್ಳಿ, ಡೌಟ್ ಬಂದ್ರೆ. ಸೊ ಇನ್ವರ್ಸ್ ಅಂತ ಅದು ಅವಾಗ ಏನಾಗುತ್ತೆ, ಎ ಸ್ಟಾರ್ ಎ ಇನ್ವರ್ಸ್ ಈಕ್ವಲ್ ಟು ಐಡೆಂಟಿಟಿ ಅಂತ ಅರ್ಥ. ಸೊ ಇಲ್ಲಿ ಬರ್ತಿದೆ ನೋಡಿ ಬಿ ಅಂತಂದ್ರೆ, ಸೊ ಎರಡು ಎಲಿಮೆಂಟ್ಸ್ ಅಲ್ಲಿ, ಸೊ ಫಾರ್ ಆಲ್ ಎ ಬಿ ಬಿಲಾಂಗ್ಸ್ ಟು ಜಿ. ಸೊ ಪ್ರತಿಯೊಂದು ಎಲಿಮೆಂಟ್ಸ್ ಇರುತ್ತಲ್ಲ ಆ ಸೆಟ್ ಒಳಗಡೆ, ಆ ಗ್ರೂಪ್ ಒಳಗಡೆ ಅದೇನ್ ಮಾಡಬೇಕು, ಎ ಸ್ಟಾರ್ ಬಿ ಈಕ್ವಲ್ ಟು ಬಿ ಸ್ಟಾರ್ ಎ ಆಗಬೇಕು. ಸೊ ಬೈನರಿ ಆಪರೇಷನ್ ಏನಾದ್ರೂ ಪ್ಲಸ್ ಕೊಟ್ಟಿದ್ರೆ ಎ ಪ್ಲಸ್ ಬಿ ಈಕ್ವಲ್ ಟು ಬಿ ಪ್ಲಸ್ ಎ ಆಗುತ್ತೆ. ಸೊ ಡಾಟ್ ಕೊಟ್ರೆ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಕೊಟ್ಟಿದ್ರೆ ಎ ಇಂಟು ಬಿ ಈಕ್ವಲ್ ಟು ಬಿ ಇಂಟು ಎ ಆಗುತ್ತೆ. ಅಂದ್ರೆ ಫಸ್ಟ್ ಗ್ರೂಪ್ ಎಲ್ಲಾ ಕಂಡೀಷನ್ಸ್ ಹೋಲ್ಡ್ ಮಾಡಿ ಕೊನೆಗೆ ಸೊ ಇದನ್ನ ಮಾಡಬೇಕು, ಎ ಸ್ಟಾರ್ ಬಿ ಈಕ್ವಲ್ ಟು ಬಿ ಸ್ಟಾರ್ ಎ ಮಾಡಬೇಕು. ಸೊ ನೆಕ್ಸ್ಟ್ ಡೆಫಿನೇಷನ್ ಬರುತ್ತೆ ಒಂದು. ಸೊ ಫೈನೈಟ್ ಅಂಡ್ ಇನ್ಫೈನೈಟ್ ಗ್ರೂಪ್ಸ್ ಅಂತ ಬರುತ್ತೆ. ಸೊ ಇಫ್ ಎ ಗ್ರೂಪ್ ಜಿ ಕನ್ಸಿಸ್ಟಿಂಗ್ ಆಫ್ ಎ ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್, ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಏನಾದ್ರು ಬಂದ್ರೆ ಗ್ರೂಪ್ ಅಲ್ಲಿ ಅದನ್ನ ಫೈನೈಟ್ ನಂಬರ್ ಅಂತ ಕರೀತಾರೆ, ಫೈನೈಟ್ ಗ್ರೂಪ್ಸ್. ಸೊ ಈಗ ನೋಡಿ ಫೈನೈಟ್ ಗ್ರೂಪ್ಸ್, ಸೊ ಅದರ್ವೈಸ್ ಅಂತ ಕರೀತಾರೆ. ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಬಂದ್ರೆ ಇನ್ಫೈನೈಟ್ ಗ್ರೂಪ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಬರುತ್ತೆ ನಿಮಗೆ ಸೊ ಝೆಡ್ ಪ್ಲಸ್ ಇದು ಇನ್ಫೈನೈಟ್ ಗ್ರೂಪ್ ಇದು, ಓಕೆನಾ. ಸೊ ಝೆಡ್ ಎನ್ ಪ್ಲಸ್ ಅಂತ ಬರುತ್ತೆ. ಸೊ ಮಾಡಲು ಎನ್ ಇದು ಫೈನೈಟ್ ಗ್ರೂಪ್, ಇದು ಫೈನೈಟ್ ಗ್ರೂಪ್. ಸೊ ಇಲ್ಲಿ ನೋಡಿ ಝೆಡ್ ಎನ್ ಹೆಂಗಿರುತ್ತೆ ಸೆಟ್ 0 1 2 3 and so on n minus 1. ಸೊ ನೋಡಿ ಇಲ್ಲಿ ಎನ್ ಇದ್ರೆ ಇಲ್ಲಿ ಅಂತ ತಗೋಬೇಕು. ಸೊ n minus 1 ತಗೋಬೇಕು. ಸೊ ಫಾರ್ ಎಕ್ಸಾಂಪಲ್ ಝೆಡ್ 3 ಏನಾಗುತ್ತೆ 0 1 2 ಆಗುತ್ತೆ. ಸೊ 3 ತಗೊಂಡ್ರೆ ಏನಾಗುತ್ತೆ ಅಂದ್ರೆ, ಸೊ 3 is congruent to 0 ಆಗುತ್ತೆ. ನೋಡಿ ಮತ್ತೆ 0 ಬರುತ್ತೆ, ರಿಪೀಟ್ ಆಗುತ್ತೆ ನೆಕ್ಸ್ಟ್ ಹೋಗ್ತಾ. ಸೊ ಏನಂತಾರೆ, ಸೊ ಮಾಡಲು ಅಂಡರ್ ಅಡಿಷನ್ ತಗೋಬೇಕದು. ಸೊ ನೆಕ್ಸ್ಟ್ ನೋಡಿ, ಸೊ ಆರ್ಡರ್ ಆಫ್ ಎ ಗ್ರೂಪ್ ಅಂತ ಬರುತ್ತೆ. ಸೊ ಆರ್ಡರ್ ಆಫ್ ಎ ಗ್ರೂಪ್ ಏನ್ ಹೇಳ್ತದೆ, ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಫೈನೈಟ್ ಗ್ರೂಪ್. ಸೊ ಕಾರ್ಡಿನಾಲಿಟಿ ಅಂತ ಅರ್ಥ, ಓಕೆನಾ. ಸೊ ಕಾರ್ಡಿನಾಲಿಟಿ ಆಫ್ ಎ ಗ್ರೂಪ್ ಇಸ್ ಕಾಲ್ಡ್ ಆರ್ಡರ್ ಆಫ್ ಎ ಗ್ರೂಪ್. ಎಷ್ಟು ಎಲಿಮೆಂಟ್ಸ್ ಇದೆ ಆ ಗ್ರೂಪ್ ಅಲ್ಲಿ ಅಂತ ನಾವು ಎಣಿಸಿದ್ರೆ ಸೊ ಅದು ಆರ್ಡರ್ ಆಫ್ ಎ ಗ್ರೂಪ್ ಆಗುತ್ತೆ. ಇವಾಗ ಝೆಡ್ ಎನ್ ಅಂತ ಇದೆ ನೋಡಿ. ಸೊ ಝೆಡ್ ಎನ್ ಏನಾಗ್ಬಿಡುತ್ತೆ ಅಂದ್ರೆ ಆರ್ಡರು, ಸೊ 0 1 2
ಸೊ n ಮೈನಸ್ ಒನ್ ಇದೆ. ಸೊ ನೋಡಿ ಇಲ್ಲಿಂದ ಇಲ್ಲಿಗೆ n ಮೈನಸ್ ಒನ್ ಎಲಿಮೆಂಟ್ಸ್, n ಮೈನಸ್ ಒನ್. ಸೊ ಇಲ್ಲೊಂದು ಎಲಿಮೆಂಟ್ ಇದೆ ಪ್ಲಸ್ ಒನ್. ಸೊ ಗೆಟ್ ಕ್ಯಾನ್ಸಲ್, ಏನಾಗ್ಬಿಡುತ್ತೆ ಅವಾಗ n ಆಗುತ್ತೆ. ಸೊ ಆರ್ಡರ್ ಆಫ್ z ಏನಾಗ್ಬಿಡುತ್ತೆ n ಆಗುತ್ತೆ. ಸೊ z ಅಂದ್ರೆ ಇನ್ಫಿನಿಟ್ ಗ್ರೂಪ್ ಅಲ್ವಾ. ಸೊ z ಪ್ಲಸ್ ಇನ್ಫಿನಿಟ್ ಗ್ರೂಪ್ ಆಗುತ್ತೆ. ಸೊ ಅದಕ್ಕೆ ಏನಾಗ್ಬಿಡುತ್ತೆ ಅಂದ್ರೆ ಇನ್ಫೈನೈಟ್ ಗ್ರೂಪ್ ಆಗುತ್ತೆ, ಇನ್ಫೈನೈಟ್ ಬರುತ್ತೆ ಆರ್ಡರ್ ಅದಕ್ಕೆ. ಸೊ ಆರ್ಡರ್ ಆಫ್ ದಿಸ್ ಗ್ರೂಪ್. ಸೊ ನೋಡಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, Zn is an abelian group with respect to ಸೊ ಅಡಿಷನ್. ಸೊ ಮಾಡ್ಯುಲೋ ಅಂಡರ್ ಅಡಿಷನ್ ಅಂತ ನಾವು ಹೇಳ್ಬೋದು. ನೋಡಿ ಮಾಡ್ಯುಲೋ ಅಂಡರ್ ಅಡಿಷನ್ ಆಫ್ ಆರ್ಡರ್ n ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಯು ಆಫ್ n ಅಂತ ಕೊಟ್ಟಿದ್ದಾರೆ. ಸೊ m such that m lies between 1 and n. ಸೊ GCD n equal to 1 ಬರಬೇಕು. ನೋಡಿ ಯಾವ ತರ ಅಂತಂದ್ರೆ, ಸೊ ನೋಡಿ ಯು ಆಫ್ 5 ಅಂತ ಇರುತ್ತೆ ಅನ್ಕೊಳ್ಳಿ. ಸೊ ನೋಡಿ, ಸೊ ಈ 5ಗೆ ರಿಲೇಟಿವ್ಲಿ ಪ್ರೈಮ್ ನಂಬರ್ಸ್ ಏನೇನು ಬರ್ತವೆ, 1 3 2 ಬರುತ್ತೆ, 1 2 3 4 ಬರುತ್ತೆ. ಸೊ ಅದ್ರ ಯು ಆಫ್ 5 ಅಂದ್ರೆ ಏನಾಗ್ಬಿಡುತ್ತೆ 1 2 3 4. ಯಾಕಂದ್ರೆ ನೋಡಿ GCD 1 ಬರಬೇಕು. ನೋಡಿ GCD 1. ಸೊ ಯು ಆಫ್ 7 ಮಾಡಿದ್ರೆ ಏನ್ ಬರುತ್ತೆ, ಸೊ 1 2 3 4 5 6 ಬರುತ್ತೆ. ಯಾಕಂದ್ರೆ ಈ ಎಲ್ಲಾ ನಂಬರ್ಸು ಸೊ ಈ 7 ಏನಾಗಿದೆ ರಿಲೇಟಿವ್ಲಿ ಪ್ರೈಮ್ ನಂಬರ್ಸ್ ಆಗಿದೆ. ನೆಕ್ಸ್ಟ್ ನೋಡಿ ರಿಸಲ್ಟ್ಸ್ ಬರುತ್ತೆ. ಸೊ ಇನ್ ಎ ಗ್ರೂಪ್ ದ ಐಡೆಂಟಿಟಿ ಎಲಿಮೆಂಟ್ ಈಸ್ ಯೂನಿಕ್. ನೋಡಿ ಇಲ್ಲಿ, ಸೊ ಗ್ರೂಪ್ ಅಲ್ಲಿ ಐಡೆಂಟಿಟಿ ಎಲಿಮೆಂಟ್ ಬರುತ್ತೆ ನೋಡಿ, ಅದು ಯಾವಾಗಲೂ ಯೂನಿಕ್ ಆಗಿರುತ್ತೆ. ಸೊ ಇನ್ ಎ ಗ್ರೂಪ್ ಎವರಿ ಎಲಿಮೆಂಟ್ ಆಸ್ ಯೂನಿಕ್ ಇನ್ವರ್ಸ್. ಸೊ ಯೂನಿಕ್ ಇನ್ವರ್ಸ್ ಸಿಗುತ್ತೆ. ಈಗ ಯಾವ್ದೊಂದು ಎಲಿಮೆಂಟ್ ಇದೆ A belongs to G ಅಂದ್ರೆ, ಸೊ ದೆನ್ ದೇರ್ ಎಕ್ಸಿಸ್ಟ್ ಎ ಯೂನಿಕ್ ಇನ್ವರ್ಸ್. ಯೂನಿಕ್ ಇನ್ವರ್ಸ್ ಮಾತ್ರ ಸಿಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ನೋಡಿ, ಸೊ ಲೆಟ್ G ಬಿ ಎ ಗ್ರೂಪ್. ಸೊ ದೆನ್ AB ಹೋಲ್ ಇನ್ವರ್ಸ್ ಈಕ್ವಲ್ ಟು ಬರುತ್ತೆ B ಇನ್ವರ್ಸ್ A ಇನ್ವರ್ಸ್ ಬರುತ್ತೆ. ಸೊ ಫಾರ್ ಆಲ್ AB ಬಿಲಾಂಗ್ಸ್ ಟು G. ಸೊ ಇವೆಲ್ಲ ರಿಸಲ್ಟ್ ಇವು, ಸ್ವಲ್ಪ ಓದ್ಕೊಳ್ಳಿ. ಸೊ ಇವಾಗ ನೋಡಿ ಕ್ಯಾನ್ಸಲೇಷನ್ ಎಲ್ಲ ಬರುತ್ತೆ. ಸೊ ಲೆಫ್ಟ್ ಕ್ಯಾನ್ಸಲೇಷನ್ ಅಂದ್ರೆ ನೋಡಿ, ಸೊ ಲೆಫ್ಟ್ ಕ್ಯಾನ್ಸಲ್ ಮಾಡಬೇಕು, A ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ರೈಟ್ ಅಂದ್ರೆ ನೋಡಿ ರೈಟ್ ಗೆ A ಕ್ಯಾನ್ಸಲ್ ಆಗುತ್ತೆ. ಸೊ ವಿಚ್ ಇಂಪ್ಲೈಸ್ B equal to C, B equal to C ಬರುತ್ತೆ. ಸೊ ನೆಕ್ಸ್ಟ್ ನೋಡಿ ಕೊಟ್ಟಿದ್ದಾರೆ ಎಕ್ಸಾಂಪಲ್, ಶೋ ದಟ್ Z is a group with respect to addition. ಸೊ ನೋಡಿ Z set of all integers with respect to addition ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಬೈನರಿ ಆಪರೇಷನ್ ಏನ್ ಕೊಟ್ಟಿದ್ದಾರೆ, ಪ್ಲಸ್ ಕೊಟ್ಟಿದ್ದಾರೆ. ಇವಾಗ ಹೆಂಗ್ ಬರೀಬೇಕಂದ್ರೆ Z ಪ್ಲಸ್ ಅಂತ ಬರೀಬೇಕು. ಓಕೆನಾ. ಸೊ ಪ್ಲಸ್ ಇಸ್ ಎ ಬೈನರಿ ಆಪರೇಷನ್ ಆನ್ Z. ಸೊ ಈ ತರ ಬರೋದಕ್ಕೆ ಏನಂತಾರೆ ಅಂದ್ರೆ ಆಲ್ಜಿಬ್ರೈಕ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಸೊ ಬೈನರಿ ಆಪರೇಷನ್ ಡಿಫೈನ್ ಮಾಡಬಹುದು ಆಲ್ಜಿಬ್ರಿಕ್ ಸ್ಟ್ರಕ್ಚರ್ ಆಗುತ್ತೆ. ಇವಾಗ ಏನಾಗುತ್ತೆ, ಸೊ Z equal to 0 ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ 2 ಅಂಡ್ ಸೋ ಆನ್. ಇದು ಸೆಟ್ ಆಫ್ ಆಲ್ ಇಂಟೀಜರ್ಸ್. ಇವಾಗ ನೋಡಿ ಫಸ್ಟ್ ಪ್ರಾಪರ್ಟಿ ಏನಂತಂದ್ರೆ, ಸೊ ಅಡಿಷನ್ ಈಸ್ ಕ್ಲೋಸ್ಡ್ ಆಗಬೇಕು. ಅಡಿಷನ್ ಈಸ್ ಕ್ಲೋಸ್ಡ್ ಅಂದ್ರೆ ಏನ ಅರ್ಥ ಅಂದ್ರೆ, ಸೊ ಎರಡು ನಂಬರ್ ಅನ್ನ ಸೆಟ್ ಅಲ್ಲಿ ತಗೊಂಡ್ರೆ, ಸೊ ಯಾವುದೇ ಎರಡು ನಂಬರ್ ಅನ್ನ ತಗೊಂಡ್ರು A ಪ್ಲಸ್ B ಮಾಡಿದ್ರೆ ಸೊ ಬಿಲಾಂಗ್ಸ್ ಟು ಅದೇ ಸೆಟ್ ಅಲ್ಲಿ ಬರಬೇಕು. ಇವಾಗ ನೋಡಿ ಇಲ್ಲಿ, ಸೊ ಅಡಿಷನ್ ಆಫ್ 2 ಇಂಟೀಜರ್ಸ್ ಏನ್ ಬರುತ್ತೆ, ಮತ್ತೆ ಇಂಟೀಜರ್ಸ್ ಬರುತ್ತೆ. ಇಲ್ಲಿ ಎರಡು ನಂಬರ್ ತಗೊಂಡಿದ್ದಾರೆ, A ಬಿಲಾಂಗ್ಸ್ ಟು Z, B ಬಿಲಾಂಗ್ಸ್ ಟು Z ಅಂತ. ಸೊ ಅವಾಗ ಏನಾಗ್ಬಿಡುತ್ತೆ, ಸೊ ಅಡಿಷನ್ ಆಫ್ 2 ಇಂಟೀಜರ್ಸ್ ಆಗುತ್ತೆ. ಸೊ ನೋ ಪ್ರಾಬ್ಲಮ್. ಸೆಕೆಂಡ್ ಕಂಡೀಷನ್ ಏನ್ ಬರುತ್ತೆ, ಸೊ ಲೆಟ್ A ಬಿಲಾಂಗ್ಸ್ ಟು Z, ಸೊ B ಬಿಲಾಂಗ್ಸ್ ಟು Z. ಸೊ ಎರಡು ನಂಬರ್ ತಗೊಳ್ತಾನೆ, ಸೊ ಆರ್ಬಿಟರ್ ನಂಬರ್ಸ್, ಅಂಡ್ C ಬಿಲಾಂಗ್ಸ್ ಟು Z ಸಚ್ ದಟ್ ಸೊ A ಪ್ಲಸ್ B ಪ್ಲಸ್ C ಈಕ್ವಲ್ ಟು A ಪ್ಲಸ್ B ಪ್ಲಸ್ C ಬರುತ್ತೆ. ಸೊ ನೋಡಿ ಇಲ್ಲಿ Z ಮೈನಸ್ ತಗೊಂಡ್ರೆ, ಸೊ Z ಮೈನಸ್, ಸೊ ಮೈನಸ್ ಇಸ್ ಆಲ್ಸೋ ಬೈನರಿ ಆಪರೇಷನ್. ಬಟ್ ನೋಡಿ ಇಲ್ಲಿ ಅಸೋಸಿಯೇಟಿವ್ ಲಾ ಆಗಲ್ಲ, ಅಸೋಸಿಯೇಟಿವ್ ಲಾ ಓಲ್ಡ್ ಆಗಲ್ಲ. ಯಾಕಂದ್ರೆ ನೋಡಿ ಇಲ್ಲಿ, ಸೊ 1 ಮೈನಸ್ 2 ಮೈನಸ್ 3 ಈಕ್ವಲ್ ಟು 1 ಮೈನಸ್ 2 ಮೈನಸ್ 3 ಆಗ್ಬೇಕು ಇವಾಗ ಅಲ್ವಾ. ಯಾಕೆ A ಮೈನಸ್ B ಮೈನಸ್ C ಈಕ್ವಲ್ ಟು A ಮೈನಸ್ B ಮೈನಸ್ C ಆಗ್ಬೇಕಾಗಿತ್ತು. ಸೊ ಇದು ಸಾಲ್ವ್ ಮಾಡಿದ್ರೆ ಏನ್ ಬರುತ್ತೆ, ಇದು -1 -3 ಬರುತ್ತೆ. ಈ ಕಡೆ 1 ಮೈನಸ್ ಡಿಫರೆನ್ಸ್ ಏನ್ ಬರುತ್ತೆ, -1 ಬರುತ್ತೆ, ಮೈನಸ್ ಪ್ಲಸ್ ಆಗುತ್ತೆ, -4 ನಾಟ್ ಈಕ್ವಲ್ ಟು 2 ಆಯ್ತು. ನೋಡಿ ಅಸೋಸಿಯೇಟಿವ್ ಲಾ ಫೇಲ್ಯೂರ್ ಆಯ್ತು. ಸೊ ಅದಕ್ಕೆ Z ಮೈನಸ್ ಇಸ್ ನಾಟ್ ಎ ಗ್ರೂಪ್ ಆಗುತ್ತೆ. ಸೊ Z ಮೈನಸ್ ನಾಟ್ ಎ ಗ್ರೂಪ್. ಮೈನಸ್ ಬೈನರಿ ಆಪರೇಷನ್ ಆಗುತ್ತೆ Z ಮೇಲೆ, ಬಟ್ ಗ್ರೂಪ್ ಆಗಲ್ಲ, ಯಾಕೆಂದ್ರೆ ಅಸೋಸಿಯೇಟಿವ್ ಆಗಲ್ಲ. ಸೊ ನೀವು ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ 2 ನಂಬರ್ಸ್ ಅನ್ನ, ಸೊ ಕ್ಲೋಸರ್ ಲಾ ವರ್ಡ್ ಆಗುತ್ತೆ Z ಮೈನಸ್. ಸೊ ಸೆಕೆಂಡ್ ಪ್ರಾಪರ್ಟಿ ಫೇಲ್ಯೂರ್ ಆಗುತ್ತೆ. ಸೊ ಅದೇ ತರ ನೋಡಿ ಇಲ್ಲಿ n ಪ್ಲಸ್ ಇದೆ ನೋಡಿ, n ಪ್ಲಸ್. ಸೊ ಇದಕ್ಕೆ ಏನಾಗುತ್ತೆ ಅಂದ್ರೆ ಅಡಿಟಿವ್ ಇನ್ವರ್ಸ್ ಸಿಗಲ್ಲ. ಸೊ ನೋಡಿ ಇಲ್ಲಿ n ಪ್ಲಸ್ ಗೆ ಅಡಿಟಿವ್ ಇನ್ವರ್ಸ್ ಸಿಗಲ್ಲ. ನೋಡಿ ಇಲ್ಲಿ 1 ಇದೆ ಅನ್ಕೊಳ್ಳಿ ಒಂದು ನಂಬರ್ಗೆ, ಸೊ ಪ್ರತಿ ಒಂದು ನಂಬರ್ಗೂ ಸಿಗ್ಬೇಕು n ಅಲ್ಲಿ. ಸೊ ಇದಕ್ಕೆ ಅಡಿಟಿವ್ ಇನ್ವರ್ಸ್ ಏನಾಗುತ್ತೆ ಅಂದ್ರೆ -1 ಆಗುತ್ತೆ.
ಯಾಕೆಂದ್ರೆ ನೋಡಿ ಇಲ್ಲಿ ಇದಕ್ಕೆ ಫಸ್ಟ್ ಆಫ್ ಆಲ್ ನೋಡಿ ಇಲ್ಲಿ ಐಡೆಂಟಿಟಿನೇ ಇಲ್ಲ, ಇಲ್ಲಿ ಅಡಿಟಿವ್ ಐಡೆಂಟಿಟಿ ಜೀರೋನೇ ಇಲ್ಲ. ಓಕೆನಾ, ಸೊ ಹಂಗಾಗಿ ಇದು ಗ್ರೂಪ್ ಆಗಲ್ಲ. n ಪ್ಲಸ್ ಇಸ್ ಆಲ್ಸೋ. ಸೊ ಇವಾಗ ನೋಡಿ ಈ ನಂಬರ್ಸ್, ಸೊ 3 ನಂಬರನ್ನ ಆ್ಯಡ್ ಮಾಡಿದ್ರೆ ಸೊ ಕರೆಕ್ಟಾಗಿ ಓಲ್ಡ್ ಆಗುತ್ತೆ, ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಸೆಕೆಂಡ್ ಪ್ರಾಪರ್ಟಿ ಓಲ್ಡ್ ಆಯಿತು ಅಸೋಸಿಯೇಟಿವ್. ನೆಕ್ಸ್ಟ್ 0 ಬಿಲಾಂಗ್ಸ್ ಟು z ಇದೆ ಎಲ್ಲಿ, ಸೆಟ್ ಆಫ್ ಆಲ್ ಇಂಟಿಜರ್ಸ್ ಅಲ್ಲಿ, ಸಚ್ ದಟ್ ಸೊ ಪ್ರತಿಯೊಂದು ಎಲಿಮೆಂಟಿಗೂ ಆ 0ನ ಆ್ಯಡ್ ಮಾಡಿದ್ರೆ 0 ಪ್ಲಸ್ a, ಸೊ ಅದೇ ನಂಬರೇ ಬರುತ್ತೆ. ಸೊ ಹಾಗಾಗಿ ಏನಾಗ್ಬಿಡುತ್ತೆ ಇಲ್ಲಿ 0 ಐಡೆಂಟಿಟಿ ಎಲಿಮೆಂಟ್ ಆಗುತ್ತೆ. ಸೊ ಲೆಟ್ a ಬಿಲಾಂಗ್ಸ್ ಟು z, ದೆನ್ ನೋಡಿ ಇಲ್ಲಿ ಅಡಿಟಿವ್ ಇನ್ವರ್ಸ್ ಆಗ್ಲೇ ಹೇಳಿದೆ ನಿಮಗೆ ಮೈನಸ್ a ತಗೊಳ್ಳಿ, ಅಡಿಟಿವ್ ಇನ್ವರ್ಸ್ ಮೈನಸ್ a ತಗೊಳ್ಳಿ. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ a ಏನಾಗುತ್ತೆ 1/a ತಗೋಬೇಕು. ಸೊ ಇಲ್ಲಿ ನೋಡಿ ಇಲ್ಲಿ a ತಗೊಂಡಿವಿ ಅಂದ್ರೆ ಅಡಿಟಿವ್ ಗ್ರೂಪ್ ಇದು, ನೋಡಿ ಇಲ್ಲಿ ಅಡಿಷನ್ ವಿತ್ ರೆಸ್ಪೆಕ್ಟ್ ಟು ಅಡಿಷನ್. ಸೊ ಇಲ್ಲಿ ಏನಾಗ್ಬಿಡುತ್ತೆ ಮೈನಸ್ a ಬರುತ್ತೆ, ಸಚ್ ದಟ್ ಸೊ a ಪ್ಲಸ್ ಮೈನಸ್ a ಈಕ್ವಲ್ ಟು ಮೈನಸ್ a ಪ್ಲಸ್ a ಈಕ್ವಲ್ ಟು ಏನಾಗ್ಬಿಡುತ್ತೆ 0 ಆಗ್ತಿದೆ. ಅಂದ್ರೆ ನೋಡಿ ಪ್ರತಿಯೊಂದು ಎಲಿಮೆಂಟಿಗೂ ನಮಗೆ ಮೈನಸ್ a, ಸೊ ಅಡಿಟಿವ್ ಇನ್ವರ್ಸ್ ಸಿಗುತ್ತೆ. ಈಗ 1 ಅಂತ ತಗೊಂಡ್ರೆ ಅಡಿಟಿವ್ ಇನ್ವರ್ಸ್ ಏನಾಗುತ್ತೆ -1. ಸೊ 10 ಅಂತ ತಗೊಂಡ್ರೆ ಅಡಿಟಿವ್ ಇನ್ವರ್ಸ್ -10 ಆಗುತ್ತೆ. ಸೊ 4 ಪ್ರಾಪರ್ಟಿ ಹೋಲ್ಡ್ ಆಗ್ತಿದೆ. ಸೊ ದೇರ್ ಫಾರ್ z ಇಸ್ ಎ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಅಡಿಷನ್. ನೆಕ್ಸ್ಟ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ z ಮೈನಸ್ ಯಾಕೆ ಗ್ರೂಪ್ ಆಗಲ್ಲ ಅಂತ, ಸೊ ಆಗಲೇ ಹೇಳಿದೆ ನಿಮಗೆ. ಸೊ ಇವಾಗ ನೋಡಿ ಅದೇ ತರ, ಸೊ q ಮೈನಸ್ ಆರ್ ಮೈನಸ್ ಸಿ ಮೈನಸ್ ಯಾವುದಕ್ಕೂ ಸೊ ಇದು ಹೋಲ್ಡ್ ಆಗಲ್ಲ, ಯಾವುದು ಅಸೋಸಿಯೇಟಿವ್, ಸೊ ಅದು ಕೂಡ ಯಾವುದು ಗ್ರೂಪ್ ಆಗಲ್ಲ. ಸೊ ನೆಕ್ಸ್ಟ್ ನೋಡಿ z ನಾಟ್, ಓಕೆ z ನಾಟ್ ಇದೆ ನೋಡಿ ಇಲ್ಲಿ. ಸೊ z ನಾಟ್ ಗೆ ಇವಾಗ ನೋಡಿ, ಸೊ 2 ತಗೊಳ್ಳಿ, ಸೊ 2 ಬಿಲಾಂಗ್ಸ್ ಟು z. ಸೊ ಇಲ್ಲಿ ನೋಡಿ ಡಾಟ್ ಅಂದ್ರೇನು, ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್, ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್. ಸೊ 2 ಗೆ ಏನಾಗುತ್ತೆ 1/2 ಇನ್ವರ್ಸ್ ಆಗುತ್ತೆ, ಯಾಕೆ ಮಲ್ಟಿಪ್ಲಿಕೇಶನ್. ಸೊ ಡಸ್ ನಾಟ್ ಬಿಲಾಂಗ್ಸ್ ಟು z. ನೋಡಿ ಇಲ್ಲಿ ಈಗ ನಾವು ಯಾವುದೇ ಎಲಿಮೆಂಟ್ ತಗೊಂಡ್ರು ಇನ್ವರ್ಸ್ ಅದೇ ಸೆಟ್ ಒಳಗಡೆ ಬರಬೇಕಾಗಿತ್ತು. 1/2 ಡಸ್ ನಾಟ್ ಬಿಲಾಂಗ್ಸ್ ಟು z ಆಯ್ತು, ಸೊ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಸಿಗಲ್ಲ. ಸೊ ಹಾಗಾಗಿ z ಡಾಟ್ ಸೊ ನಾಟ್ ಎ ಗ್ರೂಪ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ನೋಡಿ r ಡಾಟ್, ನೋಡಿ ಇಲ್ಲಿ ಸೊ r ಡಾಟ್ 0 ಬಂದ್ಬಿಡುತ್ತೆ, 0 ಬಿಲಾಂಗ್ಸ್ ಟು r. ಬಟ್ ನೋಡಿ ಇಲ್ಲಿ 1/0 ಆಗುತ್ತೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಸೊ ಇದೇನಾಗುತ್ತೆ ಬರಲ್ಲ, ಇನ್ವರ್ಸ್ ಸಿಗಲ್ಲ. ಸೊ ಅದೇ ತರ ಸಿ ಡಾಟ್ ಆಗಲ್ಲ, q ಡಾಟ್ ಕೂಡ ಏನಾಗಲ್ಲ, ಗ್ರೂಪ್ಸ್ ಆಗಲ್ಲ. ನೆಕ್ಸ್ಟ್ ನೋಡಿ ಇಲ್ಲಿ ಶೋ ದಟ್ z ಸ್ಟಾರ್ ಇಸ್ ಎ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್. ನೋಡಿ z ಸ್ಟಾರ್ ಅಂದ್ರೆ ಏನಂತಂದ್ರೆ, ಸೊ ಇಲ್ಲಿ ಬರ್ದಿದ್ದಾರೆ ನೋಡಿ ಸೆಟ್ ಅದು ಯಾವ ತರ ಇರುತ್ತೆ ಅಂತ. ಸೊ z ಸ್ಟಾರ್ ಅಂದ್ರೆ x ಬಿಲಾಂಗ್ಸ್ ಟು z, ಸೊ ಸೆಟ್ ಆಫ್ ಆಲ್ ಇಂಟೀಜರ್ಸ್ ಅವು ಏನ್ ಸ್ಯಾಟಿಸ್ಫೈ ಮಾಡಬೇಕಂದ್ರೆ, ಸೊ ಇನ್ವರ್ಸ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಸೊ ಎಕ್ಸಿಸ್ಟ್ ಆಗಬೇಕು. ಓಕೆನಾ, ಸೊ ಸೆಟ್ ಆಫ್ ಆಲ್ ಇಂಟೀಜರ್ಸ್, ಸೊ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆ ಸೆಟ್ ಒಳಗಡೆ ಎಕ್ಸಿಸ್ಟ್ ಆಗ್ತಾ ಇರಬೇಕು. ನೋಡಿ ಇಲ್ಲಿ 0 ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ 2 ಪ್ಲಸ್ ಆರ್ ಮೈನಸ್ 3 ಅಂಡ್ ಸೊ ಆನ್ ಹಿಂಗಿರುತ್ತೆ. ಸೊ ಇದು z ಇದು. ಇದಕ್ಕೆ z ಸ್ಟಾರ್ ಬರೋದು ಯಾವ ತರ ಅಂತಂದ್ರೆ, ಫಸ್ಟ್ ನೋಡಿ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ನಮಗೆ ಇನ್ವರ್ಸ್ ಸಿಗಬೇಕು. 0ಗೆ ಇನ್ವರ್ಸ್ ಸಿಗಲ್ಲ, ಯಾಕೆ 1/0 ಆಗುತ್ತೆ. ಸೊ 1ಗೆ ನಮಗೆ ಇನ್ವರ್ಸ್ ಸಿಗುತ್ತೆ, ದಟ್ ಈಸ್ 1. ಯಾಕೆ ನೋಡಿ ಇಲ್ಲಿ 1/1 ದಟ್ ಈಸ್ 1. ಸೊ ಅದೇ ತರ ನೋಡಿ -1ಗೆ ಏನಾಗ್ಬಿಡುತ್ತೆ 1 ಡಿವೈಡೆಡ್ ಬೈ -1 ಆಗುತ್ತೆ, -1 ಅಂದ್ರೆ ಅದೇ ಸೆಟ್ ಒಳಗಡೆ ಬರ್ತಿದೆ ಅಲ್ವಾ. ಸೊ ಅವಾಗ ಏನಾಗುತ್ತೆ -1 ಸಿಗುತ್ತೆ. ಬಟ್ ನಾವು 2 ತಗೊಂಡ್ರೆ ಏನಾಗ್ಬಿಡುತ್ತೆ ಅಂದ್ರೆ 1/2 ಬರುತ್ತೆ. ಸೊ ಸೆಟ್ ಆಫ್ ಆಲ್ ಇಂಟಿಜರ್ಸ್ ಅಲ್ಲಿ ಇರಲ್ಲ. ಸೊ ಅದೇ ತರ ನೆಕ್ಸ್ಟ್ ಯಾವುದೇ ನಂಬರ್ ತಗೊಂಡ್ರು ಬರಲ್ಲ, ಅಂದ್ರೆ z ಸ್ಟಾರ್ ಏನಾಗ್ಬಿಡುತ್ತೆ 1 -1 ಆಗುತ್ತೆ. ಸೊ z ಸ್ಟಾರ್ ಇಸ್ ಎ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಆಗುತ್ತೆ. ಓಕೆನಾ, ಸೊ ಇಲ್ಲಿ ಯಾಕೆ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಅಸೋಸಿಯೇಟಿವ್ ಲಾ ಹೋಲ್ಡ್ ಆಗುತ್ತೆ. ಈಗ ನೀವು ಚೆಕ್ ಮಾಡ್ಕೊಳ್ಳಿ, ಇರೋದೇ 2 ನಂಬರ್ ಅಲ್ಲಿ. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ -1 ಇದೆ ಅಲ್ವಾ. ಸೊ 1ಗೆ ಇನ್ವರ್ಸ್ ಏನಾದ್ರೆ ನೋಡಿ 1 ಡಿವೈಡೆಡ್ ಬೈ 1 1, ಸೊ ಇಟ್ ಸೆಲ್ಫ್ ಇನ್ವರ್ಸ್ ಆಗುತ್ತೆ. 1 ಡಿವೈಡೆಡ್ ಬೈ -1, ಸೊ -1 ಬರುತ್ತೆ, ಸೊ ಇಟ್ ಸೆಲ್ಫ್ ಇನ್ವರ್ಸ್ ಆಗುತ್ತೆ. ಸೊ ನೋಡಿ ಇಲ್ಲಿ -1ಗೆ ಇನ್ವರ್ಸ್ ಏನು -1. ಸೊ ನೋಡಿ ಇನ್ನೊಂದೇನಂದ್ರೆ ಇನ್ವರ್ಸ್ ನಾವು ಮಾಡ್ತೀವಲ್ಲ ಅದೇ ಸೆಟ್ ಒಳಗಡೆ ಬರ್ಬೇಕು. ನೋಡಿ 1 ಬಂದಿದೆ ಇನ್ವರ್ಸ್, ನೋಡಿ ಇಲ್ಲಿ 1 ಇಲ್ಲಿದೆ, -1 ಇದೆ ನೋಡಿ ಇಲ್ಲಿ ಅದೇ ಸೆಟ್ ಒಳಗಡೆ ಇದೆ. ಸೊ ನೋ ಪ್ರಾಬ್ಲಮ್. ಸೊ ಇವಾಗ ಏನಾಗುತ್ತೆ ನೋಡಿ 1 ಇಸ್ ದ ಐಡೆಂಟಿಟಿ ಎಲಿಮೆಂಟ್. ಯಾಕೆಂದ್ರೆ ನೋಡಿ ಇಲ್ಲಿ a ಇಂಟು ಇ ಈಕ್ವಲ್ ಟು ಇ ಇಂಟು ಎ ಈಕ್ವಲ್ ಟು ಎ ಆಗಬೇಕು. ಯಾಕೆ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಕೊಟ್ಟಿರೋದು. ಸೊ ಈಗ ನೋಡಿ ಪ್ರತಿಯೊಂದು ಎಲಿಮೆಂಟ್ ಜೊತೆಗೆ ನಾವು ಸೊ ಇಲ್ಲಿ ನೋಡಿ ಐಡೆಂಟಿಟಿ 1 ಅಂತ ತಗೊಂಡ್ಬಿಟ್ರೆ, ಸೊ 1 ಇಂಟು 1 ಈಕ್ವಲ್ ಟು 1, ನೋ ಪ್ರಾಬ್ಲಮ್. ಸೊ -1 ಇಂಟು 1 ಮಾಡಿದ್ರೆ -1 ಬರ್ತಿದೆ. ನೋಡಿ ಇಲ್ಲಿ ಏನ್ ಬರ್ತಿದೆ, ಸೊ a ಡಾಟ್ ಇ ಈಕ್ವಲ್ ಟು ಎ ಬರ್ತಿದೆ. ಸೊ ಹಾಗಾಗಿ ಒಂದೇನಾಗ್ಬಿಡುತ್ತೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಆಗುತ್ತೆ. ಇಲ್ಲ ನೆನ್ಪಿಟ್ಕೊಂಡ್ಬಿಟ್ಟು ಏನಂತಂದ್ರೆ, ಸೊ ಅಡಿಟಿವ್ ಗ್ರೂಪ್ ಕೊಟ್ರೆ 0 ಅಡಿಟಿವ್ ಐಡೆಂಟಿಟಿ, ಸೊ ಮಲ್ಟಿಪ್ಲಿಕೇಟಿವ್ ಗ್ರೂಪಿಗೆ 1 ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಆಗುತ್ತೆ. ನೆಕ್ಸ್ಟ್ ನೋಡಿ ರಿಸಲ್ಟ್. ಸೊ ಯು ಆಫ್ ಎನ್ ಅಂತಂದ್ರೆ ಏನಂತಂದ್ರೆ,
ಇಲ್ಲಿದೆ ನೋಡಿ, ಯು ಆಫ್ ಎನ್ ಈಕ್ವಲ್ ಟು ಸೆಟ್ ಆಫ್ ಆಲ್ ಯೂನಿಟ್ಸ್ ಅಂತ ಕರಿಬಹುದು, ಅದು ಏನು ಸಮಸ್ಯೆ ಇಲ್ಲ. ಓಕೆ, ಎಕ್ಸ್ ಬಿಲಾಂಗ್ಸ್ ಟು ಎನ್, ಸೊ ನ್ಯಾಚುರಲ್ ನಂಬರ್ಸ್. ಸೊ ಎಕ್ಸ್ ಲೈಸ್ ಬಿಟ್ವೀನ್ 1 ಅಂಡ್ ಎನ್. ಸೊ ಜಿ ಸಿ ಡಿ ನಮಗೆ 1 ಬರಬೇಕು. ಸೊ ಎನ್ ಜೊತೆಗೆ 1 ಬರಬೇಕು. ಸೊ ನ್ಯಾಚುರಲ್ ನಂಬರ್ಸ್ ಅನ್ನ ತಗೊಳ್ತಾ ಹೋದ್ರೆ 1 ಬರಬೇಕು. ಸೊ ಎನ್ ಇಸ್ ಈಕ್ವಲ್ ಟು is a group with respect to multiplication mod n. ಸೊ ನೆನ್ಪಿಟ್ಕೊಳ್ಳಿ, ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ mod n. ಸೊ ಇದು ರಿಸಲ್ಟ್ ಇದು. ಸೊ ಯು ಆಫ್ ಎನ್ ಏನಾಗ್ಬಿಡುತ್ತೆ, ಗ್ರೂಪ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್. ಅದೇನು ಪ್ರೂಫ್ ಬೇಡ, ಸಿಂಪಲ್ ಆಗಿ ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಯು ಆಫ್ ಎನ್ ಇಸ್ ಆಲ್ಸೋ ಗ್ರೂಪ್ ಅಂತ. ಸೊ ಯು ಆಫ್ ಎನ್ ಈಸ್ ಆಲ್ಸೋ ಗ್ರೂಪ್. ಸೊ ಇಲ್ಲಿ ಏನಾಗುತ್ತೆ ನೋಡಿ, ಯು ಆಫ್ ಒಂದು ಎಕ್ಸಾಂಪಲ್ ಬೇಕಾದ್ರೆ ತಗೊಂಡ್ಬಿಡಿ. ಯು ಆಫ್ 4 ಈಕ್ವಲ್ ಟು ಏನಾಗುತ್ತೆ, ಸೊ 1 2 ಬರಲ್ಲ, 3 ಬರುತ್ತೆ. ಸೊ 1 3 ಅಲ್ವಾ. ಸೊ ಇದು ಗ್ರೂಪ್ ಆಗುತ್ತೆ. ಸೊ ಫಸ್ಟ್ ಏನಾಗಬೇಕು ನೋಡಿ, ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಮಾಡ್ ಎನ್ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಇವಾಗ ಏನಾಗ್ಬಿಡುತ್ತೆ, ಮಲ್ಟಿಪ್ಲಿಕೇಶನ್ ಸೊ ಮಾಡ್ 4 ತಗೋಬೇಕು, ಮಲ್ಟಿಪ್ಲಿಕೇಶನ್ ಮಾಡ್ 4. ಸೊ ಇವಾಗ ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಸೊ ಇದು ಮಲ್ಟಿಪ್ಲಿಕೇಟಿವ್ ಗ್ರೂಪ್ ಅಲ್ವಾ ಇದು. ಸೊ 1 ಏನಾಗ್ಬಿಡುತ್ತೆ, ಐಡೆಂಟಿಟಿ. ಸೊ ಆಗ್ಲೇ ಹೇಳಿದೆ 1 ಐಡೆಂಟಿಟಿ ಆಗ್ಬಿಡುತ್ತೆ, ಏನು ಸಮಸ್ಯೆ ಇಲ್ಲ. ಸೊ ನೋಡಿ, ಇವಾಗ 1ಗೆ ಇನ್ವರ್ಸ್ ಏನಾಗುತ್ತೆ ಅಂತಂದ್ರೆ, ಸೊ 1 ಇನ್ವರ್ಸ್ ಈಕ್ವಲ್ ಟು, ಸೊ ಇನ್ನೊಂದು ಕೆಲಸ ಮಾಡಿ. ಸೊ ಈಗ ನೋಡಿ, ಎ ಬಿಲಾಂಗ್ಸ್ ಟು ಯು ಆಫ್ ಎನ್ ಇದೆ ಅಂತ ಅನ್ಕೊಳ್ಳಿ. ಎ ಬಿಲಾಂಗ್ಸ್ ಟು ಯು ಆಫ್ ಎನ್ ಇದೆ ಅಂತ ಅನ್ಕೊಳ್ಳಿ. ಸೊ ಇವಾಗ ನೋಡಿ, 1ಗೆ ಇನ್ವರ್ಸ್ ಏನಾಗುತ್ತೆ ಅಂತಂದ್ರೆ, ಸೊ 1ಗೆ ಇನ್ವರ್ಸು, ಸೊ ನಿಮಗೆ ಗೊತ್ತಿದೆ ಡೆಫಿನೇಷನ್. ಸೊ ಎ ಇಂಟು ಎ ಇನ್ವರ್ಸ್ ಈಕ್ವಲ್ ಟು ಏನು ಬರಬೇಕು, ಐಡೆಂಟಿಟಿ ಬರಬೇಕು. ಸೊ ಇವಾಗ 1 ಇನ್ವರ್ಸ್, ಈ ಸೆಟ್ ಒಳಗಡೆ ಒಂದು ಎಲಿಮೆಂಟ್ ತಗೊಂಡು ಮಲ್ಟಿಪ್ಲೈ ಮಾಡ್ಕೊಡಿ. ಸೊ 1 ಇಂಟು 1 ಮಾಡ್ಬೋದಲ್ವಾ, ಈಕ್ವಲ್ ಟು 1 ಬರುತ್ತೆ. ಯಾಕೆ ಐಡೆಂಟಿಟಿ ಎಲಿಮೆಂಟ್ 1. ಸೊ ನೋ ಪ್ರಾಬ್ಲಮ್. ಸೊ 3ಗೆ ಇನ್ವರ್ಸ್ ಬೇಕಾದ್ರೆ ಏನು ಮಾಡಬೇಕು, 3 ಇಂಟು, ಸೊ 1 ಮಾಡಿದ್ರೆ ಫಸ್ಟ್ ಏನಾಗ್ಬಿಡುತ್ತೆ ನೋಡಿ, 3 ಇಂಟು 1 3 ಬರುತ್ತೆ. ನಮಗೆ 1 ಬರಬೇಕಾಗಿತ್ತು. ಸೊ ಅಂಡರ್ ಮಾಡಲ್ ಆಫ್ 4 ಬರ್ತಿಲ್ಲ. ಸೊ ಅದಕ್ಕೆ 3 ಇಂಟು 3 ಮಾಡಿ. ಸೊ 9 ಬರುತ್ತೆ. ಸೊ 9, ಸೊ ಓವರ್ 4 ಏನಾಗ್ಬಿಡುತ್ತೆ, ಕಾಂಗ್ರುಯೆಂಟ್ ಟು ಎಷ್ಟಾಗುತ್ತೆ, 5 ಆಗುತ್ತೆ. ಸೊ 3 ಇಂಟು 3 9. ಸೊ ಓವರ್ 4 ಏನಾಗುತ್ತೆ, ಸಾರಿ ಓವರ್ 4 ಏನಾಗುತ್ತೆ, 1 ಆಗುತ್ತೆ. ಸಾರಿ. ಸೊ 9 ಡಿವೈಡೆಡ್ ಬೈ 4 ಮಾಡ್ಬೇಕಲ್ವಾ. ನೋಡಿ 4 ಇದೆ. ಸೊ 9 ಡಿವೈಡೆಡ್ ಬೈ, ಸೊ 4 1 4 2 ಸೊ ರಿಮೈಂಡರ್ ಎಷ್ಟು ಬರುತ್ತೆ, 1 ಬರ್ತಿದೆ. ಸೊ ನೋಡಿ, ಐಡೆಂಟಿಟಿ ಎಲಿಮೆಂಟ್ ಬರ್ತಿದೆ. ಅಂದ್ರೆ ಈ ಎಲಿಮೆಂಟ್ಗೆ ದಟ್ ಈಸ್ ಎ ಇಂಟು ಎ ಇನ್ವರ್ಸ್ ಈಕ್ವಲ್ ಟು ಐಡೆಂಟಿಟಿ ಅಲ್ವಾ. ಸೊ ಎ ಜೊತೆಗೆ ಎ ಇನ್ವರ್ಸ್ ಮಲ್ಟಿಪ್ಲೈ ಮಾಡ್ತಿದ್ದೀನಿ. ಸೊ 3 ಜೊತೆಗೆ 3 ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಏನು ಬರ್ತಿದೆ, 1 ಬರ್ತಿದೆ. ಅಂದ್ರೆ ಅರ್ಥ ಏನು, 1 ಇನ್ವರ್ಸ್ ಈಕ್ವಲ್ ಟು 1. ಸೊ 3 ಇನ್ವರ್ಸ್ ಈಕ್ವಲ್ ಟು ಏನಾಗುತ್ತೆ, 3 ಆಗುತ್ತೆ. ಸೊ 1ಗೆ ಇಟ್ ಸೆಲ್ಫ್ ಇನ್ವರ್ಸ್ 1. ಸೊ 3ಗೆ ಇಟ್ ಸೆಲ್ಫ್ ಇನ್ವರ್ಸ್ ಬರುತ್ತೆ. ಸೊ ನೆಕ್ಸ್ಟ್ ನೋಡಿ, ಶೋ ದಟ್ Zn is a group. ನೋಡಿ, Zn is a group with respect to addition ಮಾಡ್ಯುಲೋ n. ಸೊ ಅಡಿಷನ್ ಮಾಡ್ಯುಲೋ n ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಏನಾಗುತ್ತೆ, Zn ಈಕ್ವಲ್ ಟು 0. ನಾನು ಹೇಳಿದೆ ಆಗ್ಲೇ. ಸೊ 1 2 ಇಲ್ಲಿ n ಇದ್ರೆ ಇಲ್ಲಿ ಏನು ಬರುತ್ತೆ, n ಮೈನಸ್ 1 ಬರುತ್ತೆ. ವಿತ್ ಕಾರ್ಡಿನೇಟ್ ಎಷ್ಟು ಬರುತ್ತೆ, ಆರ್ಡರ್ ಆಫ್ Zn n ಬರುತ್ತೆ. ಸೊ ಫಸ್ಟ್ ನೋಡಿ, ಈಗ 2 ಎಲಿಮೆಂಟ್ಸ್ ತಗೊಳ್ಳಿ, ಎ ಬಿ ಅಂತ ತಗೊಳ್ಳಿ. ಸೊ ಆ್ಯಡ್ ಮಾಡಿದ್ರೆ ಅದೇ ಸೆಟ್ ಒಳಗಡೆ ಬರುತ್ತೆ. ಸೊ ನೋಡಿ ಇಲ್ಲಿ, ಈಗ ನೋಡಿ ಯಾವ ತರ ಅಂತಂದ್ರೆ, Z 5 ಇದೆ ಅನ್ಕೊಳ್ಳಿ. 0 1 2 3 4 ಇದೆ. ಸೊ 4 ಪ್ಲಸ್ 4 ಏನಾಗ್ಬಿಡುತ್ತೆ, 8 ಆಗುತ್ತೆ. ಬಟ್ ಸೆಟ್ ಒಳಗಡೆ ಇಲ್ಲ. ಬಟ್ ನೋಡಿ ಇಲ್ಲಿ, ಸೊ ಇಲ್ಲೇನಿದೆ, ಮಾಡ್ 5 ಆಗುತ್ತೆ ಅವಾಗ. ಸೊ ಅಡಿಷನ್ ಮಾಡ್ 5 ಮಾಡಬೇಕು. ಸೊ ಅವಾಗ ಇಲ್ಲಿ ಏನಾಗ್ಬಿಡುತ್ತೆ, ಸೊ 8 ಡಿವೈಡೆಡ್ ಬೈ 5 ಮಾಡಬೇಕು. ಸೊ 5 1 5 1 ರಿಮೈಂಡರ್ ಎಷ್ಟು ಬಂತು, 3 ಬಂತು. ಸೊ 3 ಆಗುತ್ತೆ. ಸೊ ಅಂದ್ರೆ ಅರ್ಥ ಏನು, ಸೊ 2 ನಂಬರ್ ಅನ್ನು ಆ್ಯಡ್ ಮಾಡಿದೆ ನಾನು ಆ ಸೆಟ್ ಒಳಗಡೆ. 4 ಪ್ಲಸ್ 4 ಅಂತ ಮಾಡಿದೆ, ಅವಾಗ ಏನು ಬಂದಿದೆ, ಸೊ ಅದೇ ಸೆಟ್ ಒಳಗಡೆ ಬರ್ತಿದೆ ನೋಡಿ. ಸೊ ಹಂಗಾಗಿ 2 ನಂಬರ್ ಅನ್ನು ಆ್ಯಡ್ ಮಾಡಿದ್ರೆ ಅದೇ ಸೆಟ್ ಒಳಗಡೆ ಬರುತ್ತೆ. ಸೊ ಅಸೋಸಿಯೇಟಿವ್ ಕೂಡ ಓಲ್ಡ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಅಡಿಟಿವ್ ಗ್ರೂಪ್ ಇದು. ಸೊ ಅಡಿಟಿವ್ ಗ್ರೂಪ್ ಆಗಿದ್ರೆ, ಸೊ 0 ಏನಾಗ್ಬಿಡುತ್ತೆ, ಐಡೆಂಟಿಟಿ ಎಲಿಮೆಂಟ್ ಆಗುತ್ತೆ. ಸಚ್ ದಟ್, ಸೊ ಯಾವುದೇ ಎಲಿಮೆಂಟ್ಗೆ 0 ಆ್ಯಡ್ ಮಾಡಿದ್ರೆ ಸೊ ಮತ್ತು ಅದೇ ಎಲಿಮೆಂಟೇ ಬರುತ್ತೆ. ಸೊ ಫಾರ್ ಆಲ್ ಎ ಬಿಲಾಂಗ್ಸ್ ಟು Zn. ಸೊ ಎ ಬಿಲಾಂಗ್ಸ್ ಟು Zn. ಸೊ ದೆನ್ n ಮೈನಸ್ ಎ ಬಿಲಾಂಗ್ಸ್ ಟು Zn. ನೋಡಿ, ಇದು ಇನ್ವರ್ಸ್ ಆಗುತ್ತೆ. ಯಾಕೆಂದ್ರೆ ನೋಡಿ, ಇಲ್ಲಿ ಎ ತಗೊಂಡಿರ್ತೀವಿ ಪ್ಲಸ್ n ಮೈನಸ್ ಎ ಈಕ್ವಲ್ ಟು, ಸೊ ಎ ಗೆಟ್ ಕ್ಯಾನ್ಸಲ್, ಇನ್ನೇನು ಬರುತ್ತೆ ನಮಗಿಲ್ಲಿ, n ಬರುತ್ತೆ. ಸೊ ನಮಗೇನು ಬರ್ಬೇಕು ಹೇಳಿ, ಸೊ ಎ ಪ್ಲಸ್
ಮೈನಸ್ ಎ ಈಕ್ವಲ್ ಟು 0 ಬರಬೇಕಾಗಿತ್ತಲ್ವಾ. ಸೊ ಐಡೆಂಟಿಟಿ ಬರಬೇಕು, ಐಡೆಂಟಿಟಿ ಎಲಿಮೆಂಟ್. ಸೊ ಎನ್ ಬಂದಿದೆ, ಬಟ್ ನೋಡಿ ಇಲ್ಲಿ ಮಾಡ್ ಎನ್. ಸೊ ಅವಾಗ ಏನಾಗ್ಬಿಡುತ್ತೆ, ಇದು ದಿಸ್ ಎನ್ ಇಸ್ ಕಾಂಗ್ರುಯೆಂಟ್ ಟು 0 ಆಗುತ್ತೆ. ಸೊ ಅಂದ್ರೆ ಏನಾಗುತ್ತೆ, ಇನ್ವರ್ಸ್ ಎನ್ ಮೈನಸ್ ಎ. ಇವಾಗ ನೋಡಿ, ಇವಾಗ ಈ ಸೆಟ್ ಒಳಗಡೆ 0ಗೆ ಇನ್ವರ್ಸ್ ಏನಪ್ಪಾ ಅಂತಂದ್ರೆ, ಸೊ ಏನ್ ಮಾಡ್ಬೇಕು ನಾವು, 5 ಇದೆ ನೋಡಿ ಇಲ್ಲಿ, ಏನಂದ್ರೆ 5. ಸೊ 5 ಮೈನಸ್ 0 ಮಾಡಬೇಕು, ದಟ್ ಈಸ್ 5. ಸೊ 5 ಆಗುತ್ತೆ. ಸೊ 1 ಇನ್ವರ್ಸ್ ಏನಾಗುತ್ತೆ, ದಟ್ ಈಸ್ 4. ಸೊ 2 ಇನ್ವರ್ಸ್ ಏನಾಗುತ್ತೆ, ಸೊ 5 ಮೈನಸ್ 2 ಈಕ್ವಲ್ ಟು ಏನಾಗುತ್ತೆ, 3 ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, 3 ಇನ್ವರ್ಸ್ ಈಕ್ವಲ್ ಟು 5 ಮೈನಸ್ 3 ಈಕ್ವಲ್ ಟು ಏನಾಗುತ್ತೆ, 2 ಆಗುತ್ತೆ. ಸೊ 4 ಇನ್ವರ್ಸ್ ಏನಾಗುತ್ತೆ, 5 ಮೈನಸ್ 4 ಈಕ್ವಲ್ ಟು 1 ಆಗುತ್ತೆ. ಸೊ ಅಲ್ಲಿಗೆಲ್ಲ ಎಲಿಮೆಂಟ್ಸು ಕವರ್ ಆಯಿತು. ಸೊ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, Z6 ಪ್ಲಸ್ ಇಸ್ ಎ ಗ್ರೂಪ್ ವಿತ್ ಐಡೆಂಟಿಟಿ 0 ಅಂಡ್ 0 ಇನ್ವರ್ಸ್. ನಾನು ಹೇಳಿದೆ ಆಗಲೇ, ಸೊ 6 ಮೈನಸ್ 0 ಮಾಡಬೇಕು. ಸೊ 0 ಇನ್ವರ್ಸ್ ಏನಾಗ್ಬಿಡುತ್ತೆ, 6 ಆಗುತ್ತೆ. ಸೊ 1 ಇನ್ವರ್ಸ್ ಏನಾಗುತ್ತೆ, 5 ಆಗುತ್ತೆ. ಸೊ 2 ಇನ್ವರ್ಸ್ ಏನಾಗುತ್ತೆ, 4 ಆಗುತ್ತೆ. 3 ಇನ್ವರ್ಸ್ 6 ಮೈನಸ್ ದಟ್ ಈಸ್ 3. ಸೊ ಅದೇ ತರ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಕೊಟ್ಟಿದ್ದಾರೆ ನೋಡಿ, ಶೋ ದಟ್ ಸೊ ಜನರಲ್ ಲೀನಿಯರ್ ಗ್ರೂಪ್. ಸೊ GLF ಅಂತ ತಗೊಂತಾರೆ. ಸೊ ಎಫ್ ಅಂದ್ರೆ ಫೀಲ್ಡ್ ಅದು. ಸೊ ಫೀಲ್ಡ್ ಅಂದ್ರೆ ಸೊ ಯಾವ ಬರ್ತವೆ, Q, ಸೊ R, C, Z, P ಅಂತ ಬರುತ್ತೆ. ಸೊ ಪ್ರೈಮ್ P ಅಂದ್ರೆ ಏನು, ಪ್ರೈಮ್ ನಂಬರ್ ಬರುತ್ತೆ. ಸೊ ಇಷ್ಟು ಬರ್ಬೋದು. ಸೊ ಇವಾಗ ಏನಾಗುತ್ತೆ ನೋಡಿ, ಇಲ್ಲಿ ಈಸ್ ಎ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್. ಸೊ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್ ಅಂದ್ರೆ ನಿಮಗೆ ಗೊತ್ತಿದೆ. ಸೊ ಆ ತರ ಇದೇನಾಗ್ಬಿಡುತ್ತೆ, ಗ್ರೂಪ್ ಆಗೋದು ಅಂತ ಹೇಳ್ತಿದ್ದಾನೆ. ಸೊ ನೋಡಿ, ಇಲ್ಲಿ ಜನರಲ್ ಲೀನಿಯರ್ ಗ್ರೂಪ್ ನ ಈ ತರ ಬರೀತಾರೆ ನೋಡಿ, ಜನರಲ್ G, ಸೊ ಲೀನಿಯರ್ ಗ್ರೂಪ್ ಅಂತ ಇದು. ಸೊ ಓವರ್ ಯಾವುದು ಫೀಲ್ಡ್ ಕೊಟ್ಟಿರ್ತಾರೆ ನೋಡಿ, ದಟ್ ಫೀಲ್ಡ್. ಸೊ ಈಕ್ವಲ್ ಟು, ಸೊ ಏನಂದ್ರೆ ಸೆಟ್ ಆಫ್ ಆಲ್ ಮ್ಯಾಟ್ರಿಸಸ್ ಈಕ್ವಲ್ ಟು, ಸೊ Aij, ಸೊ n ಕ್ರಾಸ್ n ಮ್ಯಾಟ್ರಿಕ್ಸ್ ಅಂದ್ರೆ ದಟ್ ಇಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು. ಸಚ್ ದಟ್ ಸೊ ಡೆಲ್ ಎ ನಾಟ್ ಈಕ್ವಲ್ ಟು 0. ಸೊ ಡೆಲ್ ಎ ಇದೆ ನೋಡಿ, ನಾಟ್ ಈಕ್ವಲ್ ಟು 0 ಬರಬೇಕು. ಸೊ ಈಕ್ವಲ್ ಟು 0 ಬಂದ್ಬಿಟ್ರೆ ಏನಾಗುತ್ತೆ, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಸಿಗಲ್ಲ, ಯಾಕೆಂದ್ರೆ ಎ ಇನ್ವರ್ಸ್ ಸಿಗೋದಿಲ್ಲಲ್ವಾ. ಸೊ ಇನ್ವರ್ಸ್ ಡಸ್ ನಾಟ್ ಎಕ್ಸಿಸ್ಟ್. ಸೊ ಅದಕ್ಕೆ ನೋಡಿ ಇಲ್ಲಿ ಮಸ್ಟ್ ಡೆಲ್ ಎ ನಾಟ್ ಈಕ್ವಲ್ ಟು 0. ಸೊ ಆಮೇಲೆ ಎಂಟ್ರೀಸ್ ಇದೆ ನೋಡಿ, Aij, ಸೊ ಅದು ಬಿಲಾಂಗ್ಸ್ ಟು ಸೊ ಫೀಲ್ಡ್ ಆಗಿರಬೇಕು. ಸೊ ಬಿಲಾಂಗ್ಸ್ ಟು ಎಫ್ ಆಗಿರಬೇಕು. ಸೊ ನೋಡಿ, ಫಸ್ಟ್ ಏನಿದೆ ನಿಮಗೆ ಗೊತ್ತಿದೆ, ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಗ್ರೂಪ್ ಆಗುತ್ತೆ ಅದು, ಓಕೆನಾ. ಸೊ ಅಡಿಷನ್ ಗ್ರೂಪ್ ಆಗಲ್ಲ. ಓಕೆ, ಇವಾಗ ನೋಡಿ, ಸೊ ಎ ತಗೊಂಡಿದ್ದಾರೆ. ಸೊ ಜನರಲ್ ಲೀನಿಯರ್ ಗ್ರೂಪ್ ಅಲ್ಲಿ ಒಂದು ಮ್ಯಾಟ್ರಿಕ್ಸ್ ತಗೊಂಡಿದ್ದಾರೆ. ಸೊ ದೆನ್ ಸೊ ನೋಡಿ, ಅವಾಗ ಏನಾಗ್ಬಿಡುತ್ತೆ, ಬೈ ಸೆಟ್ ಒಳಗಡೆ ಏನಾಗ್ಬಿಡುತ್ತೆ, ಯಾವುದೇ ಮ್ಯಾಟ್ರಿಕ್ಸ್ ತಗೊಂಡ್ಬಿಟ್ರು ಈ ಸೆಟ್ ಒಳಗಡೆ ಸೊ ಡೆಲ್ ನಾಟ್ ಈಕ್ವಲ್ ಟು 0 ಬಂದಿದೆ. ಸೊ ಡೆಲ್ ನಾಟ್ ಈಕ್ವಲ್ ಟು 0. ನೆಕ್ಸ್ಟ್ ನೋಡಿ, ಬಿ ಬಿಲಾಂಗ್ಸ್ ಟು ತಗೊಂಡಿದ್ದಾನೆ, ಇನ್ನೊಂದು ಮ್ಯಾಟ್ರಿಕ್ಸ್ ತಗೊಂಡಿದ್ದಾನೆ. ಸೊ ದೆನ್ ದಿಸ್ ಡೆಲ್ ಏನಾಗ್ಬಿಡುತ್ತೆ, ದಟ್ ಈಸ್ ಡೆಟರ್ಮಿನೆಂಟ್ ನಾಟ್ ಈಕ್ವಲ್ ಟು 0 ಆಗ್ಬಿಡುತ್ತೆ. ಸಚ್ ದಟ್ ಸೊ ಇವಾಗ ನೋಡಿ, ಡೆಲ್ ಎ ಬಿ ಈಕ್ವಲ್ ಟು, ಸೊ ಡೆಲ್ ಎ ಬಿ ಮಾಡ್ತಾನೆ. ಯಾಕೆ ಅಂದ್ರೆ ನೋಡಿ, ಇಲ್ಲಿ ಕ್ಲೋಸ್ ಏನಿರುತ್ತೆ, ಕ್ಲೋಸ್ ಎ ಸ್ಟಾರ್ ಬಿ ಬಿಲಾಂಗ್ಸ್ ಟು, ಸೊ ಅದೇ ಗ್ರೂಪ್ ಸೆಟ್ ಅಲ್ಲೇ ಬರ್ಬೇಕಂತ. ಸೊ ಇವಾಗ ಏನಾಗುತ್ತೆ, ಸೊ ಮ್ಯಾಟ್ರಿಕ್ಸ್ ಆಗುತ್ತೆ ಎ ಅಂತಂದ್ರೆ. ಸೊ ವಿತ್ ರೆಸ್ಪೆಕ್ಟ್ ಟು ಬೈನರಿ ಆಪರೇಷನ್ ಯಾವ ತಗೊಂಡಿದ್ದಾರೆ, ಮಲ್ಟಿಪ್ಲಿಕೇಶನ್, ದಟ್ ಈಸ್ ಎ ಇಂಟು ಬಿ ಆಗುತ್ತೆ. ಸೊ ಅದಕ್ಕೆ ನೋಡಿ, ಇಲ್ಲಿ ಎ ಇಂಟು ಬಿ ಮಾಡ್ಬೇಕು ಇವಾಗ. ಸೊ ಎ ಇಂಟು ಬಿ ಕೂಡ ಅದೇ ಒಂದು ಸೆಟ್ ಒಳಗಡೆ ಬರುತ್ತೆ ಅಂತ ಯಾವ ತರ ಗೊತ್ತಾಗುತ್ತೆ ಅಂದ್ರೆ, ಸೊ ನಾವೇನ್ ಮಾಡ್ಬೇಕಂದ್ರೆ ನೋಡಿ, ಇಲ್ಲಿ ಸೊ ಡೆಲ್ ಎ ನಾಟ್ ಈಕ್ವಲ್ ಟು 0 ಬರ್ಬೇಕಲ್ವಾ. ಸೊ ಇವಾಗ ಸೊ ಡೆಟರ್ಮಿನೆಂಟ್ ಆಫ್ ಎ ಬಿ ನಾಟ್ ಈಕ್ವಲ್ ಟು 0 ಅಂತ ತೋರಿಸ್ಬೇಕು. ಸೊ ಡೆಟರ್ಮಿನೆಂಟ್ ಆಫ್ ಎ ಬಿ ಈಕ್ವಲ್ ಟು ನಿಮಗೊಂದು ರೂಲ್ ಗೊತ್ತಿದೆ, ಡೆಟರ್ಮಿನೆಂಟ್ ಆಫ್ ಎ ಇಂಟು ಡೆಟರ್ಮಿನೆಂಟ್ ಆಫ್ ಬಿ ಅಂತ ಸ್ಪ್ಲಿಟ್ ಆಗುತ್ತೆ. ಸೊ ಇವಾಗ ಏನಾಗುತ್ತೆ ಅಂದ್ರೆ, ಸೊ ಡೆಲ್ ಎ ನಾಟ್ ಈಕ್ವಲ್ ಟು 0. ಸೊ ದಿಸ್ ಡೆಲ್ ಬಿ ಈಸ್ ಆಲ್ಸೋ ನಾಟ್ ಈಕ್ವಲ್ ಟು 0. ಯಾಕಂದ್ರೆ ನೋಡಿ, ತಗೊಂಡಿದ್ದೀವಿ, ಸೊ ಇಲ್ಲಿ ತಗೊಂಡಿದ್ದೀವಿ, ಯಾಕೆಂದ್ರೆ ಈ ಸೆಟ್ ಅಲ್ಲಿ ಬರುವಂತ ಎಲಿಮೆಂಟ್ಸ್ ಸೊ ಅದೇ ತರನೇ ಇರಬೇಕು. ಸೊ ನೋಡಿ, ಎರಡು ನಾಟ್ ಈಕ್ವಲ್ ಟು 0 ಅಂದ್ಬಿಟ್ಟೆ, ಸೊ ಈ ಎಕ್ಸ್ಪ್ರೆಷನ್ ಏನಾಗ್ಬಿಡುತ್ತೆ, ನಾಟ್ ಈಕ್ವಲ್ ಟು 0 ಆಗುತ್ತೆ. ಸೊ ನೋಡಿ, ಸೊ ನಾಟ್ ಈಕ್ವಲ್ ಟು 0 ಆಗುತ್ತೆ, ಓಕೆನಾ. ಸೊ ಎ ಬಿ ನಾಟ್ ಈಕ್ವಲ್ ಟು 0, ವಿಚ್ ಇಂಪ್ಲೈಸ್ ದಿಸ್ ಮ್ಯಾಟ್ರಿಕ್ಸ್ ಎ ಬಿ ಸೊ ಬಿಲಾಂಗ್ಸ್ ಟು ಜನರಲ್ ಲೀನಿಯರ್ ಗ್ರೂಪ್. ಸೊ ಓವರ್ ಫೀಲ್ಡ್ ಯಾವ್ದು ಕೊಟ್ಟಿರ್ತಾರೆ ಅಂತ ಸೊ ತಗೋಬಹುದು ನೋಡಿ, ಇದೆ. ಸೊ ಗ್ರೂಪ್ ಇದ್ರಲ್ಲಿ ಬರುತ್ತೆ, ಮ್ಯಾಕ್ಸಿಮಮ್ ಇಲ್ಲೇ ಬರುತ್ತೆ. Q ಬರುತ್ತೆ, R ಬರುತ್ತೆ, C ಬರುತ್ತೆ, ZP ಬರುತ್ತೆ. ಸೊ P ಮಸ್ಟ್ ಬಿ ಪ್ರೈಮ್ ನಂಬರ್. ಸೊ ಇವಾಗ ನೋಡಿ ಇಲ್ಲಿ, ಸೊ ನಿಮಗೆ ಗೊತ್ತಿದೆ ಇಲ್ಲಿ, ಸೊ ಮ್ಯಾಟ್ರಿಕ್ಸ್ ಇರುತ್ತೆ ನೋಡಿ. ಸೊ ಮ್ಯಾಟ್ರಿಕ್ಸ್ ಏನಾಗುತ್ತೆ, ಆಲ್ವೇಸ್ ಅಸೋಸಿಯೇಟಿವ್ ಆಗುತ್ತದೆ, ಓಕೆನಾ. ಸೊ ಅಸೋಸಿಯೇಟಿವ್ ನಾವನ್ನ ವರ್ಡ್ ಮಾಡ್ತಾ ಇರುತ್ತೆ. ಸೊ ಕಾಂಪಿಟೇಟಿವ್ ಆಗಲ್ಲ ಆಲ್ವೇಸ್, ಬಟ್ ಅಸೋಸಿಯೇಟಿವ್ ಇದೆ ನೋಡಿ, ಆಲ್ವೇಸ್ ಆಗುತ್ತೆ. ಸೊ ಮ್ಯಾಟ್ರಿಕ್ಸ್ ಅಂತ ಏನಾದ್ರು ನಿಮಗೆ ಬಂತು, 3 ಮ್ಯಾಟ್ರಿಕ್ಸ್ ಇದೆ ಅಂತಂದ್ರೆ ಬೇಕಿದ್ರೆ ಮನೆ ಚೆಕ್ ಮಾಡ್ಕೊಳ್ಳಿ, ಅಸೋಸಿಯೇಟಿವ್ ಲವನ್ನ ಆಲ್ವೇಸ್ ಹೋಲ್ಡ್ ಮಾಡ್ತಾ ಇರ್ತವೆ.
ಓಕೆ, ಇವಾಗ ನೋಡಿ ಐಡೆಂಟಿಟಿ ಎಲಿಮೆಂಟ್ ಅಲ್ವಾ. ಸೊ ಮ್ಯಾಟ್ರಿಕ್ಸ್ ಐಡೆಂಟಿಟಿ ಎಲಿಮೆಂಟ್ ಏನ್ ಮಾಡ್ಬಿಡೋದು, ಸೊ ಮಾಮೂಲಿ ಇದನ್ನ ತಗೊಳ್ಳಿ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ವಿತ್ n ಕ್ರಾಸ್ n ಮ್ಯಾಟ್ರಿಕ್ಸ್ ಎಲ್ಲ ತಗೊಂಬಿಡಿ ಅಷ್ಟೇ. 1 0 0 0. ಸೊ ನೆಕ್ಸ್ಟ್ ಇಲ್ಲಿ ಗೊತ್ತಿದೆ, ಸೊ ಲಾಸ್ಟ್ 1 ಬರುತ್ತೆ, ದಟ್ ಈಸ್ n ಕ್ರಾಸ್ n ಮ್ಯಾಟ್ರಿಕ್ಸ್. ಯಾಕೆಂದ್ರೆ ನೋಡಿ ಇಲ್ಲಿ a ಇಂಟು i ಈಕ್ವಲ್ ಟು i ಇಂಟು a ಈಕ್ವಲ್ ಟು a ಬರುತ್ತೆ. ಸೊ ಇದು ನಿಮಗೆ ಗೊತ್ತಿದೆ ಮಾಮೂಲಿ. ಸೊ ರಿಸಲ್ಟ್ ಇದು. ಸೊ ಇವಾಗ ನೋಡಿ ಇಲ್ಲಿ, ಸೊ ನಾವು ಇನ್ನೊಂದೇನಂತಾರೆ i ತಗೊಂಡ್ವಿ ನೋಡಿ ನಾವು. ಸೊ ಅದಕ್ಕೆ ಡೆಲ್ ಮಾಡೋದು ಏನ್ ಬರುತ್ತೆ, ನಮಗೆ 1 ಬರುತ್ತೆ. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ದಿಸ್ i ಬಿಲಾಂಗ್ಸ್ ಟು ಜನರಲ್ ಲೀನಿಯರ್ ಗ್ರೂಪ್ ಓವರ್ ಫೀಲ್ಡ್ ಎಫ್ ಆಗುತ್ತೆ. ಯಾಕೆಂದ್ರೆ ನೋಡಿ ಡೆಲ್ ಐ ನಾಟ್ ಈಕ್ವಲ್ ಟು 0 ಬರೋದ್ರಿಂದ. ಸೊ ನೋಡಿ ಇಲ್ಲಿ ಓಲ್ಡ್ ಆಗುತ್ತೆ. ಸೊ ಹಾಗಾಗಿ ಓಕೆ, ಥರ್ಡ್ ಪ್ರಾಪರ್ಟಿ ಕೂಡ ಓಲ್ಡ್ ಆಯ್ತು. ಸೊ ಫೋರ್ತ್ ಪ್ರಾಪರ್ಟಿ ಏನಾಗ್ಬಿಡುತ್ತೆ ಅಂದ್ರೆ ನೋಡಿ ಎ ಬಿಲಾಂಗ್ಸ್ ಟು ಜನರಲ್ ಲೀನಿಯರ್ ಗ್ರೂಪ್ ಅಲ್ಲಿ ತಗೊಂಡ್ರೆ ಏನಾಗ್ಬಿಡುತ್ತೆ, ಡೆಲ್ ಎ ನಾಟ್ ಈಕ್ವಲ್ ಟು 0. ಯಾಕಂದ್ರೆ ನಾವು ಸೆಟ್ ಡಿಫೈನ್ ಮಾಡೋದು ಯಾವ ತರ ಅಂದ್ರೆ ನೋಡಿ ಇಲ್ಲಿ, ಸೊ ಜನರಲ್ ಲೀನಿಯರ್ ಗ್ರೂಪ್ ಓವರ್ ಫೀಲ್ಡ್ ಎಫ್. ಸೊ ಸೆಟ್ ಆಫ್ ಆಲ್ ಮ್ಯಾಟ್ರಿಸಸ್ ಎ ಐ ಜೆ, ಸೊ n ಕ್ರಾಸ್ n such that so del a not equal to 0 with this interest ಎಲ್ಲಿ ಬರುತ್ತೆ, this field over f ಅಂತ ಕೊಟ್ಟಿದ್ದಾರೆ ನೋಡಿ, ಅಲ್ಲೇ ಬರ್ಬೇಕು ಇಂಟ್ರೆಸ್ಟ್ ಅದು. ಸೊ ನೋಡಿ del a not equal to 0. ಸೊ ಹಂಗಾಗಿ ಏನಾಗ್ಬಿಡುತ್ತೆ, ಸೊ ನಿಮಗೆ ಗೊತ್ತಿದೆ, ಸೊ del a not equal to 0 ಆಗ್ಬಿಟ್ರೆ ಏನಾಗ್ಬಿಡುತ್ತೆ, ಸೊ a matrix a is invertible. ಸೊ ಅಂದ್ರೆ a ಇನ್ವರ್ಸ್ ಸಿಗುತ್ತೆ, ಸೊ ಎಕ್ಸಿಸ್ಟ್ ಆಗುತ್ತೆ, ಅಂದ್ರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಸಿಗ್ತಿದೆ. ಸೊ ದೇರ್ ಫಾರ್ ಎ ಇನ್ವರ್ಸ್ ಇಸ್ ಆಲ್ಸೋ, ಸೊ ಇಲ್ಲ ಬರುತ್ತೆ ನೋಡಿ ಇಲ್ಲಿ ಡೆಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಅಂದ್ರೆ ಏನಾಗ್ಬಿಡುತ್ತೆ, 1/del a ಆಗುತ್ತೆ. ಸೊ 1, ಸೊ ದಿಸ್ ಇಸ್ ನಾಟ್ ಈಕ್ವಲ್ ಟು 0 ಆಗಿರೋದ್ರಿಂದ ಇದು ಡಿಫೈನ್ ಆಗುತ್ತೆ. ಸೊ ನಾಟ್ ಈಕ್ವಲ್ ಟು 0ನೇ ಬರುತ್ತೆ ಅಲ್ವಾ, ನಾಟ್ ಈಕ್ವಲ್ ಟು 0 ಬರುತ್ತೆ. ಸೊ ದೇರ್ ಫಾರ್ ಎ ಇನ್ವರ್ಸ್ ಇಸ್ ಆಲ್ಸೋ ಬಿಲಾಂಗ್ಸ್ ಟು ಸೊ ಜನರಲ್ ಲೀನಿಯರ್ ಗ್ರೂಪ್, ದಟ್ ಈಸ್ GLNF, ಅಥವಾ ಹಿಂಗೂ ಬರೀಬಹುದು. ಸೊ GLNF ಅಂತಾನು ಬರೀಬಹುದು, ಹಿಂಗೆ ಕೊಟ್ಟಿರ್ತಾರೆ. ಸೊ ದೇರ್ ಫಾರ್ ಇದೇನಾಗ್ಬಿಡುತ್ತೆ, ಸೊ ಗ್ರೂಪ್ with respect to multiplication. ನೋಡಿ ಇಲ್ಲಿ ಜನರಲ್ ಲೀನಿಯರ್ ಗ್ರೂಪ್ is a group with respect to what, matrix multiplication ಅಂತ. ಸೊ ನೆಕ್ಸ್ಟ್ ನೋಡಿ ಇಲ್ಲಿ, ಸೊ ಆಗಲೇ ನಾವು ನೋಡಿದ್ವಿ, ಏನ್ ನೋಡಿದ್ವಿ, ಸೊ ಜನರಲ್ ಲೀನಿಯರ್ ಗ್ರೂಪ್ ಅಂತ ನೋಡಿದ್ವಿ. ನೋಡಿ ಇಲ್ಲಿ ಹೆಸರಲ್ಲೇ ಇದೆ ಜಿ ಅಂತ ಬಂದ್ಬಿಟ್ರೆ ಸಾಕು, ಜನರಲ್. ಸೊ ಇಲ್ಲಾಂದ್ರೆ ಲೀನಿಯರ್. ಇವಾಗ ನೋಡಿ ಸಿಂಪಲ್ ಲೀನಿಯರ್ ಗ್ರೂಪ್ ಅಂತ ಬರುತ್ತೆ, ದಟ್ ಈಸ್ ಎಸ್, ದಟ್ ಈಸ್ ಸಿಂಪಲ್. ಇಲ್ಲಾಂದ್ರೆ ಲೀನಿಯರ್. ಸೊ ಎನ್ ಅಂದ್ರೆ ಏನು, n ಕ್ರಾಸ್ n ಮ್ಯಾಟ್ರಿಕ್ಸ್ ಅಂತ. ಸೊ ಎಫ್ ಅಂದ್ರೆ ಏನು, ಓವರ್ ಎ ಫೀಲ್ಡ್ ಎಫ್ ಅಂತ. ಸೊ ಈಕ್ವಲ್ ಟು, ಸೊ ಸೇಮ್ ಸೆಟ್ ಆಫ್ ಆಲ್ ಮ್ಯಾಟ್ರಿಸಸ್ such that so del a, so del a, so this del a must equal to 1 ಬರಬೇಕು. ಸೊ ಡಿಟರ್ಮಿನೆಂಟ್ 1 ಬರಬೇಕು. ಸೊ ಎ ಐ ಜೆ ಬಿಲಾಂಗ್ಸ್ ಟು, ಸೊ ಫೀಲ್ಡ್ ಅಲ್ಲೇ ಬರುತ್ತೆ. ಸೊ ಇದು ಕೂಡ ಏನಾಗ್ಬಿಡುತ್ತೆ, ಗ್ರೂಪ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ವಾಟ್, ಮಲ್ಟಿಪ್ಲಿಕೇಶನ್. ಸೊ ಇದಕ್ಕೂ ಕೂಡ ನೋಡಿ ಐಡೆಂಟಿಟಿ ಇನ್ವರ್ಸ್ ಸಿಗುತ್ತೆ. ಯಾಕೆಂದ್ರೆ ನೋಡಿ ಡೆಲ್ ಎ ಈಕ್ವಲ್ ಟು 1 ಇದೆ, ದಟ್ ಈಸ್ ನಾಟ್ ಈಕ್ವಲ್ ಟು 0 ಆಗುತ್ತಲ್ವಾ. ಸೊ ಎ ಇನ್ವರ್ಸ್ ಸಿಗುತ್ತೆ. ನೆಕ್ಸ್ಟ್ ಐಡೆಂಟಿಟಿ ಎಲಿಮೆಂಟ್ ಏನು ಸಿಕ್ಬಿಡುತ್ತೆ, ಸೊ ಮಾಮೂಲಿ ಐಡೆಂಟಿಟಿ ಎಲಿಮೆಂಟ್ ಸಿಗುತ್ತೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಏನಾಗುತ್ತೆ, ಲಾಸ್ಟ್ 1 ಬರುತ್ತೆ, ದಟ್ ಈಸ್ n ಕ್ರಾಸ್ n ಆಗುತ್ತೆ. ಸೊ ಇವಾಗ ನೋಡಿ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ಫಸ್ಟ್ ಕಂಡೀಷನ್ ಎ ಬಿ ಈಸ್ ಆಲ್ಸೋ ಬಿಲಾಂಗ್ಸ್ ಟು SLNF ಅಂತ ನಾವು ತೋರಿಸ್ಬೇಕಲ್ವಾ. ಸೊ ಏನ್ ತೋರಿಸ್ಬೇಕಂದ್ರೆ, ಈಗ ಈ ಮ್ಯಾಟ್ರಿಕ್ಸ್ ಕೂಡ ಆ ಸೆಟ್ ಒಳಗಡೆ ಅಂತ ತೋರಿಸ್ಬೇಕು. ಅಂದ್ರೆ ಡೆಲ್ ಎ ಬಿ ಮಾಡಬೇಕು, ಅದು ನಾಟ್ ಈಕ್ವಲ್ ಅಂದ್ರೆ ಈಕ್ವಲ್ ಟು 1 ಮಾಡಬೇಕು. ಅವಾಗ ಏನಾಗುತ್ತೆ, ಸೊ ಡೆಲ್ ಎ ಬಿ ಅಂದ್ರೆ ಏನಾಗುತ್ತೆ, ಡೆಲ್ ಎ ಇಂಟು ಡೆಲ್ ಬಿ ಆಗುತ್ತೆ. ಸೊ ಡೆಲ್ ಎ ಅಂದ್ರೆ ಏನಾಯ್ತು ನೋಡಿ ಇಲ್ಲಿ, ಡೆಲ್ ಎ ಅಂದ್ರೆ 1. ಸೊ ಮ್ಯಾಟ್ರಿಕ್ಸ್ ಬಿ ಇಸ್ ಆಲ್ಸೋ ಬಿಲಾಂಗ್ಸ್ ಟು ದಟ್ ಸೆಟ್. ಸೊ ಅವಾಗ ಇದು ಕೂಡ ಡೆಲ್ 1 ಬರುತ್ತೆ. ಸೊ 1 ಇಂಟು 1, ಸೊ ಏನಾಗುತ್ತೆ 1 ಬರುತ್ತೆ. ಅಂದ್ರೆ ಎ ಬಿ ಇಸ್ ಆಲ್ಸೋ ಬಿಲಾಂಗ್ಸ್ ಟು SLNF ಆಗುತ್ತೆ. ಇನ್ನು ಮಾಮೂಲಿ ಇನ್ನು ಬಿ ಏನಿದೆ ಅಸೋಸಿಯೇಟಿವ್ ಇದೆ. ಸೊ ಮ್ಯಾಟ್ರಿಕ್ಸ್ ಎಲ್ಲಾದ್ರೂ ಬಂದ್ರೆ ಆಲ್ವೇಸ್ ಅಸೋಸಿಯೇಟಿವ್ ಹೋಲ್ಡ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ನೋಡಿ ಕೊಟ್ಟಿದ್ದಾರೆ, ಸೊ ಜಿ ಈಕ್ವಲ್ ಟು ಸೆಟ್ ಒಳಗಡೆ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಎ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ 0 ಅಂತ ಕೊಟ್ಟಿದ್ದಾರೆ, 0 0 ಅಂತ ಕೊಟ್ಟಿದ್ದಾರೆ. ಸೊ ಇವಾಗ 0 ನಾಟ್ ಈಕ್ವಲ್ ಟು ಎ ಅಂತ ಕೊಟ್ಟಿದ್ದಾರೆ, ಬಿಲಾಂಗ್ಸ್ ಟು ಆರ್, ಈಸ್ ಎ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್, ಈಸ್ ಎ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್. ನೋಡಿ ಇಲ್ಲಿ ಇಸ್ ಎ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಆಕ್ಚುಲಿ ಇವಾಗ ಏನಾಗ್ತಿದೆ, ಇದಕ್ಕೆ ಡಿಟರ್ಮಿನೆಂಟ್ ಮಾಡಿದ್ರೆ 0 -0 ಅಂತ ಬರ್ತಿದೆ, ದಟ್ ಈಸ್ 0 ಆಯ್ತಲ್ವಾ. ಸೊ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಸಿಗಲ್ಲ ಅಂತ ಇಲ್ಲಿ ಹೇಳಕ್ ಆಗಲ್ಲ. ಸೊ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಸಿಗುತ್ತೆ. ಸೊ ಯಾವ ತರ ಅಂದ್ರೆ ನೋಡಿ ಇಲ್ಲಿ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ನಾನು. ಸೊ ಲೆಟ್ ಎ ಈಕ್ವಲ್ ಟು, ಸೊ ಎ 0 0 ಬಿಲಾಂಗ್ಸ್ ಟು ಜಿ. ಸೊ ಒಂದು ಸೆಟ್ ಒಂದು ಇದು ತಗೊಂಡ, ಮ್ಯಾಟ್ರಿಕ್ಸ್ ತಗೊಂಡ. ಸೊ ಇಲ್ಲಿ ನೋಡಿ ದಿಸ್ ಎ ಮಸ್ಟ್ ನಾಟ್ ಈಕ್ವಲ್ ಟು 0. ಸೊ ಮಸ್ಟ್ ನಾಟ್ ಈಕ್ವಲ್ ಟು 0. ಸೊ ಬಿ ಅಂತ ನೋಡಿ ಮತ್ತೆ ಒಂದು ಎಲಿಮೆಂಟ್ ತಗೊಂತಾನೆ ಅದೇ ಸೆಟ್ ಒಳಗಡೆ. ಸೊ ಬಿ ಅಂತ ತಗೊಂತಾನೆ. ಸೊ ನೋಡಿ
ಇವಾಗ ಏನಾಗ್ಬಿಡುತ್ತೆ, ಅಕಾರ್ಡಿಂಗ್ ಟು ದಿಸ್ ಸೆಟ್ 0 ನಾಟ್ ಈಕ್ವಲ್ ಟು ಬಿ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಫಸ್ಟ್ ಕ್ಲೋಸ್ ಚೆಕ್ ಮಾಡೋಣ. ನೋಡಿ ಎ ಡಾಟ್ ಬಿ ಮಾಡ್ತೀವಿ, ಯಾಕೆಂದ್ರೆ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್. ಸೊ ಎ ಡಾಟ್ ಬಿ ಈಕ್ವಲ್ ಏನಾಗ್ಬಿಡುತ್ತೆ, ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ ಎ ಇಂಟು ಬಿ ಮಾಡಿ. ಸೊ ಇಲ್ಲಿ ಎ ಇಂಟು ಬಿ, ಸೊ ಎ ಬಿ. ಸೊ ನೋಡಿ ಇಲ್ಲಿಂದ ಫಸ್ಟ್ ಮಾಡಬೇಕು. ಸೊ ಅಂದ್ರೆ ರೋ ನೆಕ್ಸ್ಟ್ ಇಲ್ಲಿ ಕಾಲಮ್ ಮಾಡ್ಬೇಕಲ್ವಾ, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಎ ಇಂಟು ಬಿ ಪ್ಲಸ್ 0 ಇಂಟು 0 ಆಗುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಎ ಬಿ ಪ್ಲಸ್ 0 ಆಗುತ್ತೆ. ನೆಕ್ಸ್ಟ್ ಇದೇನಾಗುತ್ತೆ, ಸೊ ಎ ಇಂಟು 0 ಪ್ಲಸ್ 0 ಇಂಟು 0, ಸೊ 0 ಪ್ಲಸ್ 0 ಆಗುತ್ತೆ. ಸೊ ಅದೇ ತರ 0 ಇಲ್ಲಿ ಕೂಡ 0 ಆಗುತ್ತೆ, 0 0 ಆಗುತ್ತೆ. ಸೊ ನೋಡಿ ಈ ತರ ಬಂತು. ಸೊ ಎ ಬಿ 0 0 0. ಸೊ ಇವಾಗ ನೋಡಿ ಇಲ್ಲಿ ಏನಂತಂದ್ರೆ, ಸೊ ಎ ಬಿ ನಾಟ್ ಈಕ್ವಲ್ ಟು 0 ಆಗುತ್ತೆ. ಯಾಕೆಂದ್ರೆ ನೋಡಿ ಇಲ್ಲಿ ಸೊ ಎ ನಾಟ್ ಈಕ್ವಲ್ ಟು 0 ಇದೆ, ಬಿ ನಾಟ್ ಈಕ್ವಲ್ ಟು 0 ಇದೆ. ಸೊ ಎರಡನ್ನೂ ನಾವು ಪ್ರಾಡಕ್ಟ್ ಮಾಡಿದ್ರೆ ನಾಟ್ ಈಕ್ವಲ್ ಟು 0ನೇ ಬರುತ್ತೆ. ಸೊ ಯಾವ 0 ಆಗ್ಬೇಕಂದ್ರೆ ಅಟ್ಲೀಸ್ಟ್ ಯಾವ್ದಾರ ಒಂದೇನಾಗಬೇಕಾಯ್ತು, 0 ಆಗಿರ್ಬೇಕಾಗಿತ್ತು. ಇಲ್ಲಿ ಎರಡು ನಾನ್ 0 ಇದೆ. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಸೊ ಕ್ಲೋಸ್ಡ್ ಆಗುತ್ತೆ. ಸೊ ನೆಕ್ಸ್ಟ್ ಅಸೋಸಿಯೇಟಿವ್ ನೋಡಿ, ಅದು ತೋರ್ಸಕ್ ಹೋಗ್ತಿಲ್ಲ ಅವನು, ಯಾಕೆಂದ್ರೆ ಡೈರೆಕ್ಟ್ ಆಗಿ ಅದು ಆಲ್ವೇಸ್ ಓಲ್ಡ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಇವಾಗ ಇದನ್ನ ಮಾಡೋಣ ನಾವು, ಏನಂತಂದ್ರೆ ಓಕೆ ಫಸ್ಟ್ ತಗೊಳ್ತೀವಿ ನೋಡಿ, ಬಿ ಈಕ್ವಲ್ ಟು ಬಿ 0 0 0 ಇಸ್ ದ ಐಡೆಂಟಿಟಿ ಆಫ್ ಜಿ ಅಂತ ತಗೊಳ್ಳಿ. ಸೊ ಲೆಟ್ ಅಸ್ ಸಪೋಸ್ ದಟ್ ಈ ತರ ಇದೆ ಅಂತ ತಗೊಳ್ಳಿ, ಐಡೆಂಟಿಟಿ ಎಲಿಮೆಂಟ್. ಸೊ ಇದೇ ತರ ಯಾಕೆ ತಗೊಂಡೆ ಅಂದ್ರೆ ನೋಡಿ, ಆ ಸೆಟ್ ಏನ್ ಕೊಟ್ಟಿದ್ದವನು, ಸೊ ಎ 0 0 ಅಂತ ಕೊಟ್ಟಿದ್ದ. ಸೊ ಅದಕ್ಕೆ ನೋಡಿ ಈ 3 ಎಂಟ್ರೀಸ್ 0ನೇ ತಗೋಬೇಕು. ಸೊ ಇದು ಮಾತ್ರ ನೀವು ಎ ಆರ್ ತಗೋಬಹುದು, ಬಿ ಆರ್ ತಗೋಬಹುದು, ಸಿ ಆರ್ ತಗೋಬಹುದು. ಬಟ್ ಏನಾದ್ರೆ ನೀವೇನ್ ತಗೊಳ್ತಿರಲ್ಲ ಅದು ನಾಟ್ ಈಕ್ವಲ್ ಟು 0 ತಗೋಬೇಕು. ಸೊ ನೋಡಿ ಬಿ ತಗೊಂಡ 0 0 ತಗೊಂಡ. ಸೊ ಇವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಗೊತ್ತಿದೆ, ಐಡೆಂಟಿ ಎಲಿಮೆಂಟ್ ಅಂತ ನಾವು ತಗೊಂಡ್ರೆ ಅದೇನು ನೋಡ್ತಿರುತ್ತೆ, ಎ ಇಂಟು ಇ ಈಕ್ವಲ್ ಟು ಇ ಆಗ್ತಿರುತ್ತೆ. ಸೊ ಇಲ್ಲಿ ಏನಾಗ್ಬಿಡುತ್ತೆ ಇವಾಗ ಎ ಇಂಟು, ಸೊ ಇದು ಐಡೆಂಟಿ ಎಲಿಮೆಂಟ್ ಆಗಿರೋದ್ರಿಂದ ಸೊ ಎ ಜೊತೆ ಈ ಮ್ಯಾಟ್ರಿಕ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಸೊ ಮತ್ತೆ ನಮಗೆ ಏನೇ ಬರುತ್ತೆ. ಸೊ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಜಿ. ಸೊ ಇವಾಗ ಏನಾಗುತ್ತೆ ನೋಡಿ, ಎ ಅಂದ್ರೆ ನಾವು ತಗೊಂಡಿದ್ದೀವಿ ಎ 0 0 0. ನೆಕ್ಸ್ಟ್ ಬಿ ಅಂದ್ರೆ ತಗೊಂಡಿದ್ದೀವಿ ನಾವು ಬಿ 0 0 0 ಈಕ್ವಲ್ ಟು, ಸೊ ಎ ಬರುತ್ತಲ್ವಾ. ಸೊ ಎ ಅಂದ್ರೆ ನೋಡಿ ಇಲ್ಲಿ, ಸೊ ಇಲ್ಲಿ ನೋಡಿ ಏನೇ ತಗೊಂಡಿದ್ದೀವಿ ನಾವು. ಸೊ ಇವಾಗ ಏನಾಗುತ್ತೆ, ಮ್ಯಾಟ್ರಿಕ್ ಮಲ್ಟಿಪ್ಲಿಕೇಶನ್ ಮಾಡಿ, ಸೊ ಎ ಇಂಟು ಬಿ ಇರುತ್ತೆ, ದಟ್ ಈಸ್ ಎ ಬಿ ಬರುತ್ತೆ. ಸೊ ಆಗಲೇ ಮಾಡಿದ್ವಿ ನಾವು 0 0 0 ಈಕ್ವಲ್ ಟು, ಸೊ ಎ 0 0 0. ಇವಾಗ ನೋಡಿಲಿ, ಸೊ ನಿಮಗೆ ಗೊತ್ತಿದೆ, ಸೊ ಎರಡು ಮ್ಯಾಟ್ರಿಕ್ಸ್ ಈಕ್ವಲೆಂಟ್ ಆಗ್ಬೇಕಂದ್ರೆ ಸೊ ಎಂಟ್ರೀಸ್ ಏನಾಗಿರ್ಬೇಕು ನೋಡಿಲಿ, ಇದು ಮತ್ತೆ ಇದು ಈಕ್ವಲ್. ನೆಕ್ಸ್ಟ್ ಸೆಕೆಂಡ್ ಎಂಟ್ರೀಸ್ ಮತ್ತೆ ಇದು, ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ, ಓಕೆನಾ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಎ 2 2, ಇದು ಬಿ 2 2. ಸೊ ಅದ್ರ ಈಕ್ವಲ್ ಆಗಿರ್ಬೇಕು ಟು ಮ್ಯಾಟ್ರಿಕ್ಸ್ ಅಂತ. ಸೊ ಇವಾಗ ಏನಾಗ್ಬಿಡುತ್ತೆ, ಎ ಬಿ ಈಕ್ವಲ್ ಟು ಎ ಆಗುತ್ತೆ ಕಂಪೇರ್ ಮಾಡಿದ್ರೆ, ವಿಚ್ ಇಂಪ್ಲೈಸ್ ದಟ್ ಎ ಬಿ ಈಕ್ವಲ್ ಟು ಎ ಆಗುತ್ತೆ. ವಿಚ್ ಇಂಪ್ಲೈಸ್ ದಟ್ ಏನಾಗ್ಬಿಡುತ್ತೆ, ಸೊ ಎ ಬಿ ಈಕ್ವಲ್ ಟು ಎ. ಸೊ ಎ ಗೆಟ್ ಕ್ಯಾನ್ಸಲ್. ಸೊ ಬಿ ಏನ್ ಬರುತ್ತೆ, 1 ಬರುತ್ತೆ. ಸೊ ಬಿ 1 ಬರುತ್ತೆ. ಸೊ 0 ನಾಟ್ ಈಕ್ವಲ್ ಟು ಎ ಬಿಲಾಂಗ್ಸ್ ಟು ಆರ್ ಆಗಿರೋದ್ರಿಂದ ನಾವು ಎ ಡಿವೈಡ್ ಮಾಡ್ಕೋಬಹುದು. ಸೊ ಎ ಕಡೆ ಬಂದ್ಬಿಡುತ್ತೆ, ಕ್ಯಾನ್ಸಲ್ ಆಗುತ್ತೆ ಅಂತ. ಸೊ ಅವಾಗ ಏನಾಗ್ಬಿಡುತ್ತೆ, ಸೊ ಬಿ ಅಂದ್ರೆ ಏನ್ ತಗೊಂಡಿದ್ವಿ ನೋಡಿ ಇಲ್ಲಿ. ಸೊ ಬಿ ಅಂದ್ರೆ ಏನ್ ತಗೊಂಡಿದ್ವಿ, ಸೊ ಬಿ 0 0 0 ಅಂತ ತಗೊಂಡಿದ್ವಿ. ಇವಾಗ ಏನಾಗುತ್ತೆ, ಬಿ ಈಕ್ವಲ್ ಟು, ಸೊ ಬಿ ಅಂದ್ರೆ ಏನ್ ಬಂತು ನಮಗೆ, 1 ಬಂತು. ಸೊ 1 0 0 0 ಅಂತ ತಗೊಂಡ್ವಿ ಅಷ್ಟೇ. ಸೊ ಅಂದ್ರೆ ನಮಗೆ ಏನ್ ಸಿಕ್ತು ಇವಾಗ, ಸೊ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಸಿಕ್ತು. ಅಂದ್ರೆ ಆ ಸೆಟ್ ಅದೇನ್ ತಗೊಂಡಿದ್ವಲ್ಲ ಆ ಸೆಟ್ಗೆ. ಸೊ ಈ ತರ ಎಲಿಮೆಂಟ್ಸ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಗ್ತಿದೆ. ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ, ಸೊ ಲೆಟ್ ಇದು ಇನ್ವರ್ಸ್ ಬಂತಲ್ವಾ. ಸೊ ಬಿ 0 0 0 ಇನ್ವರ್ಸ್ ಅಂತ ತಗೊಂಡ ಆಫ್, ಸೊ ದಿಸ್ ಮ್ಯಾಟ್ರಿಕ್ಸ್ ಬಿಲಾಂಗ್ಸ್ ಟು ಜಿ. ಸೊ ಎ ಡಾಟ್ ಬಿ ಈಕ್ವಲ್ ಟು, ಸೊ 1 0 0 0. ಸೊ 1 0 ಇಲ್ಲಿ ನೋಡಿ, ಇಲ್ಲಿ ಏನಂತಂದ್ರೆ, ಸೊ ಇಲ್ಲಿ ನಾವು ಸಾಲ್ವ್ ಮಾಡ್ಬೇಕಾದ್ರೆ ಇಲ್ಲಿ ನೋಡಿ ಸಾಲ್ವ್ ಮಾಡ್ತಿದ್ವಲ್ವಾ, ಬಿ ಈಕ್ವಲ್ ಟು 1 ಬಂತಲ್ವಾ. ಸೊ ಇವಾಗ ಯಾಕೆ ತಗೊಂಡ್ವಿ ಅಂದ್ರೆ, ಸೊ ಇದು ನಾಟ್ ಈಕ್ವಲ್ ಟು 0 ಇಲ್ಲಿ ನೋಡಿ, ಇಲ್ಲಿ 1 ನಾಟ್ ಈಕ್ವಲ್ ಟು 0. ಇದೇನಾದ್ರು ಬಿ ಈಕ್ವಲ್ ಟು 0 ಅಂತ ಏನಾದ್ರು ಬಂದ್ಬಿಟ್ಟಿದ್ರೆ ಸೊ ಇಲ್ಲಿಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಗ್ತಿರ್ಲಿಲ್ಲ ಇದು. ಯಾಕೆಂದ್ರೆ ಸೆಟ್ ಒಳಗಡೆ ಬಿಲಾಂಗ್ಸ್ ಆಗ್ತಾ ಇರಲಿಲ್ವಾ. ಯಾಕೆಂದ್ರೆ ನೋಡಿ ಸೆಟ್ ಯಾವ ತರ, ಎ 0 0 ಸಚ್ ದಟ್ ಎ ನಾಟ್ ಈಕ್ವಲ್ ಟು 0 ಈ ತರ ಇದೆ ಸೆಟ್. ಸೊ ನೋಡಿ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಕೂಡ ಸೆಟ್ ಒಳಗಡೆ ಬಿಲಾಂಗ್ಸ್ ಆಗ್ಬೇಕಾಗಿತ್ತು. ಸೊ ಇದು ಏನಾಗುತ್ತೆ, ಆ ಸೆಟ್ ಒಳಗಡೆ ಬರುತ್ತೆ. ಸೊ ಯಾವಾಗ ಅಂದ್ರೆ ಎ ಈಕ್ವಲ್ ಟು 1 ತಗೊಂಡಾಗ. ಸೊ ನೆಕ್ಸ್ಟ್ ಅದೇ ತರ ಇವಾಗ ಏನಾಗುತ್ತೆ, ಸೊ ಎ ಡಾಟ್ ಬಿ ಈಕ್ವಲ್ ಟು, ಸೊ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಬಂತು 1 0 0 0 ಬಂತು. ಸೊ ತಗೊಂಡ್ವಿ. ಸೊ ಎ ಇಂಟು ಬಿ ಮಾಡಿದ್ವಿ ಆಗ್ಲೇ. ಸೊ ಎ ಬಿ 0 0 ಬರುತ್ತೆ ಈಕ್ವಲ್ ಟು, ಸೊ 1 0 0 ಬಂತು. ಸೊ ಕಂಪೇರ್ ಮಾಡ್ಬಿಟ್ರೆ ಇವಾಗ ಏನಾಗುತ್ತೆ, ಸೊ ಎ ಬಿ ಈಕ್ವಲ್ ಟು 1. ಸೊ ಬಿ ಈಕ್ವಲ್ ಟು ಏನಾಗ್ಬಿಡುತ್ತೆ 1/a ಆಗುತ್ತೆ. ಸೊ ಇವಾಗ ನೋಡಿ ಎ ನಾಟ್ ಈಕ್ವಲ್ ಟು 0 ಆಗಿದ್ರೆ ಡಿಫೈನ್ ಆಗುತ್ತೆ ಇದು. ಸೊ ಎ ನಾಟ್ ಈಕ್ವಲ್ ಟು 0 ಆಗಿರೋದು ಡಿಫೈನ್ ಆಗುತ್ತೆ ಬಿ. ಸೊ ಅದು ಕೂಡ ಏನಾಗುತ್ತೆ, ನಾಟ್ ಈಕ್ವಲ್ ಟು 0 ಬರುತ್ತೆ. ಅಂದ್ರೆ ಬಿ ಈಕ್ವಲ್ ಟು 1/a. ಸೊ ಅದೇನಾಗ್ಬಿಡುತ್ತೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಗುತ್ತೆ. ಸೊ ಇಲ್ಲಿ ನೋಡಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಸೊ ಎ 0 0 0 ಇದಕ್ಕೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಏನ್ ಬರುತ್ತೆ, 1/a 0 0 0 ಬರುತ್ತೆ. ಸೊ ಇದಕ್ಕೆ ಏನ್ ಬಂತು ಐಡೆಂಟಿಟಿ, ಸೊ ಮಾಡಿದಾಗ 1 0 0 0 ಬಂತು. 1 0 0 0 ಬಂತು. ಇವಾಗ ಏನಾಗುತ್ತೆ ನೋಡಿ ಇಲ್ಲಿ,
ಸೊ ಇದನ್ನ ಪ್ರಾಡಕ್ಟ್ ಮಾಡ್ಕೊಂಡ್ಬಿಟ್ರೆ ಸೊ ಏನಾಗುತ್ತೆ ಫಸ್ಟ್ ಎ ಇಂಟು 1/a. ಸೊ ಎ ಇಂಟು 1/a ನೆಕ್ಸ್ಟ್ 0 ನೆಕ್ಸ್ಟ್ 0 ನೆಕ್ಸ್ಟ್ 0 ಈಕ್ವಲ್ ಟು ಸೊ 1 0 0 0 ಆಗುತ್ತೆ. ಸೊ ಎ ಗೆಟ್ ಕ್ಯಾನ್ಸಲ್ ನೋಡಿ ಕರೆಕ್ಟಾಗಿ ಓಡಾಗಿದೆ. ಸೊ ದೇರ್ ಫೋರ್ ಸೊ ಕೊಟ್ಟಿದ್ರಲ್ಲ ಸೆಟ್ ಅದು. ಸೊ ಎ 0 0 0 such that 0 not equal to a so belongs to ಅದೇ ಕೊಟ್ಟಿದ್ರಲ್ಲ ಅದೇನಾಗ್ಬಿಡುತ್ತೆ is a group. ಸೊ with respect to multiplication ಆಗುತ್ತೆ. ಸೊ ನೋಡಿ ಇಲ್ಲಿ ಇದೇನು ಬರುತ್ತೆ ಅಂತ ನೀವು ಸಾಲ್ವ್ ಮಾಡ್ಕೊಳ್ಳಿ. ಇದು ಸೊ ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ ಗ್ರೂಪ್ ಅಲ್ಲಿ ಕೇಳಿ. ಸೊ ಇದಕ್ಕೆ ಆನ್ಸರ್ ಮಾಡ್ತೀನಿ ನಾನು. ಸೊ ಏನ್ ಕೊಟ್ಟಿದ್ರೆ ಸೊ ಜಿ ಈಕ್ವಲ್ ಟು ಸೊ ಎ ಸೊ ನಾಟ್ ಈಕ್ವಲ್ ಟು ಸೊ 0 ನಾಟ್ ಈಕ್ವಲ್ ಟು ಎ ಬಿಲಾಂಗ್ಸ್ ಟು ಆರ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಸೇಮ್ ಅದೇ ತರ ಮಾಡಿ ಅಷ್ಟೇ. ಸೊ ಇದನ್ನು ಕೂಡ ಅದೇ ತರ ಮಾಡಿ. ಸೊ ಏನ್ ಬರುತ್ತೆ ನೋಡಿ ಗ್ರೂಪ್ ಆಗುತ್ತಾ ಇಲ್ಲ ಚೆಕ್ ಮಾಡಿ. ಸೊ ಆಮೇಲೆ ಆನ್ಸರ್ ಇಡಿ ನಿಮ್ಮ ಗ್ರೂಪ್ ಅಲ್ಲಿ. ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಸೊ ಕ್ವಶನ್ ನಂಬರ್ ಓಕೆ ಇಲ್ಲಿ ಕೊಟ್ಟಿದ್ದಾರೆ ಇನ್ನೊಂದು ಸ್ಪೆಷಲ್ ಗ್ರೂಪ್ ಅಂತ ಬರುತ್ತೆ ಇಲ್ಲಿ. ಸೊ ಫಸ್ಟ್ ಯಾವ ತರ ಇರುತ್ತೆ ಎಲಿಮೆಂಟ್ಸ್ ಅಂತ ನೋಡ್ಕೊಂಬಿಡಿ. ಸೊ ಇದು ಆಕ್ಚುಲಿ ನಾನು ಪ್ರೊನೌನ್ಸಿಯೇಷನ್ ಏನಾದರೂ ಮಿಸ್ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಕಾನ್ಸೆಪ್ಟ್ ಗೊತ್ತಿರಬೇಕಷ್ಟೇ. ಸೊ ಕೊಟಾರ್ನಿಯನ್ ಗ್ರೂಪ್ ಅಂತ ನಾನು ಓದ್ತೀನಿ. ಸೊ ನೀವು ಹೆಂಗೆ ಗೊತ್ತಿರೋ ನನಗೆ ಗೊತ್ತಿಲ್ಲ. ಓಕೆ ಅದೇನಂತ ಸಿಂಬಲ್ ಅಂದ್ರೆ Q8 ಅಂತ ತಗೋಬಹುದು, ಇಲ್ಲಾಂದ್ರೆ Q4 ಅಂತ ಏನಾದರೂ ತಗೋಬಹುದು. ಸೊ Q8 ಈಕ್ವಲ್ ಟು ಸೊ ಪ್ಲಸ್ ಆರ್ ಮೈನಸ್ 1 ಅಂದ್ರೆ 8 ಎಲಿಮೆಂಟ್ಸ್ ಇದೆ ಅಂತ ಅರ್ಥ. ಸೊ 8 ಎಲಿಮೆಂಟ್ಸ್ ಇದೆ ಅಂದ್ರೆ ನೋಡಿ ಇಲ್ಲಿ 2 ಎಲಿಮೆಂಟ್ಸ್ ಇದೆ. ಸೊ ಫಸ್ಟ್ ಪ್ಲಸ್ 1 ಮೈನಸ್ 1 ನೆಕ್ಸ್ಟ್ ಪ್ಲಸ್ ಐ ಮೈನಸ್ ಜೆ ಪ್ಲಸ್ ಕೆ ಮೈನಸ್ ಕೆ ನೋಡಿ 2 4 6 ಸೊ 8 ಎಲಿಮೆಂಟ್ಸ್ ಇದೆ ಅಂತ. ಸೊ ಈ ತರ ಇದೆ ಎಲಿಮೆಂಟ್ಸ್ ಸಚ್ ದಟ್ ಸೊ ನೋಡಿದ್ರೆ ಐ ಇಂಟು ಜೆ ಮಾಡಿದ್ರೆ ಮೈನಸ್ ಕೆ ಬರ್ತಿದೆ. ಸೊ ನೆಕ್ಸ್ಟ್ ಏನ್ ಬರ್ತಿದೆ ನೋಡಿ ಇಲ್ಲಿ ಐ ಇಂಟು ಜೆ ಈಕ್ವಲ್ ಟು ಮೈನಸ್ ಜೆ ಇಂಟು ಅಂದ್ರೆ ನೋಡಿ ಇಲ್ಲಿ ಏನಾಗುತ್ತೆ ಸೊ ಜೆ ಇಂಟು ಐ ಅಂತ ಬರಿಬೋದು, ಅಥವಾ ಸೊ ಐ ಇಂಟು ಜೆ ಈಕ್ವಲ್ ಟು ಮೈನಸ್ ಜೆ ಇಂಟು ಐ ಈಕ್ವಲ್ ಟು ಕೆ ಅಂತ ಬರಿಬೋದು. ಸೊ ಇಲ್ಲೇ ಗೊತ್ತಾಗ್ತಿದೆ ನೋಡಿ ಇಲ್ಲಿ ಎಲಿಮೆಂಟ್ಸ್ ಐ ಇಂಟು ಜೆ ಈಕ್ವಲ್ ಟು ಜೆ ಇಂಟು ಐ ಬರ್ತಿಲ್ಲ, ಯಾಕಂದ್ರೆ ಮೈನಸ್ ಬರ್ತಿದೆ. ಸೊ ಹಾಗಾಗಿ ಇದೇನಾಗ್ಬಿಡುತ್ತೆ ನೋಡಿ ಇಲ್ಲಿ ಸೊ ನಾನ್ ಅಬಿಲಿಯನ್ ಆಗ್ಬಿಡುತ್ತೆ. ಸೊ ನಾನ್ ಅಬಿಲಿಯನ್ ಗ್ರೂಪ್ ಆಗುತ್ತೆ ಅಲ್ವಾ. ಸೊ ಯಾಕಂದ್ರೆ ನೋಡಿ ಇಲ್ಲಿ ಎ ಸ್ಟಾರ್ ಅಥವಾ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಅನ್ನೋ ಗ್ರೂಪ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಸೊ Q4 ಇಸ್ ಎ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ನೋಡಿ ಐ ಅಂತ ಇದೆ ಅಲ್ವಾ. ಸೊ ನೋಡಿ 1ಗೆ ಏನಾಗುತ್ತೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ 1/1 1 ಆಗುತ್ತೆ. ಸೊ 1 ಡಿವೈಡೆಡ್ ಬೈ ಮೈನಸ್ 1 ಆಗುತ್ತೆ. ಸೊ ಐಗೆ ಏನಾಗುತ್ತೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ನೋಡಿದ್ರೆ 1/i ಆಗುತ್ತೆ. ಸೊ 1/i ಈ ಗ್ರೂಪ್ ಅಲ್ಲಿ ಇಲ್ಲ ಅಲ್ವಾ. ಸೊ ಆಕ್ಚುಲಿ ಅವೇನು ಕಾಂಪ್ಲೆಕ್ಸ್ ನಂಬರ್ಸ್ ನೋಡಿ. ಸೊ ಐ ಡಿವೈಡೆಡ್ ಬೈ ಐ ಆಗುತ್ತೆ. ಸೊ ಐ ಡಿವೈಡೆಡ್ ಬೈ ಸೊ ಇದೇನಾಗ್ಬಿಡುತ್ತೆ ಮೈನಸ್ ಐ ಸ್ಕ್ವೇರ್ ಆಗುತ್ತೆ. ಸೊ ಐ ಡಿವೈಡೆಡ್ ಬೈ ಮೈನಸ್ 1 ಆಗುತ್ತೆ. ಸೊ ಮೈನಸ್ ಐ ಆಗುತ್ತೆ. ಸೊ ಅಂದ್ರೆ ಐಗೆ ಇನ್ವರ್ಸ್ ಏನ್ ಬರುತ್ತೆ ಅಂದ್ರೆ ಮೈನಸ್ ಐ ಬರುತ್ತೆ. ಸೊ ಮೈನಸ್ ಐ ನೋಡಿ ಆ ಗ್ರೂಪ್ ಅಲ್ಲೇ ಬರ್ತಿದೆ, ಆ ಸೆಟ್ ಒಳಗಡೆ ಬಿಲಾಂಗ್ಸ್ ಆಗಿದೆ. ಸೊ ಹಾಗಾಗಿ ನೋಡಿ ಇಲ್ಲಿ ಇದು ಕೂಡ ಗ್ರೂಪ್ ಆಗುತ್ತೆ. ಇದನ್ನ ಏನಿಲ್ಲ ಸ್ವಲ್ಪ ಕರೆಕ್ಟಾಗಿ ಓದ್ಕೊಳ್ಳಿ ಅಷ್ಟೇ. ಸೊ ನಾನ್ ಅಬಿಲಿಯನ್ ಗ್ರೂಪ್ ಇದು. ಸೊ ನಾನ್ ಅಬಿಲಿಯನ್ ಗ್ರೂಪ್. ಸೊ ನಾನ್ ಸೈಕ್ಲಿಕ್ ಗ್ರೂಪ್ ಆಗುತ್ತೆ. ನೆಕ್ಸ್ಟ್ ನಾನು ಹೇಳ್ತೀನಿ ಸೈಕ್ಲಿಕ್ ಅಬಿಲಿಯನ್ ಎಲ್ಲ ಪ್ರಾಪರ್ಟೀಸ್ ಅವಾಗ ಗೊತ್ತಾಗುತ್ತೆ. ಜಸ್ಟ್ ಇವಾಗ ಸೊ ಕೊಟಾರಿಯನ್ ಗ್ರೂಪ್ ಏನಾಗುತ್ತೆ ಸೊ Q8 ಇಸ್ ಎ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ಆರ್ಡರ್ ಎಷ್ಟಿರುತ್ತೆ ಆ ಗ್ರೂಪ್ದು ಸೊ 8 ಇರುತ್ತೆ. ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಸೊ ಕ್ಲೇನ್ಸ್ 4 ಗ್ರೂಪ್ ಅಂತ ಬರುತ್ತೆ. ಸೊ ಕ್ಲೇನ್ಸ್ 4 ಗ್ರೂಪ್ ಅಂತ ಅಂದ್ರೆ 4 ಎಲಿಮೆಂಟ್ಸ್ ಇದೆ ಅಂತ. ಸೊ ಇಟ್ ಈಸ್ ಡಿನೋಟೆಡ್ ಬೈ K4. ಸೊ ಇಲ್ಲಿ ಕೊಡ್ತಾರೆ ನೋಡಿ. ಸೊ ಫಸ್ಟ್ ಐಡೆಂಟಿಟಿ ಎಲಿಮೆಂಟ್ ದಟ್ ಈಸ್ ಇ, ನೆಕ್ಸ್ಟ್ ಎ, ನೆಕ್ಸ್ಟ್ ಬಿ, ನೆಕ್ಸ್ಟ್ ಎ ಬಿ ಅಥವಾ ಸಿ ಅಂತ ತಗೋಬಹುದು. ಎ ಸ್ಕ್ವೇರ್ ಈಕ್ವಲ್ ಟು ಇ, ಸೊ ಬಿ ಸ್ಕ್ವೇರ್ ಈಕ್ವಲ್ ಟು ಇ, ಸೊ ಎ ಬಿ ಈಕ್ವಲ್ ಟು ಎ ಬಿ ನೋಡಿ ಇದು ಬರುತ್ತೆ. ಸೊ K4 ಈಕ್ವಲ್ ಟು ಇ ಎ ಬಿ ಸಿ ಸಚ್ ದಟ್ ಸೊ ಎ ಸ್ಕ್ವೇರ್ ಈಕ್ವಲ್ ಟು ಇ, ಬಿ ಸ್ಕ್ವೇರ್ ಈಕ್ವಲ್ ಟು ಇ, ಸಿ ಸ್ಕ್ವೇರ್ ಈಕ್ವಲ್ ಟು ಸೊ ಐಡೆಂಟಿಟಿ ಅಂತ ಬರುತ್ತೆ. ಅಂದ್ರೆ ನೋಡಿ ಗ್ರೂಪ್ ಅಲ್ಲಿ ಏನಂದ್ರೆ ಎ ಸ್ಕ್ವೇರ್ ಈಕ್ವಲ್ ಟು ಎ ಇದೆ ಅಲ್ವಾ. ಸೊ ಎ ಸ್ಕ್ವೇರ್ ಈಕ್ವಲ್ ಟು ಎ ಅಂದ್ರೆ ಎರಡು ಕಡೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ತಗೊಂಡ್ಬಿಟ್ರೆ ಏನಾಗ್ಬಿಡುತ್ತೆ ಸೊ ಇ ಇಂಟು ಎ ಇನ್ವರ್ಸ್ ಆಗುತ್ತೆ ಎ ಸ್ಕ್ವೇರ್. ಸೊ ಇಲ್ಲಿ ಏನಾಗ್ಬಿಡುತ್ತೆ ಎ ಈಕ್ವಲ್ ಟು ಸೊ ಇ ಇಂಟು ಎ ಇನ್ವರ್ಸ್ ಆಗುತ್ತೆ. ಅಂದ್ರೆ ನೋಡಿ ಸೆಲ್ಫ್ ಇನ್ವರ್ಸ್ ಬರ್ತಿದೆ. ಸೊ ಎಗೆ ಸೆಲ್ಫ್ ಇನ್ವರ್ಸ್, ಸೊ ಸೆಲ್ಫ್ ಇನ್ವರ್ಸ್ ಸಿಗ್ತಿದೆ ಅಲ್ವಾ. ಸೊ ಎಗೆ ಎ ಇನ್ವರ್ಸ್ ಏನು ಬರುತ್ತೆ ಏನೇ ಬರುತ್ತೆ. ಸೊ ಬಿಗೆ ಬಿ ಇನ್ವರ್ಸ್ ಬಿನೇ ಬರುತ್ತೆ. ಸಿಗೆ ಸಿ ಇನ್ವರ್ಸ್ ಸಿನೇ ಬರುತ್ತೆ. ಸೊ ಆ ತರ ಗ್ರೂಪ್ ಇದು. ಸೊ ನೋಡಿ ಇಲ್ಲಿ ಎ ಬಿ ಈಕ್ವಲ್ ಟು ಬಿ ಅಂತ ಆಗ್ತಿದೆ. ಸೊ ಅದನ್ನ ಏನ್ ಮಾಡೋದು ಇದು ಸೊ ಅಬಿಲಿಯನ್ ಗ್ರೂಪ್ ಆಗುತ್ತೆ ಇದು. ಸೊ ಅಬಿಲಿಯನ್ ಗ್ರೂಪ್ ಆಗುತ್ತೆ ಯಾಕಂದ್ರೆ ನೋಡಿ ಇಲ್ಲಿ ಎ ಬಿ ಈಕ್ವಲ್ ಟು ಬಿ ಆಗ್ತಿದೆ. ಅವಾಗ ಇನ್ನೊಂದು ರಿಸಲ್ಟ್ ಇದೆ ಅಂತಂದ್ರೆ ಸೊ ಯಾವ್ದಾದ್ರು ಗ್ರೂಪಿಗೆ ಸೊ ಸೆಲ್ಫ್ ಇನ್ವರ್ಸ್ ಪ್ರತಿಯೊಂದು ಎಲಿಮೆಂಟ್ ನೋಡಿ ಈಗ ಇನ್ವರ್ಸ್ ಏನಾಗ್ಬಿಡುತ್ತೆ ಇನ್ನೊಂದು ಅದೇ ಆಗ್ಬಿಡುತ್ತೆ. ಸೊ ಐಡೆಂಟಿಟಿ ಇಟ್ ಸೆಲ್ಫ್ ಆಗುತ್ತೆ. ಸೊ ನೋಡಿ ಪ್ರತಿಯೊಂದು ಎಲಿಮೆಂಟಿಗೂ
ಸೆಲ್ಫ್ ಇನ್ವರ್ಸ್ ಇಟ್ ಸೆಲ್ಫೇ ಬರ್ತಿದೆ. ಸೊ ಅವಾಗ ಏನಾಗ್ಬಿಡುತ್ತೆ ಅಂದ್ರೆ ಸಫಿಷಿಯಂಟ್ ಕಂಡೀಷನ್ ದೆನ್ ಜಿ ಈಸ್ ಅಬಿಲಿಯನ್. ಸೊ ನೆಸೆಸರಿ ಕಂಡೀಷನ್ ಅಲ್ಲ. ಸೊ ಈ ತರ ಏನಾದ್ರು ಪ್ರಾಪರ್ಟಿ ವರ್ಡ್ ಆಗ್ಬಿಟ್ರೆ ಏನಾಗ್ಬಿಡುತ್ತೆ, ಸೊ ಜಿ ಅನ್ನ ಅಬಿಲಿಯನ್ ಅಂತ ಕರಿಬಹುದು. ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಇದು ಬರುತ್ತೆ. ಸೊ ಇದು ಬಂದಿದೆ ಕಾರ್ಡಿನಾಲಿಟಿ ಆಫ್ ಎ ಗ್ರೂಪ್ ಅಂತ ಬರುತ್ತೆ. ನೆಕ್ಸ್ಟ್ ಫಸ್ಟ್ ಇದೆ ನೋಡಿ ಇಲ್ಲಿ. ಸೊ ಆರ್ಡರ್ ಆಫ್ ಆರ್. ಸೊ ಇದು ನೋಡಿ ವಿತ್ ರೆಸ್ಪೆಕ್ಟ್ ಟು ಈ ಆರ್ ಇದೆಯಲ್ಲ, ವಿತ್ ರೆಸ್ಪೆಕ್ಟ್ ಟು ಪ್ಲಸ್ ಗ್ರೂಪ್ ಆಗುತ್ತೆ. ಸೊ ಆರ್ ಪ್ಲಸ್ ಇಸ್ ಎ ಗ್ರೂಪ್ ಆಗುತ್ತೆ. ಓಕೆನಾ, ಇಸ್ ಎ ಗ್ರೂಪ್, ಆರ್ ಪ್ಲಸ್ ಗ್ರೂಪ್ ಆಗುತ್ತೆ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನೋಡಿ ಫಸ್ಟ್ ಏನಾಗುತ್ತೆ, ಸೊ ಅಡಿಷನ್ ಆಫ್ ಟು ರಿಯಲ್ ನಂಬರ್ಸ್ ಇಸ್ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ನೆಕ್ಸ್ಟ್ ಅಸೋಸಿಯೇಟಿವ್ ವರ್ಡ್ ಆಗುತ್ತೆ, ಏನು ಸಮಸ್ಯೆ ಇಲ್ಲ, ಪ್ಲಸ್ ಆಗಿರೋದ್ರಿಂದ. ಸೊ ಮೈನಸ್ ಆಗಿ ಆಗ್ತಿರ್ಲಿಲ್ಲ. ಸೊ ನೆಕ್ಸ್ಟ್ ಏನ್ ಬರುತ್ತೆ, ಸೊ ಪ್ರತಿಯೊಂದು ಎಲಿಮೆಂಟಿಗೂ ಇನ್ವರ್ಸ್ ಅಥವಾ ಐಡೆಂಟಿಟಿ ಎಲಿಮೆಂಟ್ ಆಗ್ಬಿಟ್ಟು ಇದು ಆಕ್ಚುಲಿ ಅಡಿಟಿವ್ ಗ್ರೂಪ್. ಸೊ ಅಡಿಟಿವ್ ಗ್ರೂಪ್ ಆಗಿರೋದು 0 ಅಡಿಟಿವ್ ಎಲಿಮೆಂಟ್ ಆಗುತ್ತೆ. ಸೊ ಅಡಿಟಿವ್ ಇನ್ವರ್ಸ್, ಓಕೆ, ಅಡಿಟಿವ್ ಎಲಿಮೆಂಟ್ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ಏನಾಗುತ್ತೆ, ಪ್ರತಿಯೊಂದು ಎಲಿಮೆಂಟು ಸೊ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಆರ್ ವಿಚ್ ಇಂಪ್ಲೈಸ್ ಸೊ ಮೈನಸ್ ಎ ಅಥವಾ ದೇರ್ ಎಕ್ಸಿಸ್ಟ್ ಮೈನಸ್ ಎ ಬಿಲಾಂಗ್ಸ್ ಟು ಆರ್ ಸಿಗುತ್ತಲ್ವಾ. ಸೊ ಅಡಿಟಿವ್ ಇನ್ವರ್ಸ್ ಮೈನಸ್ ಎ ಸಿಗುತ್ತೆ. ಸೊ ಹಂಗಾಗಿ ಏನಾಗ್ಬಿಡುತ್ತೆ, ಗ್ರೂಪ್ ಆಗುತ್ತೆ. ಸೊ ಆರ್ಡರ್ ಆಫ್ ಸಿ ಮತ್ತೆ ಆರ್ಡರ್ ಆಫ್ ಝೆಡ್. ಸೊ ಆಗಲೇ ಆರ್ಡರ್ ಆಫ್ ಝೆಡ್ ಫಸ್ಟ್ಗೆ ತೋರಿಸ್ಬಿಟ್ಟೆ ನಾನು ನಿಮಗೆ. ಸೊ ಆರ್ಡರ್ ಆಫ್ ಕ್ಯೂ ಇವೆಲ್ಲ ವಿತ್ ರೆಸ್ಪೆಕ್ಟ್ ಟು ಅಡಿಷನ್. ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ನೋಡಿ, ಇದು ಗ್ರೂಪ್ ಆಗೋದು ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಆಗೋದು, ಮಲ್ಟಿಪ್ಲಿಕೇಶನ್ ಆಗಲ್ಲ. ಯಾಕೆಂದ್ರೆ ನೋಡಿ ಇಲ್ಲಿ, ಸೊ ಮಲ್ಟಿಪ್ಲಿಕೇಶನ್ ಆಗ್ಬೇಕಂದ್ರೆ ನೋಡಿ 0 ಬರುತ್ತೆ. ಸೊ ಫಾರ್ ಆಲ್ ಎಲಿಮೆಂಟ್ಸಿಗೂ ನಮಗೆ ಇನ್ವರ್ಸ್ ಸಿಗಬೇಕು. ಸೊ 0ಗೆ ಇನ್ವರ್ಸ್ ಏನಾಗ್ಬಿಡುತ್ತೆ, ಮಲ್ಟಿಪ್ಲಿಕೇಟಿವ್ ಇರೋದ್ರಿಂದ 1/0 ಆಗುತ್ತೆ. ಸೊ 1/0 ನೋಡಿ ಅದು ಸೊ ಬರಲ್ಲ. ಸೊ ಅವಾಗ ಏನಾಗ್ಬಿಡುತ್ತೆ, ಈ ಎಲ್ಲಾ ಸೆಟ್ಗಳಿಗೆ ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಬರುತ್ತೆ. ಸೊ ನಿಮಗೆ ಗೊತ್ತಿದೆ ಇನ್ಫೈನೈಟ್ ನಂಬರ್ ಆಫ್ ಇನ್ಫೈನೈಟ್ ಸೆಟ್ ಇದು. ಸೊ ಅವಾಗ ಏನಾಗ್ಬಿಡುತ್ತೆ, ಇದು ಕಾರ್ಡಿನಾಲಿಟಿ ಇನ್ಫೈನೈಟ್ ಆಗುತ್ತೆ. ಇವಾಗ ನೋಡಿ ಇಲ್ಲಿ ಆರ್ಡರ್ ಆಫ್ ಝೆಡ್ ಎನ್ ಈಕ್ವಲ್ ಏನಾಗ್ಬಿಡುತ್ತೆ, ಎನ್ ಆಗುತ್ತೆ. ಸೊ ಆರ್ಡರ್ ಆಫ್ ಯು ಎನ್ ಅಂತ ಬಂತು. ಸೊ ಆಗಲೇ ಹೇಳಿದೆ ನಾನು ನಿಮಗೆ. ಸೊ ಯು ಆಫ್ ಎನ್ ಅಂದ್ರೆ ಯಾವ ತರ ಇರುತ್ತೆ, ಸೆಟ್ ಆಫ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎನ್ ಸಚ್ ದಟ್ ಸೊ ಜಿ ಸಿ ಡಿ ಆಫ್ ಸೊ ದಿಸ್ ಎಕ್ಸ್ ಅಂಡ್ ಎನ್ ಏನ್ ಬರಬೇಕು, 1 ಬರಬೇಕು. ಸೊ ಅಂತ ಎಲಿಮೆಂಟ್ಸ್ ಏನಂತ ಕರೀತಾರೆ, ಸೊ ಯು ಆಫ್ ಎನ್ ಅಂತ ಕರೀತಾರೆ ಅಂತ ಗ್ರೂಪ್ ಅನ್ನ. ಸೊ ಆ ಯು ಆಫ್ ಎನ್ ಅಂದ್ರೆ ನೋಡಿ ಪೈ ಆಫ್ ಎನ್ ಯಾಕೆ ತಗೊಂಡೆ ಅಂದ್ರೆ ನಿಮಗೆ ಗೊತ್ತಿದೆ. ಸೊ ನಂಬರ್ ಆಫ್ ರಿಲೇಟಿವ್ಲಿ ಪ್ರೈಮ್ ನಂಬರ್ಸ್ ಅನ್ನ ನಾನು ಏನು ತಗೊಂಡೆ, ಆಗಲೇ ಪೈ ಆಫ್ ಎನ್ ಅಂತ ತಗೊಂಡೆ. ಸೊ ಅದಕ್ಕೆ ಏನಾಗ್ಬಿಡುತ್ತೆ, ಸೊ ಇಲ್ಲಿ ಬರುವಂತ ಎಲ್ಲ ಎಲಿಮೆಂಟ್ಸ್ ಜಿ ಸಿ ಡಿ ಆಗಿರುತ್ತಲ್ವಾ, ಸೊ ರಿಲೇಟಿವ್ ಪ್ರೈಮ್ ಆಗಿರುತ್ತೆ. ಸೊ ಹಾಗಾಗಿ ಅದೇನಾಗ್ಬಿಡುತ್ತೆ, ಪೈ ಆಫ್ ಎನ್ ಬರುತ್ತೆ. ಸೊ ಇವಾಗ ನೋಡಿ, ಸೊ ಆರ್ಡರ್ ಆಫ್ ಕ್ಯೂ8. ಸೊ ಕ್ಯೂ8 ಅಂದ್ರೆ ಸೊ ಕೊಟಾನಿಯಲ್ ಗ್ರೂಪ್, ದಟ್ ಈಸ್ 8 ಆಗುತ್ತೆ. ಸೊ ಆರ್ಡರ್ ಆಫ್ ಜಿ ಅಂದ್ರೆ ಜನರಲ್ ಲೀನಿಯರ್ ಗ್ರೂಪ್. ಸೊ ಓವರ್ ಆರ್ ನೋಡಿ ಇಲ್ಲಿ ಓವರ್ ಆರ್ ಅಂತ ಇದೆ. ಸೊ ಅವಾಗ ಏನಾಗ್ಬಿಡುತ್ತೆ ಅಂತ, ಸೊ ಕಾರ್ಡಿನೇಟ್ ಏನಾಗ್ಬಿಡುತ್ತೆ, ಇನ್ಫಿನೈಟ್ ಆಗುತ್ತೆ. ಸೊ ಆರ್ ಅಂತ ಬಂದಾಗ ಇನ್ಫಿನೈಟ್ ಆಗುತ್ತೆ. ಸೊ ಅದೇ ಎಫ್ ಪಿ ಅಂತ ಬಂದ್ರೆ ಏನಾಗ್ಬಿಡುತ್ತೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಎಫ್ ಪಿ ಅಂದ್ರೆ ಸೊ ಝೆಡ್ ಪಿ ಅಂತ ಅರ್ಥ ಅದು. ಓಕೆನಾ, ಸೊ ಅದೇ ಝೆಡ್ ಪಿನೇ ಆಗುತ್ತದು. ಇಲ್ಲಿ ಏನಾದ್ರು ಎಫ್ ಪಿ ಅಂತ ಕೊಟ್ಟರೆ ಝೆಡ್ ಅಂತ ಕನ್ಸಿಡರ್ ಮಾಡ್ಕೊಂಬಿಡಿ ನೀವು, ಝೆಡ್ ಪಿ ಅಂತ. ಸೊ ಝೆಡ್ ಪಿ ಅಂತ ಏನಾದ್ರು ಕೊಟ್ರೆ ಸೊ ಓವರ್ ಫೀಲ್ಡ್, ಇದು ಫೀಲ್ಡ್ ಆಗುತ್ತೆ, ಇದು ಝೆಡ್ ಪಿ. ಸೊ ನೋಡಿ ಈಕ್ವಲ್ ಟು, ಸೊ ಏನಾಗುತ್ತೆ ಕಾರ್ಡಿನಾಲಿಟಿ ಪಿ ಪವರ್ ಎನ್ ಮೈನಸ್ 1. ನೋಡಿ ನೆನ್ಪಿಟ್ಕೊಳ್ಳೋದು ಹೆಂಗಂದ್ರೆ ಪಿ ಪವರ್ ಎನ್ ಮೈನಸ್ 1 ಇಂಟು ಸೊ ದಿಸ್ ಪಿ ಪವರ್ ಎನ್. ಸೊ ನೆಕ್ಸ್ಟ್ ಮೈನಸ್ ಪಿ. ಸೊ ಲಾಸ್ಟ್ ಪಿ ಪವರ್ ಎನ್ ಮೈನಸ್ ಪಿ ಪವರ್ ಎನ್ ಮೈನಸ್ 1. ನೋಡಿ ಎನ್ ಇದೆ ಅಲ್ವಾ, ಲಾಸ್ಟ್ ಏನಾಗುತ್ತೆ ಇಲ್ಲಿ ಎನ್ ಮೈನಸ್ 1 ಆಗುತ್ತೆ ಅಂತ. ಫಸ್ಟ್ ನೋಡಿ ಪಿ ಪವರ್ ಎನ್ ಮೈನಸ್ ಪಿ ಪವರ್ 0. ನೆಕ್ಸ್ಟ್ ಪಿ ಪವರ್ ಎನ್ ಮೈನಸ್ ಪಿ ಪವರ್ ನೋಡಿ 0 ಐತಲ್ವಾ, ನೆಕ್ಸ್ಟ್ 1 ರೈಸ್ ಮಾಡ್ಕೊಳ್ಳಿ. ಸೊ ಪಿ ಪವರ್ ಎನ್ ಫಿಕ್ಸ್ಡ್ ಅದು ಮೈನಸ್ ಪಿ ಸ್ಕ್ವೇರ್ ಇಂಟು ಲಾಸ್ಟ್ ಪಿ ಪವರ್ ಎನ್ ಮೈನಸ್ ಸೊ 1 ಕಡಿಮೆ ಬರೋದ್ರ ಅಲ್ಲಿ ಸ್ಟಾಪ್ ಮಾಡಿ. ಸೊ ನೆಕ್ಸ್ಟ್ ಮತ್ತೆ ನಾವೇನಾದ್ರು ಪಿ ಪವರ್ ಎನ್ ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ, ಪಿ ಪವರ್ ಎನ್ ಮೈನಸ್ ಪಿ ಪವರ್ ಎನ್ 0 ಆಗ್ಬಿಡುತ್ತೆ. ಸೊ ಹಂಗಾಗಿ ಇಲ್ಲಿ ಸ್ಟಾಪ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ನೋಡಿ ಇಲ್ಲಿ, ಸೊ ಆರ್ಡರ್ ಆಫ್ ಸಿಂಪಲ್ ಲೀನಿಯರ್ ಗ್ರೂಪ್ ಇದೆ ನೋಡಿ ಇಲ್ಲಿ. ಅದೇನಾಗ್ಬಿಡುತ್ತೆ ಅಂದ್ರೆ ಪಿ ಪವರ್ ಸೇಮ್ ಇದೇ ಇರುತ್ತೆ, ಸೊ ಮಾಮೂಲಿ ಇದೇ ಇರುತ್ತೆ, ಬಟ್ ಡಿವೈಡೆಡ್ ಬೈ ಪಿ ಮೈನಸ್ 1 ಬರುತ್ತೆ. ಸೊ ಇದೆಲ್ಲ ನೀವು ಓದ್ಕೋಬೇಕು. ಸೊ ಅದೇನ್ ಮಾಡ್ತಾರೆ ಎಕ್ಸಾಂಪಲ್ ಅಂದ್ರೆ ಈ ತರ ಕೊಟ್ಬಿಡ್ತಾನೆ. ಸೊ ಆರ್ಡರ್ ಆಫ್ ಜನರಲ್ ಲೀನಿಯರ್ ಗ್ರೂಪ್. ಸೊ ಏನೇನು ಕೊಡ್ತಾನೆ, 4x4 ಮ್ಯಾಟ್ರಿಕ್ಸ್ ಕೊಟ್ಬಿಡ್ತಾನೆ. ಇಲ್ಲಿ ಏನ್ ಮಾಡ್ತಾನೆ Z3 ಅಂತ ಕೊಡ್ತಾನೆ. ಸೊ ಅವಾಗ ಇದೇನಾಗ್ಬಿಡುತ್ತೆ, ಸೊ ಎನ್ ಈಕ್ವಲ್ ಏನಾಗ್ಬಿಡುತ್ತೆ 4 ಆಗುತ್ತೆ. ಸೊ ಪಿ ಈಕ್ವಲ್ ಏನಾಗುತ್ತೆ 3 ಆಗುತ್ತೆ. ಸೊ ಅವಾಗ ಇಲ್ಲಿ ಏನಾಗ್ಬಿಡುತ್ತೆ 3 ಪವರ್ 4 ಮೈನಸ್ 1 ಇಂಟು 3 ಪವರ್ 4 ಮೈನಸ್ 3 ಇಂಟು 3 ಪವರ್ 4 ಮೈನಸ್ 3 ಸ್ಕ್ವೇರ್ ಇಂಟು 3 ಪವರ್ 4 ಮೈನಸ್ 3 ಕ್ಯೂಬ್ ಆಗುತ್ತೆ. ನೆಕ್ಸ್ಟ್ 3 ಪವರ್ 4 3 ಪವರ್ ಸೊ ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ ಅಲ್ಲಿ ಸ್ಟಾಪ್ ಮಾಡಬೇಕು. ಇದನ್ನ ಸಾಲ್ವ್ ಮಾಡಿದಾಗ ನಮಗೆ ಆನ್ಸರ್ ಏನು ಬರುತ್ತೆ ಅದನ್ನ ತಗೋಬೇಕಾಗುತ್ತೆ. ಸೊ ಇವಾಗ ನೋಡಿ ನೆಕ್ಸ್ಟ್, ಸೊ ಆರ್ಡರ್ ಆಫ್ K4. ಸೊ ಕ್ಲೈನ್ಸ್ 4 ಗ್ರೂಪ್ ಅಂತ ಆಗಲೇ ಹೇಳಿದೆ ನಿಮಗೆ. ಸೊ ಇ ಎ ಬಿ ಸಿ ಇರುತ್ತೆ ಎಲಿಮೆಂಟ್ಸ್ ಅಂತ ಹೇಳಿದೆ. ಸೊ 4 ಎಲಿಮೆಂಟ್ಸ್ ಇದೆ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ ನೋಡಿ ಇಲ್ಲಿ 1 2 3 4 ಇದೆ. ಸೊ ಆರ್ಡರ್ ಎಷ್ಟು ಇರುತ್ತೆ, 4 ಬರುತ್ತೆ. ಸೊ ನೆಕ್ಸ್ಟ್ ನೋಡಿ ಇಲ್ಲಿ, ಸೊ ನೆಕ್ಸ್ಟ್ ಇದು ವೆರಿ ಇಂಪಾರ್ಟೆಂಟ್ ಇದು ಗ್ರೂಪ್. ಸೊ ಡೈಹೆಡ್ರಲ್ ಗ್ರೂಪ್ ಅಂತ ಬರುತ್ತೆ ನೆಕ್ಸ್ಟ್.
ಸೊ ಡೈಹೆಡ್ರಲ್ ಗ್ರೂಪ್ ದಟ್ ಈಸ್ DN ಅಂತ ತಗೊಳ್ತಾರೆ. ಸೊ ಇಟ್ ಈಸ್ ಡಿನೋಟೆಡ್ ಬೈ DN and is given by so DN equal to so x power I into y power j such that so ಇಲ್ಲಿ ನೋಡಿ x ಇದೆ ಅಲ್ವಾ ಇದು. ಸೊ ಎಕ್ಸ್ ಇದು ರಿಫ್ಲೆಕ್ಷನ್ ಅಂತ ಕರೀತಾರೆ. ನೆಕ್ಸ್ಟ್ ನಾವು ಎಕ್ಸ್ಪ್ಲೇನ್ ಮಾಡ್ತೀನಿ ಕಂಪ್ಲೀಟ್ ಆಗೋದು ಏನಂತ. ಸೊ ಇವಾಗ ಸೆಟ್ ನೋಡ್ಕೊಳ್ಳಿ ಇದು ಯಾವ ತರ ಇದೆ ಅಂತ. ಸೊ y ಅಂತಿದೆ. ಸೊ x ಅಂದ್ರೆ ನೋಡಿ ರಿಫ್ಲೆಕ್ಷನ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ y j ಅಂದ್ರೆ ರೊಟೇಷನ್ ಅಂತ ಬರುತ್ತೆ. ಸೊ ನೋಡಿ ರಿಫ್ಲೆಕ್ಷನ್ ಆಲ್ವೇಸ್ ಆಫ್ ಆರ್ಡರ್ 2 ಇರುತ್ತೆ. ಸೊ ಆಲ್ವೇಸ್ ಆಫ್ ಆರ್ಡರ್ ಎಷ್ಟಿರುತ್ತೆ 2 ಇರುತ್ತೆ. ಸೊ ಇಲ್ಲಿ ರೊಟೇಷನ್ ಎಷ್ಟಿದೆ ಸೊ ಆಫ್ ಆರ್ಡರ್. ಸೊ ಆಫ್ ಆರ್ಡರ್ ಅಂತಲ್ಲ ಒಟ್ಟಾಗಿ y ಪವರ್ n ಮಾಡಿದ್ರೆ ಐಡೆಂಟಿಟಿ ಬರ್ತಿರುತ್ತೆ. ಸೊ xy ಈಕ್ವಲ್ ಟು y ಇನ್ವರ್ಸ್ x ಅಂತ ಬರುತ್ತೆ. ಸೊ ಇದು ನಿಮ್ಗೆ ನೆನ್ಪಿಟ್ಕೊಳ್ಳೋಕ್ಕಾದ್ರೆ ನೆನ್ಪಿಟ್ಕೊಳ್ಳಿ, ಇಲ್ಲಾಂದ್ರೆ ಅವಶ್ಯಕತೆ ಇಲ್ಲ ಇದೆ ಆಕ್ಚುಲಿ. ಒಟ್ಟ ನಿಮಗೆ ಗೊತ್ತಿರಬೇಕು ಅದು ಯಾವ ತರ ಬರುತ್ತೆ ಅಂತ. ಓಕೆ, ಇವಾಗ ನೋಡಿ. ಸೊ ನಂಬರ್ ಆಫ್ ರಿಫ್ಲೆಕ್ಷನ್ ಪ್ಲಸ್ ನಂಬರ್ ಆಫ್ ರೊಟೇಷನ್. ಸೊ ಇನ್ DN ಏನ್ ಬರುತ್ತೆ ಅಂದ್ರೆ ನಂಬರ್ ಆಫ್ ರಿಫ್ಲೆಕ್ಷನ್ n ಬರುತ್ತೆ ಪ್ಲಸ್ ನಂಬರ್ ಆಫ್ ರೊಟೇಷನ್ n ಬರುತ್ತೆ. ಸೊ 2 + 2n ಬರುತ್ತೆ, ಸಾರಿ n + n 2n ಬರುತ್ತೆ. ಅಂದ್ರೆ ಆರ್ಡರ್ ಆಫ್ ಡೈಹೆಡ್ರಲ್ ಗ್ರೂಪ್ DN ಏನಾಗ್ಬಿಡುತ್ತೆ 2n ಆಗುತ್ತೆ. ಸೊ ಇಲ್ಲಿ ಆರ್ಡರ್ ಆಫ್ D6 ಅಂತ ಇದ್ರೆ ಏನಾಗುತ್ತೆ 2 × 6 ಆಗುತ್ತೆ, ದಟ್ ಈಸ್ 12 ಆಗುತ್ತೆ. ಸೊ ಇಲ್ಲಿ ಬಂತು ಇವಾಗ ಯಾವ ತರ ಮಾಡೋದು ಕನ್ಸ್ಟ್ರಕ್ಷನ್ ಅಂತ. ಸೊ ಕನ್ಸ್ಟ್ರಕ್ಷನ್ ಆಫ್ D4 ಅಂತ ಬರುತ್ತೆ. ಸೊ ದಟ್ ಈಸ್ ಡೈಹೆಡ್ರಲ್ ಗ್ರೂಪ್ ಆಫ್ ಆರ್ಡರ್ ನೋಡಿ ಇಲ್ಲಿ ಆಗ್ಲೇ ಹೇಳಿದೆ. ಸೊ ಇದು n ಇದು DN. ಸೊ ಆಫ್ ಆರ್ಡರ್ ಏನಾಗ್ಬಿಡುತ್ತೆ ಅವಾಗ 2 × 4 ಆಗುತ್ತೆ, ದಟ್ ಈಸ್ 8 ಆಗುತ್ತೆ. ಸೊ ನೋಡಿ ಎಲಿಮೆಂಟ್ಸ್ ಬಂದಿದೆ. ಸೊ ಇದು ಫಸ್ಟ್ ಎಲಿಮೆಂಟ್, ನೆಕ್ಸ್ಟ್ ಇದು ಸೆಕೆಂಡ್ ಎಲಿಮೆಂಟ್, ಇದು ಥರ್ಡ್ ಎಲಿಮೆಂಟ್, ಇದು ಫೋರ್ತ್ ಎಲಿಮೆಂಟ್, ನೆಕ್ಸ್ಟ್ ಇದು ಫಿಫ್ತ್, ಇದು 6, ಇದು 7, ಇದು 8ನೇ ಎಲಿಮೆಂಟ್ ಆಗುತ್ತೆ. ಸೊ ಇವಾಗ ನೋಡಿ ಇಲ್ಲಿ ಇವಾಗ D4 ಅಂತ ತಗೊಂಡಿದ್ದಾರೆ. ಈ ತರ ಈ ಸೆಟ್ ನೆನ್ಪಿಟ್ಕೊಳ್ಳೋಕ್ಕಾದ್ರೆ ಇಟ್ಕೊಳ್ಳಿ, ಇಲ್ಲ ಅವಶ್ಯಕತೆ ಇಲ್ಲ. ಸೊ y ಈಕ್ವಲ್ ಟು ಸೊ R 360 ಆಗುತ್ತೆ. ನೋಡಿ ಇಲ್ಲಿ ಸ್ಕ್ವೇರ್ ತಗೊಂಡಿದ್ದಾರೆ, ಸ್ಕ್ವೇರ್. ಸೊ ಟೋಟಲ್ ಎಷ್ಟಿದೆ 360 ಇದೆ. ಸೊ R ಅಂದ್ರೆ ರೊಟೇಷನ್ ಅಂತ. ಸೊ ರೊಟೇಷನ್ ಡಿವೈಡೆಡ್ ಬೈ ನೋಡಿ ಇಲ್ಲಿ 4 ಫೇಸ್ ಇದೆ, 4 ರೊಟೇಷನ್ಸ್ ಇದೆ, 1 2 3 4. ಸೊ 4 ತಗೊಂಡ. ಸೊ ಅವಾಗ ಇದೇನು ಡಿವೈಡ್ ಮಾಡಿದ್ರೆ ಸೊ 4, ಸೊ 9 ಆಗುತ್ತೆ. ಸೊ R 90 ಮಾಡ್ಬೇಕಂತ. ಸೊ ಅಂದ್ರೆ ನೋಡಿ ಇಲ್ಲಿ ಇದು ಸ್ಕ್ವೇರ್, ಇದು ಫಸ್ಟ್ ನೋಡಿ ಒಂದು ಸ್ಕ್ವೇರ್ ತಗೊಂಡ್ಬಿಡೋಣ. ಇದೇನಿದು A B C D. ಸೊ ಇದು ಫಿಕ್ಸ್ಡ್. ಇದು ಫಸ್ಟ್ ಯಾವ ತರ ಇರುತ್ತೆ ಹೆಂಗಾರ ತಗೋಬಹುದು ನೀವು. ಸೊ ಇಲ್ಲೇ ಏ ತಗೋಬೇಕಂತೇನಿಲ್ಲ, ಇಲ್ಲಾದ್ರೂ ತಗೋಬಹುದು. ನೋಡಿ ಇವಾಗ ಏನಿದೆಯಲ್ಲ, ಸೊ ಇದನ್ನ R0 ಅಂತ ಅಂದ್ರೆ ರೊಟೇಷನ್. ನಾವು 0 ಡಿಗ್ರಿ ರೊಟೇಷನ್ ಮಾಡಿದ್ರೆ, ರೊಟೇಷನ್ ಅಂದ್ರೆ ನಿಮ್ಗೆ ಗೊತ್ತಿರಲಿ ಈ ತರ ರೊಟೇಷನ್ ಅಂದ್ರೆ ನೋಡಿ ಇಲ್ಲಿ ಈ ತರ ಇದೆ. ಸೊ A B C D. ಸೊ 90 ಡಿಗ್ರಿ ರೊಟೇಷನ್ ಮಾಡೋದು ಏನಾಗ್ಬಿಡೋದು ಇದು. ಸೊ A ಇಲ್ಲಿ ಬರುತ್ತೆ. ಸೊ ಇಲ್ಲಿ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡೋದು ಈ ಕಡೆ. ಸೊ ಅವಾಗ ನೋಡಿ ಇಲ್ಲಿ A ಏನಾಗುತ್ತೆ ಮೇಲೆ ಬರುತ್ತೆ. ಸೊ A B C D ಅಂತ ಬರುತ್ತೆ. ಸೊ R0 ಅಂದ್ರೆ ಏನಂತಂದ್ರೆ ನೋಡಿ ಇಲ್ಲಿ ಸೊ ಯಾವುದೇ ಡಿಗ್ರಿ ಕ್ರಿಯೇಟ್ ಆಗಿಲ್ಲ. ಸೊ ಅಂದ್ರೆ ಇಟ್ ಸೆಲ್ಫ್ ಅದೇನ್ ಬರುತ್ತೆ ಅದೇ ಬರುತ್ತೆ, ದಟ್ ಈಸ್ ಐಡೆಂಟಿಟಿ ಎಲಿಮೆಂಟ್. ಸೊ A B C D ಅಂತ ಬರುತ್ತೆ. ಸೊ ನೆಕ್ಸ್ಟ್ ನೋಡಿ ಇಲ್ಲಿ R90 ಮಾಡಿ ನೆಕ್ಸ್ಟ್. ಸೊ R90 ಮಾಡಿದ್ರೆ ಏನಾಗುತ್ತೆ ನೋಡಿ ಇಲ್ಲಿ. ಸೊ ಫಸ್ಟ್ ಐಡೆಂಟಿಟಿ ಎಲಿಮೆಂಟ್ ತಗೊಬೇಕು, ದಟ್ ಈಸ್ ಫಿಕ್ಸ್ಡ್ ಎಲಿಮೆಂಟ್ ಅದು. ಸೊ A B C D ಅಂತ ತಗೊಂಡ. ಸೊ ಇವಾಗ ನೋಡಿ R90. ಸೊ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡಿ ಈ ಕಡೆ ತಗೊಳ್ಳಿ ಈ ಕಡೆ. ಸೊ ನೋಡಿ ಇದೇನಾಗುತ್ತೆ ಇವಾಗ. ಸೊ ಸ್ಕ್ವೇರ್ ರೊಟೇಟ್ ಮಾಡ್ಕೊಂಡ್ರೆ ಸೊ A ಇಲ್ಲಿರೋದು ಇಲ್ಲಿಗೆ ಡಿಸ್ಪ್ಲೇಸ್ ಆಗುತ್ತೆ. ಸೊ A ಇಲ್ಲಿ ಬರುತ್ತೆ, ನೆಕ್ಸ್ಟ್ ಈ ಬಿ C ಜಾಗ ಬರುತ್ತೆ, ನೆಕ್ಸ್ಟ್ D ಬದಿ ಏನ್ ಬರುತ್ತೆ C ಬರುತ್ತೆ. ಸೊ A ಬದಿ ಏನ್ ಬಂದ್ಬಿಡುತ್ತೆ D ಬರುತ್ತೆ. ಸೊ ದಟ್ ಈಸ್ 90 ಡಿಗ್ರಿ ರೊಟೇಟ್ ಮಾಡೋದು. ಸೊ ನೋಡಿ ಇಲ್ಲಿಂದ ಇಲ್ಲಿಗೆ ನಾವು ರೊಟೇಟ್ ಮಾಡಿದ್ರೆ 90 ಡಿಗ್ರಿ ಬರುತ್ತೆ, ದಟ್ ಈಸ್ R90. ನೆಕ್ಸ್ಟ್ ನೋಡಿ ಇಲ್ಲಿ ಏನಾಗುತ್ತೆ ಅಂದ್ರೆ ಸೊ A B C D ಓಕೆನಾ. ಇದು ಇನಿಷಿಯಲ್ ಪೊಸಿಷನ್, ಇದು ಆ ಸ್ಕ್ವೇರ್ದು. ಇವಾಗ ನೋಡಿ ಅದನ್ನೇನು ಮಾಡಬೇಕು. ಸೊ R 180 ಡಿಗ್ರಿ ಮಾಡಿ, ಓಕೆನಾ. ಸೊ R 180 ಡಿಗ್ರಿ ಅಂದ್ರೆ ನೋಡಿ ಇಲ್ಲಿ. ಸೊ ಇಲ್ಲಿಂದ ಇಲ್ಲಿಗೆ ಬಂದ್ರೆ 90, ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಬಂದ್ರೆ 180 ಆಗುತ್ತೆ. ಸೊ A ಇಲ್ಲಿಗೆ ಬಂದ್ರೆ 90 B ಹತ್ರ. ಸೊ ಇವಾಗ 180 ಆಗ್ಬೇಕಂದ್ರೆ A C ಹತ್ರ ಬರಬೇಕು. ಸೊ ಅವಾಗ ಇಲ್ಲಿ ಏನಾಗುತ್ತದು. ಸೊ A ಇಲ್ಲಿ ಬಂದ್ಬಿಡುತ್ತೆ. ಸೊ A B C D ಬರುತ್ತೆ. ಸೊ ಅದೇ ತರ ನೋಡಿ ಇಲ್ಲಿ ನೆಕ್ಸ್ಟ್ R 270 ಮಾಡೋದು ಏನಾಗುತ್ತೆ. ಸೊ A B C D. ಸೊ ಇನಿಷಿಯಲ್ ಪೊಸಿಷನ್ ತಗೊಂಡು R 270 ಮಾಡಬೇಕು. ಸೊ 90 180 ಸೊ 280 ಅಂದ್ರೆ A ಬದಿ ಇಲ್ಲಿ ಬರುತ್ತೆ. ಸೊ ಅವಾಗ ಅದೇನಾಗ್ಬಿಡುತ್ತೆ ಸ್ಕ್ವೇರು. ಸೊ ಒಂದು ಪ್ಲೇನ್ ಅಲ್ಲಿ ಸ್ಕ್ವೇರ್ ತಗೊಂಡು ಸೊ ನಾವು ರೊಟೇಟ್ ಮಾಡಿದ್ರೆ ಅದೇ ಒಂದು ಸ್ಕ್ವೇರೇ ಬರ್ತಾ ಇರಬೇಕು, ಓಕೆನಾ. ಸೊ ಆ ತರ ರೊಟೇಟ್ ಮಾಡೋದು 90 ಡಿಗ್ರಿ ರೊಟೇಟ್ ಮಾಡ್ತಾ ಹೋದ್ರೆ ಆ ತರ ಬರುತ್ತೆ ಅಂತ ಹೇಳ್ತಾನೆ ಅಷ್ಟೇ ಅದು. ಸೊ ಇವಾಗ ಇಲ್ಲಿ ಏನಾಗುತ್ತೆ ನೋಡಿ ಇಲ್ಲಿ. ಸೊ ಇಲ್ಲಿ ಏನಾಗ್ಬಿಡುತ್ತೆ D ಪೊಸಿಷನ್ ಬರುತ್ತೆ. ಸೊ A ನೆಕ್ಸ್ಟ್ B ನೆಕ್ಸ್ಟ್ C ನೆಕ್ಸ್ಟ್
ಡಿ ಆಗುತ್ತೆ. ಸೊ ಈಗ R270 ಆಯ್ತಲ್ವಾ, R270. ಸೊ R360 ಮಾಡಿದ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಇತ್ತು. ಸೊ ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ಸೊ R270 ಆಯ್ತು. ಸೊ ಇವಾಗ ಡಿ ಇಂದ ಎಗೆ ಮತ್ತೆ ನಾವು ವಾಪಸ್ ಬಂದ್ರೆ ಸೊ ಐಡೆಂಟಿಟಿ ಎಲಿಮೆಂಟೇ ಆಗುತ್ತೆ ಅಲ್ವಾ. ಫಸ್ಟ್ ನಾವು ಏನು ತಗೊಂಡಿದ್ದು ಅದೇ ಎಲಿಮೆಂಟ್ ನೋಡಿ, ದಿಸ್ ಇಸ್ ಐಡೆಂಟಿಟಿ ಎಲಿಮೆಂಟ್ ಇದು. ಸೊ ಅದೇನು ನಾವು ಏನು ಚೇಂಜ್ ಮಾಡಲಿಲ್ಲ. ಸೊ ಒರಿಜಿನಲ್ ಪೊಸಿಷನ್ ಇರುತ್ತಲ್ಲ, ದಟ್ ಇಸ್ ಐಡೆಂಟಿಟಿ ಎಲಿಮೆಂಟ್. ಸೊ ನೋಡಿ ಅದಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡಬೇಕಾಗುತ್ತೆ. ಸೊ R30 ಮೇಲೆ ನೀವು ಮಾಡ್ತಾ 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 ಹೋದಂಗೆ ಮತ್ತು ಐಡೆಂಟಿಟಿ ಎಲಿಮೆಂಟೇ ಬರ್ತಾ ಇರುತ್ತೆ. ಸೊ ಅದಕ್ಕೆ ನೋಡಿ ಇಲ್ಲಿ ಏನ್ ಮಾಡ್ಬೇಕಲ್ಲಿ ಅಂದ್ರೆ ಐಡೆಂಟಿಟಿ ಎಲಿಮೆಂಟ್ ಬರಲ್ಲ, ಐಡೆಂಟಿಟಿ ಬರುತ್ತೆ. ಸೊ ಮತ್ತೆ ಇನ್ನೊಂದ್ಸರಿ ಸೊ 360 + 90 ಡಿಗ್ರಿ ಮಾಡಿದ್ರೆ ಮತ್ತೆ R90 ಬರುತ್ತೆ. ಸೊ 180 ಪ್ಲಸ್ ಮಾಡಿದ್ರೆ ಮತ್ತೆ ಇದು ಬರುತ್ತೆ. ಸೊ ಅದೇ ಬರ್ತಾ ಇರುತ್ತೆ. ಸೊ ಹಾಗಾಗಿ 4 ಎಲಿಮೆಂಟ್ಸ್ ಅದು ಕೊನೆಗೆ ಆಗುತ್ತೆ ಅಂತ. ಸೊ ನೋಡಿ ಇಲ್ಲಿ ಇದು ಏನಾಗುತ್ತೆ ಇವಾಗ ರೊಟೇಷನ್. ಇದು ಈಗ ನಾನು ಮಾಡಿದ್ದೇನು ರೊಟೇಷನ್, ಓಕೆನಾ. ಇವಾಗ ರಿಫ್ಲೆಕ್ಷನ್ ತಗೋಬೇಕು. ನೋಡಿ ಇಲ್ಲಿ ಆರಿಜೆಂಟಲ್ ಆಗಿ ಒಂದು ಲೈನ್ ತಗೊಂಡಿದ್ದೀನಿ ನೋಡಿ ಇಲ್ಲಿ. ಸೊ ಆರಿಜೆಂಟಲ್ ಆಗಿ ಒಂದು ಲೈನ್ ತಗೋಬೇಕು. ಸೊ ಫ್ಲಿಪ್ ಮಾಡ್ಬೇಕು ಇವಾಗ. ಸೊ ಫ್ಲಿಪ್ ಅಂದ್ರೆ ನೋಡಿ ಇಲ್ಲಿ ಇದನ್ನ ಮೇಲ್ ಕಳಿಸ್ಬೇಕು ಅಥವಾ ಇದನ್ನ ಕೆಳಗೆ ಕಳಿಸ್ಬೇಕು. ಸೊ ನೋಡಿ ಇವಾಗ ಏನಾಗುತ್ತೆ, ಸೊ ಎ ಬಿ ಆಗುತ್ತೆ, ಬಿ ಎ ಆಗುತ್ತೆ. ಸೊ ಎ ಬಿ ಆಗುತ್ತೆ, ಬಿ ಆಗುತ್ತೆ. ಸೊ ಡಿ ಇರೋದೇನಾಗ್ಬಿಡುತ್ತೆ ಸಿ ಆಗುತ್ತೆ, ಸಿ ಇರೋದೇನಾಗ್ಬಿಡುತ್ತೆ ಡಿ ಆಗುತ್ತೆ. ಸೊ ಅದನ್ನೇನು ತಗೊಂತೀವಿ ಎಚ್ ಅಂತ ತಗೊಂತೀವಿ ಆ ಎಲಿಮೆಂಟ್ ಅನ್ನು. ನೆಕ್ಸ್ಟ್ ನೋಡಿ ವರ್ಟಿಕಲ್ ಆಗಿ ಒಂದು ಲೈನ್ ತಗೋಬೇಕು. ಸೊ 90 ಪರ್ಪೆಂಡಿಕ್ಯುಲರ್ ಆಗಿ. ಸೊ ಅವಾಗ ಏನಾಗುತ್ತೆ ನೋಡಿ ಇಲ್ಲಿ ಇದೇನಾಗುತ್ತೆ ಈ ಕಡೆ ಹೋಗುತ್ತೆ. ಸೊ ಎ ಡಿಗೆ ಹೋಗುತ್ತೆ, ಸೊ ಡಿ ಎಗೆ ಬರುತ್ತೆ. ಸೊ ಇದನ್ನ ಫಿಕ್ಸ್ ಮಾಡ್ಕೋಬೇಕು. ಇದನ್ನ ಆ ಲೈನ್ ಹಿಡ್ಕೊಂಡು ನಾವು ರಿಫ್ಲೆಕ್ಟ್ ಮಾಡ್ಕೋಬೇಕು. ಸೊ ಇವಾಗ ನೋಡಿ ಇಲ್ಲಿ ಇವಾಗ ಏನಾಗುತ್ತೆ, ಸೊ ಇಲ್ಲಿ ಡಯಾಗ್ನಲ್ ಇದೆ. ಸೊ ಅದಕ್ಕೆ ಅಂತ ತಗೊಂತಾರೆ ಡಿ ಅಂತ ತಗೊಂತಾರೆ. ಸೊ ಇದು ವರ್ಟಿಕಲ್, ದಟ್ ಈಸ್ ಬಿ. ಸೊ ಇವಾಗ ಡಯಾಗ್ನಲ್ ಇದನ್ನ ಫಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಇದು ಇಲ್ಲಿಗೆ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ ಇದು ನೋಡಿ ಇಲ್ಲಿ, ಸೊ ಬಿ ಇರೋದು ಡಿ ಆಗುತ್ತೆ, ಡಿ ಇರೋದು ಬಿ ಆಗುತ್ತೆ. ಸೊ ಅವಾಗ ಅಲ್ಲೊಂದು ಎಲಿಮೆಂಟ್ ಬಂತು. ಸೊ ನೆಕ್ಸ್ಟ್ ಡಿ ಡ್ಯಾಶ್ ಬರ್ತಿದೆ. ಸೊ ನೋಡಿ ಇಲ್ಲಿ ಇದು ಏನು ಮಾಡ್ತಿದ್ದೀನಿ ನಾನು, ಸೊ ಇನ್ನೊಂದು ಡಯಾಗ್ನಲ್ ಈ ಥರ. ಸೊ ಅದಕ್ಕೆ ನಾನು ಇದು ಮಾಡ್ಕೊತಿದ್ದೀನಿ. ಸೊ ಅವಾಗ ಏನಾಗುತ್ತೆ ಎ ಇರೋದು ಸಿ ಆಗುತ್ತೆ, ಸಿ ಇರೋದು ಎ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಎ ಸಿ, ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಡಿ ಬಿ ಆಗುತ್ತೆ. ಸೊ ಅಲ್ಲಿಗೆ ನೋಡಿ ಟೋಟಲ್ ಎಷ್ಟು ಎಲಿಮೆಂಟ್ ಸಿಗುತ್ತೆ ನೋಡಿ ಇಲ್ಲಿ D4 = ಫಸ್ಟ್ ನೋಡಿ ಇಲ್ಲಿ ಸೊ R0 ಅಂದ್ರೆ ಅದೇನು ನಾವು ತಗೊಂಡಿರ್ತೀವಲ್ಲ ಸ್ಕ್ವೇರು, ಸೊ ಸಿಮಿಟ್ರಿಸಿಸ್ ಆಫ್ ಸ್ಕ್ವೇರ್ ಅಂತ ಕರೀತಾರೆ ಅದನ್ನ. ಸೊ R0. ಸೊ ನೆಕ್ಸ್ಟ್ ಏನ್ ಮಾಡಿದ್ವಿ ರೊಟೇಷನ್ R90 ಮಾಡಿದ್ವಿ. ನೆಕ್ಸ್ಟ್ ಏನ್ ಮಾಡಿದ್ವಿ R180 ಮಾಡಿದ್ವಿ. ನೆಕ್ಸ್ಟ್ R270 ಮಾಡಿದ್ವಿ. ಸೊ ನೆಕ್ಸ್ಟ್ ಏನ್ ಮಾಡಿದ್ವಿ, ಸೊ ಹಾರಿಜಾಂಟಲ್ ಆಗಿ ಫ್ಲಿಪ್ ಮಾಡಿದ್ವಿ. ನೆಕ್ಸ್ಟ್ ವರ್ಟಿಕಲ್, ನೆಕ್ಸ್ಟ್ ಡಯಾಗ್ನಲಿ, ನೆಕ್ಸ್ಟ್ ಇನ್ನೊಂದು ಡಯಾಗ್ನಲ್ ಇದ್ರೆ ಅದು ಮಾಡಿದ್ವಿ. ಅಂದ್ರೆ ಎಷ್ಟು ಎಲಿಮೆಂಟ್ಸ್ ಬರ್ತಿದೆ 1 2 3 4 ನೋಡಿ ಇಲ್ಲಿ ಈ ಏನ್ ಬಂತಲ್ಲ. ಸೊ ಇವಕ್ಕೆ ರೊಟೇಷನ್ಸ್ ಅಂತ ಕರೀತಾರೆ, ರೊಟೇಷನ್. ಸೊ ರೊಟೇಟ್ ಮಾಡಿದ್ವಿ ನಾವು 90 ಡಿಗ್ರಿ. ಸೊ ಇವಕ್ಕೆ ಏನಂತ ಕರೀತಾರೆ ಅಂತಂದ್ರೆ ರಿಫ್ಲೆಕ್ಷನ್ ಅಂತ ಕರೀತಾರೆ, ರಿಫ್ಲೆಕ್ಷನ್. ಸೊ ಆಗ ನಮ್ಗೆ ಏನಂತಿದೆ ನಂಬರ್ ಆಫ್ ರೊಟೇಷನ್ = ನಂಬರ್ ಆಫ್ ರಿಫ್ಲೆಕ್ಷನ್. ನೋಡಿ ಇಲ್ಲಿ ನಂಬರ್ ಆಫ್ ರೊಟೇಷನ್ ಎಷ್ಟು ಬಂದಿದೆ 4 ಇದೆ. ಸೊ ನಂಬರ್ ಆಫ್ ರಿಫ್ಲೆಕ್ಷನ್ ಎಷ್ಟಿದೆ, ಸೊ 4 ಇದೆ. ಸೊ ಇವಾಗ ನೋಡಿ D4 ಅಂತ ತಗೊಂಡೆ, ಇಲ್ಲಿ ನೋಡಿ ಸೆಟ್ ತಗೊಂಡಿದ್ದಾರೆ D4. ಸೊ ಇವಾಗ ನೋಡಿ ಇಲ್ಲಿ ಸೊ R180 R270 ಅಂದ್ರೆ ಈ ಸೆಟ್ ಒಳಗಡೆ ಯಾವ ತರ ಬರುತ್ತೆ ನೋಡಿ ಇಲ್ಲಿ. ಇದು D4 is a group with respect to function composition ಅಂತ ಬರುತ್ತೆ. ಸೊ ಫಂಕ್ಷನ್, ಸೊ ಕಾಂಪೋಸಿಷನ್ ಗೊತ್ತಿದೆ ನಿಮಗೆ. ಸೊ ಫಾಗ್ ಗಾಫ್ ಅಂತ ಬರುತ್ತೆ ನೋಡಿ. ಸೊ ಆ ತರ ಕಾಂಪೋಸಿಷನ್, ಫಂಕ್ಷನ್ ಕಾಂಪೋಸಿಷನ್ ಏನ್ ಗೊತ್ತಾಯ್ತು. ಸೊ ಈ ಫಂಕ್ಷನ್ ಯಾವ ತರ ಇದಾಗುತ್ತೆ ಅಂದ್ರೆ ಸ್ಕ್ವಯರ್ ಟು ಸ್ಕ್ವಯರ್ ಹೋಗೋ ತರ. ಸೊ ನೋಡಿ ಸ್ಕ್ವಯರ್ ನಾವು ಇಲ್ಲಿ ಮಾಡಿದ್ರೆ, ಸೊ ಎಫ್ ಆಫ್ ಸ್ಕ್ವಯರ್ ಮಾಡಿದ್ರೆ ನಮಗೆ ಏನ್ ಬರ್ತಿದೆ, ಈಗ ರೊಟೇಷನ್ ಮಾಡಿದ್ರೆ ಮತ್ತು ಸ್ಕ್ವಯರ್ ಬರ್ತಿದೆ. ಸೊ ಆ ತರ ಫಂಕ್ಷನ್ ಇದು ಅಂತ ಹೇಳ್ತಾ ನಾನು. ಸೊ ಫಂಕ್ಷನ್ ಕಾಂಪೋಸಿಷನ್ ಇದೇನಾಗ್ತಿದೆ, ಗ್ರೂಪ್ ಆಗ್ತಿದೆ ಅಂತ ಅರ್ಥ. ಸೊ ಇವಾಗ ನೋಡಿ ಸೊ R180 R270. ಸೊ ನಿಮ್ಗೆ ಗೊತ್ತಿದೆ ಈಗ ಎಫ್ ಆಫ್ ಎಕ್ಸ್ = x ಅಂತ ಕೊಟ್ಟಿರ್ತಾನೆ. ಸೊ ಜಿ ಆಫ್ ಎಕ್ಸ್ = x² ಅಂತ ಕೊಟ್ಟಿರ್ತಾರೆ. ಸೊ ನೀವು ಏನ್ ಮಾಡ್ತೀರಾ, ಸೊ ಫಾಗ್ ಯಾವ ತರ ಮಾಡ್ತೀರಾ, ಎಫ್ ಆಫ್ ಜಿ ಆಫ್ ಎಕ್ಸ್ ಮಾಡ್ತೀರಲ್ವಾ. ಫಸ್ಟ್ ಏನ್ ಮಾಡ್ತೀರಾ ನೀವು ಜಿ ಆಫ್ ಎಕ್ಸ್ ಕೊಡ್ತೀರಾ. ಸೊ ಅದೇ ತರ ಇಲ್ಲಿ ಏನ್ ಮಾಡ್ಬೇಕಂದ್ರೆ R270 ಫಸ್ಟ್ ಏನ್ ಬರುತ್ತೆ ಅಂತ ನೋಡ್ಕೋಬೇಕು. ಓಕೆ, ಇಲ್ಲಿ ನೋಡಿ ಫಸ್ಟ್ ಏನಂತಂದ್ರೆ ಸೊ R180 ಕಾಂಪೋಸಿಷನ್, ಇಲ್ಲಿ ಕಾಂಪೋಸಿಷನ್ ಅಂತಿದ್ದು. ಸೊ R270 ಯಾವ ತರ ಅಂತಂದ್ರೆ ಫಸ್ಟ್ ನೋಡಿ R0 ತಗೋಬೇಕು. ಸೊ ಅಂದ್ರೆ ಅದೇನು ಡಿಸ್ಪ್ಲೇಸ್ ಆಗಿಲ್ಲ ಅಂತ, ದಟ್ ಈಸ್ ಸೊ ಒರಿಜಿನಲ್ ಇದು. ಸೊ ಅವಾಗ ಏನಾಗುತ್ತೆ ಇದು ನೋಡಿ ಇಲ್ಲಿ R270 ಮಾಡ್ಕೋಬೇಕು. ಇಲ್ಲಿ R270 ಮಾಡಬೇಕು. ಸೊ R270 ನೋಡಿ ಇಲ್ಲಿಂದ ಇಲ್ಲಿಗೆ 90, ಸೊ ಇಲ್ಲಿಂದ ಇಲ್ಲಿಗೆ 180, ಸೊ ಇಲ್ಲಿಂದ ಇಲ್ಲಿಗೆ 270. ಸೊ ಅವಾಗ ಏನಾಗುತ್ತೆ, ಸೊ
ಎ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಬಿ ನೆಕ್ಸ್ಟ್ ನೋಡಿ ಇಲ್ಲಿ ಎ ಆದ್ಮೇಲೆ ನೆಕ್ಸ್ಟ್ ಬಿ, ನೆಕ್ಸ್ಟ್ ಈ ಕಡೆ ಸಿ. ಸೊ ಆಂಟಿ ಕ್ಲಾಕ್ವೈಸ್ ಆಗಬೇಕು. ಸೊ ಡಿ. ಸೊ ದಿಸ್ ಇಸ್ R270. ನೆಕ್ಸ್ಟ್ ಏನಿದೆ ನೋಡಿ ಇಲ್ಲಿ R180. ಸೊ ಇವಾಗ ಏನು ಬಂದಿದೆಯಲ್ಲ ಅದನ್ನ R180 ಮಾಡಬೇಕು. ಸೊ R180 ಮಾಡೋದು ಏನಾಗುತ್ತೆ, ಸೊ ನೋಡಿ ಇಲ್ಲಿ ಇಲ್ಲಿಂದ ಸೊ 90, ಸೊ ಇಲ್ಲಿ 180 ಆಗುತ್ತೆ. ಸೊ ಅವಾಗ ಇಲ್ಲಿ ಏನಾಗುತ್ತೆ ನೋಡಿ ಇಲ್ಲಿ, ಸೊ ಬಿ, ಸೊ ಇಲ್ಲಿ ಬರುತ್ತೆ ಬಿ ಅವಾಗ, ಓಕೆನಾ. ಬಿ ಆದ್ಮೇಲೆ ಏನ್ ಬರುತ್ತೆ, ಸಿ ಬರುತ್ತೆ, ನೆಕ್ಸ್ಟ್ ಡಿ ಬರುತ್ತೆ, ನೆಕ್ಸ್ಟ್ ಏನ್ ಬರುತ್ತೆ, ಎ ಬರುತ್ತೆ. ಸೊ ಇವಾಗ ಇಲ್ಲಿ ಏನ್ ಬಂತಲ್ಲ ದಟ್ ಈಸ್ R90 ಆಗುತ್ತೆ. ಸೊ ಯಾಕಂದ್ರೆ ನೋಡಿ ಇಲ್ಲಿ, ಸೊ ಎ ಬಿ ಸಿ ಡಿ ದಿಸ್ ಇಸ್ R0 ಇದು. ಸೊ ಅಂದ್ರೆ ಸೊ ಒರಿಜಿನಲ್ ಪೊಸಿಷನ್, ಸೊ ಇನಿಷಿಯಲ್ ಪೊಸಿಷನ್. ಇವಾಗ R90 ಮಾಡೋದು ಏನಾಗುತ್ತೆ, ಸೊ ಈ ಕಡೆ ಆಗುತ್ತಲ್ವಾ ನೋಡಿ, ಇಲ್ಲಿಂದ ಇಲ್ಲಿ ಬರುತ್ತೆ. ಸೊ ಅವಾಗ ಏನಾಗ್ಬಿಡುತ್ತೆ, ಎ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಎ ಇಲ್ಲಿ ಬರ್ತಿದೆ, ನೆಕ್ಸ್ಟ್ ಬಿ, ನೆಕ್ಸ್ಟ್ ಸಿ, ನೆಕ್ಸ್ಟ್ ಡಿ ಆಗುತ್ತೆ. ಸೊ ನೋಡಿ ಇಲ್ಲಿ D4 ಅಂತಂದ್ರೆ ಸಿಮೆಟ್ರಿಸಿಸ್ ಅಂತ, ಓಕೆನಾ. ಸೊ ಸ್ಕ್ವಯರ್ ಸಿಮೆಟ್ರಿಸಿಸ್ ಅಂತ ಕರೀತಾರೆ. D4 ಅಂದ್ರೆ 4 ಇದೆ. ಸೊ 4 ಪೇಸ್ ಇರೋದ್ರಿಂದ ನಾವೇನ್ ಮಾಡಿದ್ವಿ, ಕರೆಕ್ಟ್ ಆಗಿ ಸ್ಕ್ವಯರ್ ತಗೊಂಡ್ವಿ, ಓಕೆನಾ. ಸ್ಕ್ವಯರ್ ತಗೊಂಡೇ ಮಾಡಿದ್ವಿ ನಾವು. ಸೊ ರೆಕ್ಟಾಂಗಲ್ ಅವೆಲ್ಲ ತಗೊಳಕ್ ಬರಲ್ಲ, ಸ್ಕ್ವಯರ್ ತಗೋಬೇಕು. ಸೊ ಈಗ ನೋಡಿ ನೆಕ್ಸ್ಟ್ D3 ಅಂತಾನೆ ಏನಾಗುತ್ತೆ, ಟ್ರಯಾಂಗಲ್ ಆಗುತ್ತೆ. ನೋಡಿ ಇಲ್ಲಿ ಟ್ರಯಾಂಗಲ್ ಬಂದಿದೆ ನೋಡಿ ಇಲ್ಲಿ. ಸೊ ಟ್ರಯಾಂಗಲ್ ಅದೇ ತರ ಮಾಡಿದಾನೆ. ಸೊ ಇದನ್ನ ನೀವೇ ಓದ್ಕೊಡಿ. ಸೊ ಇದು ಅರ್ಥ ಆಗಲಿ ಅಂತ ನಿಮಗೆ ಹೇಳಿದೆ ಯಾವ ತರ ಗ್ರೂಪ್ ಆಗುತ್ತೆ ಅಂತ. ಸೊ ಇದನ್ನ ನೀವು ಓದ್ಕೊಳ್ಳಿ. ಸೊ ಇಲ್ಲಿ ನೋಡಿ 6 ಎಲಿಮೆಂಟ್ಸ್ ಬರುತ್ತೆ, ಅದನ್ನ ನೀವು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡಿದಿ, ಸೊ ಕನ್ಸ್ಟ್ರಕ್ಟ್ ಜನರಲ್ ಲೀನಿಯರ್ ಗ್ರೂಪ್. ಸೊ 2x2 ಇದು ನೋಡಿ, 2 ಅಂತ ಕೊಟ್ಟರೆ ಏನಾಗುತ್ತೆ ಇದು, ಇದ್ರ ಅರ್ಥ ಏನಂದ್ರೆ, ಸೊ ಜನರಲ್ ಲೀನಿಯರ್ ಗ್ರೂಪ್ n cross n ಮ್ಯಾಟ್ರಿಕ್ಸ್ ದಟ್ ಇಸ್ 2x2 ಮ್ಯಾಟ್ರಿಕ್ಸ್ ಓವರ್ F2. ಸೊ F2 ಅಂದ್ರೆ ಏನಾಗ್ಬಿಡುತ್ತೆ ನೋಡಿ ಇಲ್ಲಿ 0 1 ಅಂತ ಅರ್ಥ, ದಟ್ ಈಸ್ Z2 ಅಂತ, Z2 ದಟ್ ಈಸ್ 0 1. ಸೊ ಇವಾಗ ಏನಾಗುತ್ತೆ ನೋಡಿ ಇಲ್ಲಿ A = ABCD ಅಂತ ಇರುತ್ತೆ, ಸಚ್ ದಟ್ ಸೊ ಇದು ನಾವು ಡೆಲ್ ಮಾಡಿದ್ರೆ ಏನಾಗುತ್ತೆ, ನಾಟ್ ಈಕ್ವಲ್ ಟು 0 ಬರುತ್ತೆ ಅಂತ ಆಗ್ಲೇ ಹೇಳಿದೆ. ಸೊ ಅಂಡ್ ಸೊ ABCD ಏನಾಗಿರುತ್ತೆ, ಸೊ ಬಿಲಾಂಗ್ಸ್ ಟು F2 ಆಗಿರುತ್ತೆ, ದಟ್ ಈಸ್ Z2. ಸೊ ಇವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಆರ್ಡರ್ ಗೊತ್ತಿದೆ ನಿಮಗೆ. ಸೊ ಫಾರ್ಮುಲಾ ಏನ್ ಬರುತ್ತೆ, P⁻n - 1 ಇಂಟು P⁻n - P. ಸೊ ಲಾಸ್ಟ್ ಏನ್ ಬರುತ್ತೆ, P⁻n, ಸೊ P⁻n ಮೈನಸ್ P⁻n - 1 ಬರುತ್ತೆ. ಸೊ ಇವಾಗ ಇಲ್ಲಿ ಏನಾಗ್ಬಿಡುತ್ತೆ, ಸೊ n = 2 ಇದೆ, ಸೊ P = ಎಷ್ಟಿದೆ, 2 ಇದೆ, ದಟ್ ಈಸ್ 2² - 1 ಇಂಟು 2² - 2 ಅಲ್ಲಿ ಸ್ಟಾಪ್ ಮಾಡಬೇಕು. ಯಾಕೆ ನೆಕ್ಸ್ಟ್ 2² - 2² 0 ಆಗ್ಬಿಡುತ್ತೆ. ಸೊ ಅಲ್ಲಿ ಸ್ಟಾಪ್ ಮಾಡಿ. ಇನ್ನು ಸಾಲ್ವ್ ಮಾಡಿದ್ರೆ ಏನ್ ಬರ್ತಿದೆ, 6 ಬರ್ತಿದೆ. ಅಂದ್ರೆ ಆರ್ಡರ್ ಆಫ್ ದಿಸ್ ಗ್ರೂಪ್ 6. ಸೊ ಇವಾಗ ನೋಡಿ ಜನರಲ್ ಲೀನಿಯರ್ ಗ್ರೂಪ್ ಯಾವ ತರ ಕ್ರಿಯೇಟ್ ಮಾಡೋದು ಅಂದ್ರೆ ನೋಡಿ, ಸೆಟ್ ಬರ್ಕೊಂಡು ಸೊ 6 ಎಲಿಮೆಂಟ್ಸ್ ಬರುತ್ತೆ ನೋಡಿ, 1 2 3 4 5 6 ಬಂದಿದೆ. ಸೊ ಫಸ್ಟ್ ನೋಡಿ ಇಲ್ಲಿ, ಸೊ ನೀವು ಏನ್ ಮಾಡ್ತಿರಲ್ಲ ನೀವು, ಸೊ ಎಲಿಮೆಂಟ್ಸ್ ಇರುತ್ತಲ್ಲ ಎಂಟ್ರೀಸ್, ಅವು 0 ಮತ್ತೆ 1 ಅಲ್ಲೇ ಬರಬೇಕು, 0 ಮತ್ತೆ 1 ಅಲ್ಲಿ ಬರಬೇಕು. ಸೊ ಇಲ್ಲಿ ಯಾಕೆ 0 0 0 0 ತಗೊಂಡಿಲ್ಲ ಅಂದ್ರೆ, ಇದಕ್ಕೆ ಡೆಲ್ ಮಾಡ್ಬಿಟ್ರೆ ಏನಾಗ್ಬಿಡುತ್ತೆ, 0 ಆಗುತ್ತೆ. ಬಟ್ ನೋಡಿ ಇಲ್ಲಿ ಡೆಲ್ಲಿಗೆ ನಾಟ್ ಈಕ್ವಲ್ ಟು 0 ಬರಬೇಕು. ಬಟ್ ನೋಡಿ ಇದು ಏನಾಗುತ್ತೆ, 1 × 1 1 ಆಗುತ್ತೆ. ಸೊ ಡೆಲ್ಲಿ ಏನ್ ಬರುತ್ತೆ, 1 ಬರುತ್ತೆ. ಸೊ ನಾಟ್ ಈಕ್ವಲ್ ಟು 0. ನೆಕ್ಸ್ಟ್ ಇದೇನಾಗುತ್ತೆ, -1 ಬರುತ್ತೆ. ಸೊ ನಾಟ್ ಈಕ್ವಲ್ ಟು 0. ನೆಕ್ಸ್ಟ್ ಇದೇನಾಗುತ್ತೆ, -1 ಬರುತ್ತೆ, ನಾಟ್ ಈಕ್ವಲ್ ಟು 0. ನೆಕ್ಸ್ಟ್ ಇದೇನಾಗುತ್ತೆ, 1 ಬರುತ್ತೆ, ನಾಟ್ ಈಕ್ವಲ್ ಟು 0. ಸೊ ಇದೇನು ಬರುತ್ತೆ, 1 ಬರುತ್ತೆ, ನಾಟ್ ಈಕ್ವಲ್ ಟು 0. ಸೊ ಇದೇನು ಬರುತ್ತೆ, -1 ಬರುತ್ತೆ, ನಾಟ್ ಈಕ್ವಲ್ ಟು 0 ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ ಸಿಮೆಟ್ರಿಕ್ ಗ್ರೂಪ್ ಅಂತ ಬರುತ್ತೆ. ಸೊ ದಟ್ ಈಸ್ ಡಿನೋಟೆಡ್ ಬೈ SN is the set of all 1 1 and onto mapping. So set of all 1 1 and onto mapping from a set containing n elements to itself. ನೋಡಿ ಇವಾಗ the number of elements in SN is n factorial. ಸೊ ಅಂದ್ರೆ ಆರ್ಡರ್ ಆಫ್ SN ಏನಾಗುತ್ತೆ, n ಫ್ಯಾಕ್ಟೋರಿಯಲ್ ಆಗುತ್ತೆ ಅಂತ ಹೇಳ್ತಾನೆ ಅವನು, n ಫ್ಯಾಕ್ಟೋರಿಯಲ್ ಆಗುತ್ತೆ ಅಂತ. ನೋಡಿ ಇಲ್ಲಿ ಕಾರ್ಡಿನಾಲಿಟಿ ಸೇಮ್ ಇದ್ರೆ, ಈಗ ನೋಡಿ F ಫ್ರಮ್ ಈಗ ಒಂದೆಲ್ಲ ಸೆಟ್ ಇದೆ ಅನ್ಕೊಳ್ಳಿ. ಸೊ n ಎಲಿಮೆಂಟ್ಸ್ ಇದೆ ಅಲ್ವಾ, ಅವರೇ ಹೇಳಿದ್ದಾನೆ, ಓಕೆನಾ. ಸೆಟ್ ಆಫ್ ಆಲ್ ಅಂತ, ಓಕೆ SN ಸೆಟ್ ಆಫ್ ಆಲ್ ಅಂತ ಹೇಳ್ತಾನಲ್ವಾ, ಓಕೆ ಒಂದು ಫಂಕ್ಷನ್ ತಗೋಬೇಕು ಇಲ್ಲಿ, F ಫ್ರಮ್ ಸೊ 1 2 3. ಸೊ ಎಷ್ಟು ಎಲಿಮೆಂಟ್ಸ್ ಇದೆ, n ಎಲಿಮೆಂಟ್ಸ್ ಇದೆ. ನೆಕ್ಸ್ಟ್ 2, ಸೊ 1 2 3. ಸೊ ಎಷ್ಟಿದೆ ಎಲಿಮೆಂಟ್ಸ್, n ಇದೆ. ಸೊ ನೋಡಿ ಇದು n ಇದೆ, ಇದು n ಇದೆ. ಸೊ ಕಾರ್ಡಿನಾಲಿಟಿ n ಆಗೋದ್ರಿಂದ ಸೊ ನಮ್ಗೆ ಎಷ್ಟು ಸಿಗುತ್ತೆ ಅಂತಂದ್ರೆ ನೋಡಿ 1 1 ಆನ್ ಟು ಫಂಕ್ಷನ್ಸ್ ಎಷ್ಟು ಸಿಗುತ್ತೆ ಅಂದ್ರೆ ದಟ್ ಈಸ್ n ಫ್ಯಾಕ್ಟೋರಿಯಲ್ ಸಿಗುತ್ತೆ ಅಂತ ನಿಮಗೆ ರಿಸಲ್ಟ್ ಗೊತ್ತಿದೆ, ಓಕೆನಾ. ಎಷ್ಟು ಸಿಗುತ್ತೆ, n ಫ್ಯಾಕ್ಟೋರಿಯಲ್ ಸಿಗುತ್ತೆ. ಸೊ ದೇರ್ಫೋರ್ ಏನಾಗುತ್ತೆ, ಆರ್ಡರ್ ಆಫ್ SN ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಏನಾಗುತ್ತೆ, 1 1 ಮತ್ತೆ ಆನ್ ಟು ಇರೋದು n ಫ್ಯಾಕ್ಟೋರಿಯಲ್ ಆಗುತ್ತೆ. ಸೊ ಇಲ್ಲ ಅಂದ್ರೆ ನೋಡಿ ಇಲ್ಲಿ, ಸೊ 1 2 3. ಸೊ ಲಾಸ್ಟ್ n ಇದೆ. ನೆಕ್ಸ್ಟ್ 1 2 3. ಸೊ ಲಾಸ್ಟ್ n ಇದೆ. ಸೊ 1 ಗೆ ಏನಾಗುತ್ತೆ, 1 ಗೆ ಹೋಗುತ್ತೆ. ಯಾಕಂದ್ರೆ ನೋಡಿ ಯೂನಿಕ್ಲಿ ಹೋಗ್ತಿರ್ಬೇಕು, ಇಲ್ಲಾಂದ್ರೆ 1 ಇಂದ 2 ಗೆ ಹೋಗ್ಬೋದು, 1 ಇಂದ 3 ಗೆ ಹೋಗ್ಬೋದು. ಯಾಕಂದ್ರೆ 1 1 ಆಗಿರೋದ್ರಿಂದ ಸೊ ಯೂನಿಕ್ಲಿ ಮ್ಯಾಪ್ ಆಗ್ತಿರ್ಬೇಕು. ಸೊ ನೆಕ್ಸ್ಟ್ 2 ಇಂದ 2 ಗೆ ಈ ತರ ಹೋಗೋದಲ್ವಾ.
ಸೊ ನೋಡಿ 1 ಗೆ ಎಷ್ಟು ಚಾಯ್ಸ್ ಇದೆ, ಇಲ್ಲಿ ಟೋಟಲ್ n ಚಾಯ್ಸ್ ಇದೆ. ಸೊ ಈಗ 1 ನಾವು ಮುಗಿದ್ಮೇಲೆ 2 ಗೆ ಎಷ್ಟು ಚಾಯ್ಸ್ ಇದೆ ಅಂತ ನೋಡಿ, ಇಲ್ಲಿ 1 ಡಿಲೀಟ್ ಆಯ್ತು, ನೆಕ್ಸ್ಟ್ n-1 ಚಾಯ್ಸ್ ಇದೆ. ಸೊ ಇದೇ ತರ ಲಾಸ್ಟ್ ಗೆ 1 ಚಾಯ್ಸ್ ಬರುತ್ತೆ. ಸೊ ಇಲ್ಲಿ 2 ಚಾಯ್ಸ್. ಸೊ ಇದೇನಾಗ್ಬಿಡುತ್ತೆ ಅವಾಗ n ಫ್ಯಾಕ್ಟೋರಿಯಲ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಆರ್ಡರ್ ಆಫ್ Sn ಈಕ್ವಲ್ ಟು n ಫ್ಯಾಕ್ಟೋರಿಯಲ್ ಆಗುತ್ತೆ. ಸೊ ನೋಡಿ ಇವಾಗ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಎಫ್ ಫ್ರಮ್ ಯಾವ ತರ ಬರುತ್ತೆ ಅಂತ, 1 2 3 2 1 2 3 ಅಂತ ತಗೊಳ್ಳಿ. ಓಕೆನಾ. ಸೊ ಕಾರ್ಡ್ 3 3 ಇದೆ. ಸೊ ನೋಡಿ ಇಟ್ ಸೆಲ್ಫ್ ಕಂಟೈನಿಂಗ್ 3 ಎಲಿಮೆಂಟ್ಸ್ ಟು ಇಟ್ ಸೆಲ್ಫ್ ಅಂದ್ರೆ ಸೊ ಅದೇ ಸೆಟ್ ತಗೋಬೇಕು. ಇದು ಯಾವ ತರ ಆಗುತ್ತೆ ಅಂದ್ರೆ ಫಸ್ಟ್ ನೋಡಿ ಈಗ, ಸೊ ಫಸ್ಟ್ 1 2 3 ನೆಕ್ಸ್ಟ್ 1 2 3. ಸೊ ಪ್ರೀ ಇಮೇಜ್ 1 ಗೆ ನೋಡಿ 1 ಹೋಗ್ತದೆ ಇಮೇಜ್, ನೆಕ್ಸ್ಟ್ 2 ಗೆ 2 ತಗೊಳ್ಳಿ, ನೆಕ್ಸ್ಟ್ 3 ಗೆ 3. ಇದೊಂದು ಪಾಸಿಬಿಲಿಟಿ. ಓಕೆನಾ. ಇವಾಗ ಎಷ್ಟು ಬರಬೇಕು ಪಾಸಿಬಿಲಿಟಿ ನಮಗೆ, 3 ಫ್ಯಾಕ್ಟರ್ 6 ಪಾಸಿಬಿಲಿಟಿ ಬರಬೇಕು. ಸೊ ನೆಕ್ಸ್ಟ್ ಇನ್ನೊಂದು ಪಾಸಿಬಿಲಿಟಿ ಬರುತ್ತೆ ನೋಡಿ ಯಾವ ತರ ಅಂದ್ರೆ, ಸೊ 1 2 3, ಸೊ 1 2 3, ಸೊ 1 2 ಹೋಗುತ್ತೆ ಅನ್ಕೊಳ್ಳಿ, ಸೊ 2 1 ಹೋಗುತ್ತೆ, ನೆಕ್ಸ್ಟ್ 3 3 ಹೋಗುತ್ತೆ ಅಂತ. ಸೊ ಈ ತರ ಇನ್ನೂ 4 ಸಿಗುತ್ತೆ. ಸೊ ಅವರಿಗೆ ಟೋಟಲ್ 6 ಪಾಸಿಬಿಲಿಟಿ ಬರುತ್ತೆ. ಸೊ ನೆಕ್ಸ್ಟ್ ನೋಡಿ, ಸೊ ಕನ್ಸ್ಟ್ರಕ್ಷನ್ ಆಫ್ F1, ಕನ್ಸ್ಟ್ರಕ್ಷನ್ ಆಫ್ S1, ಎಫ್ ಫ್ರಮ್ ನೋಡಿ ಸೆಟ್ 1 to 1, ಸೊ 1 to 1. ಸೊ F1 ಆಫ್ 1 ಏನಾಗ್ತಿದೆ, 1 ಗೆ ಹೋಗ್ತಿದೆ ನೋಡಿ ಇಲ್ಲಿ. ಸೊ ಏನಂತ ಬರ್ಬೋದು ನಾನು, ಇಲ್ಲಿ ಒಂದು ಸೆಟ್ ಇದೆ, ಸೊ 1 ಇದೆ, ಇಲ್ಲಿ 1 ಇದೆ, ಸೊ 1 ಇಂದ 1 ಗೆ ಹೋಗ್ತಿದೆ ಅಷ್ಟೇ ಅಲ್ವಾ. ಸೊ ಅವಾಗ ಇಲ್ಲಿ ಏನಂತ ಬರೀಬೋದು ಪರ್ಮುಟೇಷನ್ ನಾನು, ಸೊ F1 ಈಕ್ವಲ್ ಟು ಈ ತರ ಬರೀಬೇಕು ಪರ್ಮುಟೇಷನ್. ಸೊ ಇಲ್ಲಿ ನೋಡಿ ಇದು 1 ಪ್ರೀ ಇಮೇಜು, ಸೊ ಅದಕ್ಕೆ ಇಮೇಜ್ ಏನಾಗುತ್ತೆ, F1 ಆಫ್ 1 ಆಗುತ್ತೆ. ಸೊ ಇದಕ್ಕೆ ಇಮೇಜ್ ಏನು, F1 ಆಫ್ 1 ಆಗುತ್ತೆ. ಸೊ ಈಕ್ವಲ್ ಟು ಸೊ 1, ಸೊ 1 ಹಂಗೆ ಬರ್ಕೊಳ್ಳಿ, F1 ಆಫ್ 1 ನೋಡಿ, F1 ಆಫ್ 1, ಸೊ ಇಮೇಜ್ ಹೋಗ್ತಿದೆ 1 ಹೋಗ್ತಿದೆ, ಸೊ 1 1 ನೋಡಿ ಇಲ್ಲಿ ಪರ್ಮುಟೇಷನ್. ಸೊ ಇಟ್ ಸೆಲ್ಫ್ ಹೋದ್ರೆ ದಟ್ ಈಸ್ ಐಡೆಂಟಿಟಿ ಅಂತ ಅರ್ಥ. ಸೊ ಅಂದ್ರೆ ನೋಡಿ S1, ಸೊ ಐಡೆಂಟಿಟಿ ಎಲಿಮೆಂಟ್ ಮಾತ್ರ ಬರುತ್ತೆ. ಸೊ ನೋಡಿ ಐಡೆಂಟಿಟಿ ಎಲಿಮೆಂಟ್ ಬರುತ್ತೆ. ಸೊ ದಟ್ ಈಸ್ ಆರ್ಡರ್ ಆಫ್ S1 ಏನಾಗುತ್ತೆ, ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎಷ್ಟಾಗುತ್ತೆ, 1 ಆಗುತ್ತೆ. ಇವಾಗ ಕನ್ಸ್ಟ್ರಕ್ಷನ್ ಆಫ್ S2 ಏನಾಗುತ್ತೆ ನೋಡಿ, ಲೆಟ್ ಸೊ x ಈಕ್ವಲ್ ಟು 1 2, ಯಾಕಂದ್ರೆ ನೋಡಿ ಆನ್ 2 ಡಿಗ್ರಿ, ಓಕೆನಾ, 2 ಡಿಗ್ರಿ. ಸೊ 2 ಡಿಗ್ರಿ ಕೊಟ್ಟಿದ್ದಾನಲ್ವಾ. ಸೊ ಪರ್ಮುಟೇಷನ್ ಆನ್, ಓಕೆ, x ಈಕ್ವಲ್ ಟು 1 2, ಸೊ f ಫ್ರಮ್ 1 to 2 1 to 2. ಸೊ ಆ ಸೆಟ್ಟಿಂದ ಸೆಟ್ಗೆ ತಗೋಬೇಕು. ಸೊ ಇವಾಗ ಏನಾಗುತ್ತೆ ನೋಡಿ ಇಲ್ಲಿ, ಸೊ 2 ಪಾಸಿಬಿಲಿಟಿ ಬರುತ್ತೆ ಇಲ್ಲಿ. ಸೊ ಇದೆಲ್ಲ ಬೇಕಾಗಿಲ್ಲ ನೋಡಿ ಇಲ್ಲಿ ಏನಂತಂದ್ರೆ, ಸೊ 1 2 1 2. ಸೊ ಫಸ್ಟ್ ಏನಾಗುತ್ತಪ್ಪ, 1 ಇಂದ 1 ಗೆ ತಗೋಬಹುದು, 2 ಇಂದ 2 ತಗೋಬಹುದು. ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ ಇಲ್ಲಿ 1 2, ಸೊ ನೆಕ್ಸ್ಟ್ ಇಲ್ಲಿ 1 2 ಆಗುತ್ತೆ. ಸೊ 1 ಇಂದ 2 ತಗೋಬಹುದು, 2 ಇಂದ 1 ತಗೋಬಹುದು. ಸೊ ಅವಾಗ ಏನಾಗುತ್ತೆ ನೋಡಿ ಇಲ್ಲಿ, ಫಸ್ಟ್ 1 2 ಇದೆ ಅಲ್ವಾ. ಸೊ ಪರ್ಮುಟೇಷನ್ ಬರ್ಬೇಕಾದ್ರೆ ಏನ್ ಮಾಡ್ಬೇಕಾದ್ರೆ 1 2 ಮೇಲೆ ಬರ್ಕೋಬೇಕು. ಸೊ ನೆಕ್ಸ್ಟ್ 1 2 ಮೇಲೆ ಬರ್ಕೊಳ್ಳಿ, ಯಾಕಂದ್ರೆ 2 ಪಾಸಿಬಿಲಿಟಿ ಇರೋದು, ದಟ್ ಈಸ್ 1, ಇದು ಸೆಕೆಂಡ್ 1. ಸೊ ಇವಾಗ ಏನಾಗ್ತಿದೆ, 1 ಇಂದ 1 ಗೆ ಹೋಗ್ತಿದೆ ಇಮೇಜ್, ಅಂದ್ರೆ 1 ಗೆ ಇಮೇಜ್ ಏನು 1. ಸೊ ನೆಕ್ಸ್ಟ್ 2 ಇಂದ 2 ಹೋಗ್ತಿದೆ, ಸೊ 2 ಗೆ ಇಮೇಜ್ ಏನು 2. ನೆಕ್ಸ್ಟ್ ಇಲ್ಲಿ ನೋಡಿ 1 ಇಂದ 2 ಹೋಗ್ತಿದೆ, ಸೊ 2 ಬರುತ್ತೆ. ನೆಕ್ಸ್ಟ್ 2 ಇಂದ ಇಲ್ಲಿ ಹೋಗ್ತಿದೆ ಇಮೇಜ್ 1 ಆಗ್ತಿದೆ, ಸೊ ದಟ್ ಈಸ್ 1. ಸೊ ಇವಾಗ ನೋಡಿ 1 ಇಂದ 1 ಹೋಗ್ತಿದೆ 2, ಸೊ ದಟ್ ಈಸ್ ಐಡೆಂಟಿಟಿ. ಸೊ ನೆಕ್ಸ್ಟ್ ನೋಡಿ ಇಲ್ಲಿ 1 ಇಂದ 2 ಹೋಗಿದೆ, ಸೊ 2 ಇಂದ 1 ಹೋಗ್ತಿದೆ, ಇಲ್ಲಿ ಏನ್ ಕೆಳಗೆ ಬಂದಿರುತ್ತಲ್ಲ ಅದನ್ನೇ ಬರ್ಕೋಬಹುದು, ಅಥವಾ 1 2 ಅಂತ ಬರೀಬಹುದು, ನೋ ಸಮಸ್ಯೆ, ನೋ ಪ್ರಾಬ್ಲಮ್. ಸೊ 1 2 ಆಗುತ್ತೆ, ಅಥವಾ ಆರ್ 2 1. ಸೊ ಬೋತ್ ಆರ್ ಸೇಮ್, ಯಾಕಂದ್ರೆ ನೋಡಿ ಇಲ್ಲಿ 1 ಗೆ ಇಮೇಜು 2, ಸೊ 2 ಗೆ ಇಮೇಜು 1, ಸೊ ಇಲ್ಲಿ 2 ಗೆ ಇಮೇಜು 1, ಸೊ 1 ಗೆ ಇಮೇಜು 2 ಆಗುತ್ತೆ. ಸೊ ಅವಾಗ ಏನಾಗ್ಬಿಡುತ್ತೆ, ಇಲ್ಲಿ 2 ಎಲಿಮೆಂಟ್ ಬರುತ್ತೆ, ಸೊ ಒಂದು y, ಸೊ ಅಂಡ್ 1 2, ಅಥವಾ 2 1. ಸೊ ಬೋತ್ ಆರ್ ಸೇಮ್. ಸೊ ನೆಕ್ಸ್ಟ್ ನೋಡಿ ಕನ್ಸ್ಟ್ರಕ್ಷನ್ ಆಫ್ S3 ಬರುತ್ತೆ. ಸೊ ಲೆಟ್ x ಈಕ್ವಲ್ ಟು, ಸೊ S3 ಅಂತ ಬಂದಿದೆ, ಸೊ ಡಿಗ್ರಿ ಎಷ್ಟು ಬಂದಿದೆ, 3 ಬಂದಿದೆ. ಸೊ S3, ಸೊ ಆನ್ 3 ಎಲಿಮೆಂಟ್ಸ್ ಅಂತ, ಅದು 3 ಎಲಿಮೆಂಟ್ಸ್, ದಟ್ ಈಸ್ 1 2 3 1 2 3, ಫಸ್ಟ್ 1 2 3, ನೆಕ್ಸ್ಟ್ 1 2 3. ಸೊ ಇವಾಗ ಏನಾಗುತ್ತೆ ನೋಡಿ ಇಲ್ಲಿ, ಸೊ ಫಸ್ಟ್ ಏನಾಗುತ್ತೆ ಅಂತಂದ್ರೆ 1 2 3 1 2 3. ಸೊ 1 ಇಂದ 1 ಗೆ, 2 ಇಂದ 2 ಗೆ, 3 ಇಂದ 3 ಗೆ, ದಟ್ ಈಸ್ ಐಡೆಂಟಿಟಿ. ಸೊ ಅದೇ ಎಲಿಮೆಂಟ್ ಇಂದ ಅದೇ ಎಲಿಮೆಂಟ್, ದಟ್ ಈಸ್ ಐಡೆಂಟಿಟಿ. ಸೊ ನೋಡಿ 1 2 3 ಪರ್ಮುಟೇಷನ್ ಇದರ ಬರಬೇಕು ಸಿಂಬಲ್ 1 2 3. ಸೊ 1 ಇಂದ 1 ಗೆ ಹೋಗ್ತಿದೆ, 2 ಇಂದ 2 ಗೆ, ಸೊ 3 ಇಂದ 3 ಗೆ, ಸೊ I, ದಟ್ ಈಸ್ ಐಡೆಂಟಿಟಿ. ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ ಇಲ್ಲಿ 1 2 3 1 2 3. ಸೊ 1 ಇಂದ 2 ಕೊಡಿ, ಸೊ 2 ಇಂದ 1 ಗೆ ಕಳಿಸಿ, ಸೊ 3 ಇಂದ 3 ಗೆ ಕಳಿಸಿ. ಸೊ ಅವಾಗ ಇದೇನಂತ ಬರೀಬಹುದು ಅಂದ್ರೆ ನಾವು, ಸೊ 1 2 3, ಬಿಕಾಸ್ 3 ಸಿಂಬಲ್ಸ್. ಸೊ ಇವಾಗ ಏನಾಗುತ್ತೆ 1 ಇಂದ 2, ಸೊ 2 ಇಂದ 1, ಸೊ 3 ಇಂದ 3 ಆಗುತ್ತೆ.
ಸೊ ಇವಾಗ ಇದಾಗುತ್ತೆ ನೋಡಿ, ಇಲ್ಲಿ 1 ಇಮೇಜ್ 2 ಇದೆ, 2ಗೆ 1 ಇದೆ. ಸೊ ಇದನ್ನ ನಾವೇನಂತ ಬರೀಬಹುದು ಅಂದ್ರೆ 1 2 ಅಂತ ಬರೀಬಹುದು. ಓಕೆನಾ, 1 2. ಸೊ 3 3 ಇದೆ. ಸೊ ಇಲ್ಲಿ 3 ಅಂತ ಬರೀಬೇಕು ಅಷ್ಟೇ. ಸೊ 3 3 ಇದ್ರೆ 3 ಅಂತ ಬರೀಬೇಕು. ನೋಡಿ ಇಲ್ಲಿ ಸಿಂಗಲ್ ಇದೆ, ಸೊ ಅದನ್ನ ನಾವು ಬಿಟ್ಟು ನಡೆಯುತ್ತೆ, ಸ್ಕಿಪ್ ಮಾಡಿ ನಡೆಯುತ್ತೆ. ಸಿಂಪಲ್ ಆಗಿ 1 2 ಅಂತ ಬರೀಬಹುದು. ಸೊ ಅವಾಗ ಇಲ್ಲಿ ಏನಾಗುತ್ತೆ 1 2 ಆಗುತ್ತೆ. ಸೊ ಅದೇ ತರ ಏನಾಗುತ್ತೆ ನೋಡಿ ನೆಕ್ಸ್ಟ್. ಸೊ 1 2 3, ಸೊ 1 2 3. ಸೊ 1 ಇಂದ 1 ಕಳಿಸಿ, 2 ಇಂದ 3 ಕಳಿಸಿ, 3 ಇಂದ 2 ಕಳಿಸಿ. ಸೊ ಇವಾಗ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ 1 2 3 ಬರ್ಕೋಬೇಕು. ಸೊ 1 ಇಂದ 1 ಹೋಗ್ತಿದೆ, 2 ಇಂದ 3, ಸೊ 3 ಇಂದ ಏನಾಗ್ತಿದೆ 2 ಹೋಗ್ತಿದೆ. ಸೊ ನೋಡಿ ಇಲ್ಲಿ ಏನಾಗ್ಬಿಡ್ತಿದ್ದು 1 ಇಂದ 1ಗೆ ಹೋಗ್ತಿದೆ. ನೆಕ್ಸ್ಟ್ ಇದು 2 ಇಂದ 3 ಹೋಗ್ತಿದೆ, 3 ಇಂದ 2. ಸೊ ಇದು ಹೆಂಗ್ ಬರೀಬೇಕು ನಾವು, 2 ಇಂದ 3 ಅಂದ್ರೆ ನೋಡಿ 2ಗೆ ಇಮೇಜು 3, 3ಗೆ ಇಮೇಜು 2 ಅಂತ ಅರ್ಥ. ಸೊ ಇವಾಗ ಏನಾಗುತ್ತೆ 1 ಇದೆ ನೋಡಿ ಇಲ್ಲಿ. ಸೊ ಈ ತರ ಇದ್ರೆ ಏನ್ ಸ್ಕಿಪ್ ಮಾಡ್ಬೋದು. ಸೊ ಡೈರೆಕ್ಟ್ ಆಗಿ 2 3 ಅಂತ ಬರೀಬಹುದು. ಸೊ ಅವಾಗ 2 3 ನೆಕ್ಸ್ಟ್ ಬಂದಿದೆ ನೋಡಿ. 2 3 ಅಲ್ಲಿ ಬಂದಿದೆ. ಸೊ ಅದೇ ತರ ನೋಡಿ ಇಲ್ಲಿ ಇಮೇಜ್ 1ಗೆ 3 ತಗೊಳ್ಳಿ, 3ಗೆ 1 ತಗೊಂಡು ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲೊಂದು ಹೇಳ್ಬಿಡ್ತೀನಿ ನೋಡಿ ಇಲ್ಲಿ 1 2 3. ಸೊ 1 2 3. ಸೊ 1 ತಗೊಂಡೋಗಿ 3 ಕೊಡಿ. ಸೊ 2 ತಗೊಂಡೋಗಿ 1 ಕೊಡಿ. ಸೊ 3 ತಗೊಂಡೋಗಿ 2 ಕೊಡಿ. ಸೊ ಅವಾಗ ಏನಾಗುತ್ತೆ 1 2 3 ಪರ್ಮುಟೇಷನ್. ಸೊ 1 ಏನಾಗ್ತಿದೆ 3ಗೆ ಹೋಗ್ತಿದೆ. ಸೊ 2 ಏನಾಗ್ತಿದೆ 1ಗೆ ಹೋಗ್ತಿದೆ. ಸೊ 3 ಏನಾಗ್ತಿದೆ 2ಗೆ ಹೋಗ್ತಿದೆ. ಇವಾಗ ನೋಡಿ ಇಲ್ಲಿ 1 ನೋಡಿ ಸ್ಟಾರ್ಟ್ ಮಾಡ್ಕೋಬೇಕು, ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಇಲ್ಲಿಂದ ನೋಡಿ 1. ಸೊ 1ಗೆ ಏನಾಗ್ತಿದೆ ಇಮೇಜು 3 ಬರ್ತಿದೆ. ಸೊ 3 ಇಮೇಜ್ ಏನ್ ಬರ್ತಿದೆ 2 ಬರ್ತಿದೆ. ಸೊ 2ಗೆ ಇಮೇಜ್ ಏನ್ ಬರ್ತಿದೆ 1 ಬರ್ತಿದೆ. ಸೊ 1 ಆಲ್ರೆಡಿ ಬಂದಿದೆ, ಸ್ಟಾಪ್ ಮಾಡಬೇಕು. ದಟ್ ಈಸ್ 1 3 2. ಸೊ ನೋಡಿ ಇಲ್ಲಿ ಬಂದಿದೆ 1 3 2. ಸೊ ಇಲ್ಲಿ ಯಾವ ತರ ಅಂದ್ರೆ ನೋಡಿ ಇಲ್ಲಿ 1 ಫಸ್ಟ್ 1 ಸ್ಟಾರ್ಟ್ ಮಾಡ್ಕೋಬೇಕು. ಸೊ 1 ಬರ್ಕೋಬೇಕು. ಸೊ 1ಗೆ ಇಮೇಜ್ 2 ಇದೆ. ಸೊ 2ಗೆ ಇಮೇಜ್ 3 ಇದೆ. ಸೊ 3ಗೆ ಇಮೇಜ್ ಏನಿದೆ 1 ಇದೆ. ಸೊ 1 ಆಲ್ರೆಡಿ ಬಂದಿದೆ, ಇಲ್ಲಿ ಸ್ಟಾಪ್ ಮಾಡಬೇಕು. ಸೊ ಟೋಟಲ್ ಎಷ್ಟು ಬಂತು ಪಾಸಿಬಿಲಿಟೀಸ್ ನೋಡಿ ಇಲ್ಲಿ ಸೆಟ್ ಈ ತರ ಬರುತ್ತೆ. S3 = ಸೊ ಒಂದು ಐಡೆಂಟಿಟಿ ಬಂತು, ಇನ್ನೊಂದು 1 2 ಬಂತು, ಇನ್ನೊಂದು 1 3, ಇನ್ನೊಂದು 2 3, ಇನ್ನೊಂದು 1 2 3, ಇನ್ನೊಂದು 1 3 2 ಬರುತ್ತೆ. ಸೊ ಅದ್ರ ಎಷ್ಟು ಬಂತು 6 ಎಲಿಮೆಂಟ್ಸ್ ಬಂತು. ಸೊ ಆರ್ಡರ್ ಆಫ್ S3 = ಏನಾಗ್ಬಿಡುತ್ತೆ 3 ಫ್ಯಾಕ್ಟರ್ ಆಗುತ್ತೆ. ಸೊ ಫಾರ್ಮುಲಾ ಗೊತ್ತಿದೆ, ದಟ್ ಈಸ್ n ಫ್ಯಾಕ್ಟರ್, ದಟ್ ಈಸ್ 3 × 2 × 1. ಸೊ ಎಷ್ಟಾಗ್ಬಿಡುತ್ತೆ 6 ಆಗುತ್ತೆ. ಸೊ ನೋಡಿ ಒಂದು ನೋಟ್ ಇದೆ ಇಲ್ಲಿ. So Dn and Sn are groups with respect to function composition. With respect to function composition. ಓಕೆನಾ, ನೋಡಿ ಎರಡು ಫಂಕ್ಷನ್ ಕಾಂಪೋಸಿಷನ್ ಆಗೋದು. ನೋಡಿ ಆಗ್ಲೇ ಏನ್ ಮಾಡಿದ್ವಿ ನಾವು, ಫಂಕ್ಷನ್ ತಗೊಂಡು ನಾವು ಮಾಡಿದ್ದು ಯಾವುದು, ಸೊ ಡೈಹೆಡ್ರಲ್ ಗ್ರೂಪ್. ಸೊ ಏನ್ ಮಾಡಿದ್ವಿ ನಾವು, ಸ್ಕ್ವಯರ್ ಟು ಸ್ಕ್ವಯರ್ ಹೋಗುತ್ತೆ ಅಂತ ಫಂಕ್ಷನ್. ಸೊ ನೆಕ್ಸ್ಟ್ ಸಿಮೆಟ್ರಿಸಿಸ್ ಟ್ರಯಾಂಗಲ್ ಏನ್ ತಗೊಂಡ್ವಿ, ದಟ್ ಈಸ್ ಈಕ್ವಲೇಟರಲ್ ಟ್ರಯಾಂಗಲ್ ತಗೋಬೇಕು. ಸೊ ಅದೇನಾಗುತ್ತೆ ಅಂದ್ರೆ ಟ್ರಯಾಂಗಲ್ ಟು ಟ್ರಯಾಂಗಲ್ ಹೋಗುತ್ತೆ ಅಂತ. ಓಕೆನಾ, ಅಂದ್ರೆ ಇದು ಫಂಕ್ಷನ್ ಆಗುತ್ತೆ. ಸೊ ಇವಾಗ ಏನಾಗುತ್ತೆ ನೋಡಿ ಇಲ್ಲಿ ಇದೇನಾಗುತ್ತೆ, ಸೊ Sn ಆರ್ ಗ್ರೂಪ್ಸ್ ವಿತ್ ರೆಸ್ಪೆಕ್ಟ್ ಟು ಫಂಕ್ಷನ್ ಕಾಂಪೋಸಿಷನ್. ಸೊ ನಾವು ಆಗ್ಲೇ ಏನ್ ಮಾಡಿದ್ವಿ, ಸೊ ಅವನು ನಾಟ್ ಫಂಕ್ಷನ್ ತಗೊಂಡ್ ಮಾಡಿದ್ವಲ್ಲ, ಹಂಗಾಗಿ ಫಂಕ್ಷನ್ ಕಾಂಪೋಸಿಷನ್ ಆಗುತ್ತೆ. ಸೊ ಇವಾಗ ನೋಡಿ ಇಲ್ಲಿ, ಸೊ 1 2 ಬಿಲಾಂಗ್ಸ್ ಟು S3 ಅಂತ ಅವನೇ ಕೊಟ್ಟಿದ್ದಾನೆ, ಅಂಡ್ 1 3 ಬಿಲಾಂಗ್ಸ್ ಟು S3. ಸೊ ಪರ್ಮಿಟೇಷನ್ ಕೊಟ್ಟಿದ್ದಾರೆ. ಸೊ ನಾವು ಆಗ್ಲೇ ಮಾಡಿದ್ವಿ, ಆಕ್ಚುಲಿ ಬಿಲಾಂಗ್ಸ್ ಟು S3 ಆಗಿದೆ. ಸೊ ಇವಾಗ ಪ್ರಾಡಕ್ಟ್ ಏನ್ ಬರುತ್ತೆ ಅಂತ ನೋಡಬೇಕು. ನೋಡಿ ಪ್ರಾಡಕ್ಟ್ ಮಾಡೋದು ಯಾವ ತರ ಅಂದ್ರೆ ನೋಡಿ ಇಲ್ಲಿ ಫಸ್ಟ್ 1 2 ಕೊಟ್ಟಿದ್ದಾರೆ. ಸೊ 1 2 ಕೊಟ್ಟಿದ್ದಾರೆ, ಬಟ್ ನೋಡಿ 1 2 ಅಂತ ತಗೊಂಗಿಲ್ಲ. ಸೊ ಬಿಲಾಂಗ್ಸ್ ಯಾವ್ದು ಕೊಟ್ಟಿದ್ದಾರೆ, S3 ಕೊಟ್ಟಿದ್ದಾರೆ. ಸೊ ಪರ್ಮುಟೇಷನ್ ಆನ್ 3 ಡಿಗ್ರಿ. ಓಕೆನಾ, ಅವ ಏನಾಗುತ್ತೆ 1 2 3 ಆಗುತ್ತೆ. ಸೊ 1ಗೆ ಇಮೇಜ್ ಏನಾಗುತ್ತೆ ನೋಡಿ ಇಲ್ಲಿ, ಸೊ ಇದು ಯಾವ್ದು ತಗೋಬೇಕು 1 2. ಸೊ 1ಗೆ ಇಮೇಜು 2, 1ಗೆ ಇಮೇಜು 2, 2ಗೆ ಇಮೇಜು ಮತ್ತೆ ವಾಪಸ್ ಬರುತ್ತೆ, ದಟ್ ಈಸ್ 1. ಸೊ 3ಗೆ ಇಮೇಜ್ ಅಲ್ಲಿ ತೋರಿಸಿಲ್ಲ, 3ಗೆ 3 ಇಮೇಜ್ ಆಗುತ್ತೆ ಇಂಟು. ಸೊ 1 2 3 ನೋಡಿ ಇಲ್ಲಿ ಯಾಕೆ ಇಂಟು ತಗೊಂಡ್ರೆ ಇಲ್ಲೊಂದು ಪರ್ಮುಟೇಷನ್ ಇದೆ. ಸೊ ಮತ್ತೆ 1 2 3 ತಗೋಬೇಕು, ಯಾಕೆ S3. ಇವಾಗ ಏನಾಗುತ್ತೆ ನೋಡಿ 1, ಸೊ ಇಮೇಜ್ ಏನಿದೆ 3 ಇದೆ. ಸೊ 3ಗೆ ಇಮೇಜ್ ಏನಾಗಿದೆ ಮತ್ತೆ 1 ಆಗುತ್ತೆ, ಸಾರಿ. ಸೊ 2ಗೆ ಇಮೇಜ್ ಕೊಟ್ಟಿಲ್ಲ, ದಟ್ ಈಸ್ 2ನೇ ಆಗುತ್ತೆ. ಸೊ 3ಗೆ ಇಮೇಜ್ ಏನಾಗುತ್ತೆ 1 ಆಗುತ್ತೆ ಅಷ್ಟೇ. ಯಾವ್ದು ಇಮೇಜ್ ಇರಲ್ವೋ ಇಟ್ಸಲ್ಲಿ ಬರ್ಕೋಬೇಕು. ಇವಾಗ ನೋಡಿ ಪ್ರಾಡಕ್ಟ್ ಮಾಡೋದಂದ್ರೆ ಸೊ 1 2 3 ಬರ್ಕೋಬೇಕು. ಸೊ ಕಾಂಪೋಸಿಷನ್ ಮಾಡ್ತಿರೋದು ನಾವು ಇಲ್ಲಿ ಪ್ರಾಡಕ್ಟ್. ಓಕೆನಾ, ಸೊ ಅಂದ್ರೆ ಫಸ್ಟ್ ಏನ್ ಮಾಡಬೇಕು, f(g(x) ಅಂತ ಇರುತ್ತೆ. ಫಸ್ಟ್ ಇದಕ್ಕೆ ಕೊಡ್ತೀವಿ ನಾವು, ಯಾವುದೇ ಫಂಕ್ಷನ್ ಆಗಲಿ ಅಂದ್ರೆ ಫಸ್ಟ್ ಇದಕ್ಕೆ ಪ್ರಿಫರೆನ್ಸ್ ಕೊಡಬೇಕು. ಇವಾಗ ಏನಾಗುತ್ತೆ 1ಗೆ 3 ಇದೆ. ಸೊ 3ಗೆ ಏನಾಗ್ಬಿಡುತ್ತೆ 3 ಆಗುತ್ತೆ, ಅಂದ್ರೆ ಇಲ್ಲೇನ್ ಬರುತ್ತೆ 3 ಬರುತ್ತೆ. ನೆಕ್ಸ್ಟ್ 2ಗೆ 2 ಇದೆ. ಸೊ ಇಲ್ಲೇನಾಗುತ್ತೆ 2ಗೆ 1 ಇದೆ ಇಮೇಜು, ಇಲ್ಲೇನಾಗುತ್ತೆ 1 ಆಗುತ್ತೆ. ನೆಕ್ಸ್ಟ್ ನೋಡಿ 3ಗೆ ಇಮೇಜ್ 1 ಇದೆ. ಸೊ ಈ ಪರ್ಮುಟೇಷನ್ ಅಲ್ಲಿ 1ಗೆ ಇಮೇಜ್ ಏನಿದೆ, ಸೊ 2 ಇದೆ. ಸೊ ಅವಾಗ ಏನಾಗುತ್ತೆ ಇದು, ಸೊ ಫಸ್ಟ್ ಇಲ್ಲೇ ಸ್ಟಾರ್ಟ್ ಮಾಡ್ಕೋಬೇಕು. ಸೊ 1, ನೆಕ್ಸ್ಟ್ 1ಗೆ ಇಮೇಜ್ ಏನಿದೆ, 1ಗೆ ಇಮೇಜ್ 3 ಇದೆ. ಸೊ 3ಗೆ ಇಮೇಜ್ ಏನಿದೆ ನೋಡಿ ಇಲ್ಲಿ 2 ಇದೆ. ಸೊ 2ಗೆ ಇಮೇಜ್ ಏನಿದೆ 1 ಇದೆ. ಸೊ ಆಲ್ರೆಡಿ 1 ಬಂದಿದೆ, ಸ್ಟಾಪ್ ಮಾಡಬೇಕು.
ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಎಫ್ ಈಕ್ವಲ್ ಟು ಪರ್ಮುಟೇಷನ್ 1 2 3 ಬಿಲಾಂಗ್ಸ್ ಟು S3 ಅಂತ ಕೊಟ್ಟಿದ್ದಾರೆ. ಸೊ ದೆನ್ ಎಫ್ ಇನ್ವರ್ಸ್ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಎಫ್ ಇನ್ವರ್ಸ್ ಅಂದ್ರೆ ಏನಿಲ್ಲ. ಸೊ ಪರ್ಮುಟೇಷನ್ ಇದೆ ನೋಡಿ, ಎಫ್ ಈಕ್ವಲ್ ಟು ಸೊ 1 2 3 ಅಂತ ಕೊಟ್ಟಿರ್ತಾರಲ್ವಾ. ಸೊ ಎಫ್ ಇನ್ವರ್ಸ್ ಏನ್ ಬಂದ್ಬಿಡ್ತಾರೆ, ಉಲ್ಟಾ ಬರ್ಕೋಬೇಕು. ಸೊ 3 2 1 ಅಂತ ಬರ್ಕೋಬೇಕು. ಓಕೆನಾ. ಸೊ ಇವಾಗ ನೋಡಿ ನಿಮಗೆ ಗೊತ್ತಿದೆ ಆಕ್ಚುಲಿ ಅದು ಗ್ರೂಪ್ ಅಲ್ವಾ. ಸೊ ಈ ಗ್ರೂಪ್ಗೆ ಇನ್ವರ್ಸ್ ಏನು, ಎಫ್ ಇನ್ವರ್ಸ್ ಬರ್ತಿದೆ ಅಂದ್ರೆ ಎಫ್ ಗೆ ಎಲಿಮೆಂಟ್ ಇನ್ವರ್ಸ್ ಎಫ್ ಇನ್ವರ್ಸ್. ಇವಾಗ ಎರಡು ಪ್ರಾಡಕ್ಟ್ ಮಾಡಿದ್ರೆ ಎಫ್ ಕಾಂಪೋಸಿಷನ್ ಎಫ್ ಇನ್ವರ್ಸ್ ಮಾಡಿದ್ರೆ ನಮ್ಗೆ ಏನ್ ಬರಬೇಕು, ಐಡೆಂಟಿಟಿ ಎಲಿಮೆಂಟ್ ಬರಬೇಕು. ಸೊ ಬೈ ಡೆಫಿನೇಷನ್ ಆಫ್ ಗ್ರೂಪ್. ಸೊ ನೋಡಿ ಇಲ್ಲಿ ಬರುತ್ತೆ, ಯಾಕೆಂದ್ರೆ ನೋಡಿ ಇಲ್ಲಿ ಯಾವ ತರ ಅಂದ್ರೆ, ಸೊ ಎಫ್ ಏನಿದೆ 1 2 3 ಬರ್ಕೊಳ್ಳಿ ಪರ್ಮುಟೇಷನ್. ಸೊ 1 ಗೆ ಇಮೇಜ್ ಏನಿದೆ 2 ಇದೆ. ಸೊ 2 ಗೆ ಇಮೇಜ್ ಏನಿದೆ 3 ಇದೆ. ಸೊ 3 ಗೆ ಇಮೇಜ್ ಏನಿದೆ 1 ಇದೆ. ಸೊ ಕಾಂಪೋಸಿಷನ್. ನೆಕ್ಸ್ಟ್ ಎಫ್ ಇನ್ವರ್ಸ್ ಏನಿದೆ ನೋಡಿ ಇಲ್ಲಿ 1 2 3 5 ಬರ್ಕೊಂಡ್ಬಿಡ್ಬೇಕು ಇದು. ಮತ್ತೆ 3 2 ಬರ್ಕೊಂಡಿದ್ದೀರಾ. ಸೊ 1 2 3 ಫಿಕ್ಸ್ಡ್ ಅವು ಮೇಲೆ. ಸೊ ಅದಕ್ಕೆ ಇಮೇಜ್ ನೋಡ್ಕೋಬೇಕು. ಸೊ 3 ಗೆ ಏನಿದೆ ಇಮೇಜು 2 ಇದೆ. ಸೊ 3 ಗೆ ಇಮೇಜ್ 2 ಇದೆ. ಸೊ 2 ಗೆ ಇಮೇಜ್ ಏನಿದೆ 1 ಇದೆ. ಸೊ 1 ಗೆ ಇಮೇಜ್ ಮತ್ತೆ ವಾಪಸ್ ಬರುತ್ತೆ, ದಟ್ ಈಸ್ 3 ಆಗುತ್ತೆ. ಇವಾಗ ಕಾಂಪೋಸಿಷನ್ ಮಾಡಬೇಕು, ದಟ್ ಫಸ್ಟ್ ಪ್ರಿಫರೆನ್ಸ್ ಇದಕ್ಕೆ ಕೊಡಬೇಕು. ನೋಡಿ 1 2 3 ಫಿಕ್ಸ್ ಅದು ಯಾವಾಗಲೂ. ಸೊ ಇವಾಗ ನೋಡಿ 1 ಗೆ 3 ಇದೆ. ಸೊ 3 ಗೆ 1 ಇದೆ. ಸೊ 2 ಗೆ 1 ಇದೆ. ಸೊ 2 ಗೆ ಏನಿದೆ 1 ಇದೆ. ಸೊ 1 ಗೆ ಏನಿದೆ ಇಲ್ಲಿ 2 ಇದೆ. ಸೊ ಇಲ್ಲಿ ನೋಡಿ 3 ಗೆ 2 ಇದೆ. ಸೊ 2 ಗೆ 3 ಇದೆ. ಸೊ ನೋಡಿ ಇಲ್ಲಿ ಸೊ ಇಮೇಜ್ ಅದಕ್ಕೆ ಅದೇ ಬರ್ತಿದೆ. ಸೊ ದಟ್ ಈಸ್ ಐಡೆಂಟಿಟಿ ಎಲಿಮೆಂಟ್. ಸೊ ಕರೆಕ್ಟ್ ಇದೆ ಅಂತ. ಸೊ ನೆಕ್ಸ್ಟ್ ನೋಡಿ ಒಂದು ನೋಟ್ ಇದೆ ಇಲ್ಲಿ. ಸೊ ಎಫ್ ಈಕ್ವಲ್ ಟು ಸೊ A1 ಸೊ AR ಅಂತ ಕೊಟ್ಟಿರ್ತಾನೆ ನನ್ನ ಕಡೆ, ಬಿಲಾಂಗ್ಸ್ ಟು SN. ಸೊ ದೆನ್ ಎಫ್ ಇನ್ವರ್ಸ್ ಏನಾಗುತ್ತೆ ಅಂದ್ರೆ ನೋಡಿ ಉಲ್ಟಾ ಆಗುತ್ತೆ. ನಾನು ಆಗ ಹೇಳಿದೆ. ಸೊ AR ಬರುತ್ತೆ ಫಸ್ಟ್, ನೆಕ್ಸ್ಟ್ AR-1 AR-2. ಸೊ ಲಾಸ್ಟ್ ಏನ್ ಬರುತ್ತೆ, ಸೊ A1 ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ G ಸ್ಟಾರ್ ಈಕ್ವಲ್ ಟು set of all non-zero elements that have multiplicative inverse in G ಅಂತ. ಸೊ G ಸ್ಟಾರ್ ಅಂದ್ರೆ ಏನು, set of all non-zero elements so that have multiplicative inverse in G ಅಂತ. ನೋಡಿ ಸ್ಟಾರ್ ಅಂತ ಅಂದ್ರೆ ಏನಿದು, ಸೊ ಏನ್ ಮಾಡಬೇಕು, set of all non-zero elements ತಗೋಬೇಕು. ಸೊ G ಸ್ಟಾರ್ ಅಂದ್ರೆ ಏನಂದ್ರೆ ಏನಿಲ್ಲ ನೋಡಿ, G ಸ್ಟಾರ್ ಅಂದ್ರೆ ಏನಂದ್ರೆ set of all ಸೊ non-zero elements ಅಂತ. non-zero elements. ಸೊ 0 ಏನ್ ಮಾಡ್ಬಿಡ್ತೀವಿ ನಾವು ಹಂಗಾರೆ, ಸೊ ಡಿಲೀಟ್ ಮಾಡ್ತಿದೀವಿ. ಸೊ ಹಂಗಾಗಿ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಗ್ರೂಪ್ ಆಗಲ್ಲ ಇದು. ಸೊ ಇದು non-zero elements ಬರೋದ್ರಿಂದ ಅಲ್ಲಿ 1 ಬಂದ್ಬಿಡುತ್ತೆ ಐಡೆಂಟಿಟಿ. ಸೊ ಅದೇನಾಗ್ಬಿಡುತ್ತೆ, ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಗ್ರೂಪ್ ಆಗ್ತಿರುತ್ತೆ. ಸೊ ಎಕ್ಸಾಂಪಲ್ ನೋಡಿ ಇಲ್ಲಿ Q ಸ್ಟಾರ್ ಇದೆ ಅನ್ಕೊಳ್ಳಿ. Q ಸ್ಟಾರ್ ಸೆಟ್ ಆಫ್ ಆಲ್ non-zero ಎಲಿಮೆಂಟ್ಸ್. ಓಕೆನಾ, ಅಂದ್ರೆ ಏನಾಗ್ಬಿಡುತ್ತೆ ಅವಾಗ Q ಮೈನಸ್ ಸಿಂಗಲ್ಟನ್ 0. ಸೊ ಸೆಟ್ ಆಫ್ ಆಲ್ ರ್ಯಾಷನಲ್ಸ್ ಅಲ್ಲಿ ಸಿಂಗಲ್ಟನ್ 0 ಕಳ್ಕೋಬೇಕು. ಸೊ ಇವಾಗ ನೋಡಿ ಇಲ್ಲಿ ನೀವು ಯಾವ್ದು ಎಲಿಮೆಂಟ್ ತಗೊಳ್ಳಿ, X ಬಿಲಾಂಗ್ಸ್ ಟು Q ತಗೊಂಡ್ರೆ, ಸೊ ದೇರ್ ಎಕ್ಸಿಸ್ಟ್ X ಇನ್ವರ್ಸ್ ದಟ್ ಈಸ್ 1/X. ಸೊ ಆಲ್ಸೋ ಬಿಲಾಂಗ್ಸ್ ಟು Q ಅಲ್ಲೇ ಬರುತ್ತಲ್ವಾ, ಅಂದ್ರೆ ಸೊ ಸಿಕ್ತಿದೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಸಿಕ್ತಿದೆ. ಇವಾಗ X ಇಂಟು 1/X ಮಾಡಿದ್ರೆ ಏನ್ ಬರ್ತಿದೆ ನಮಗೆ, ಕ್ಯಾನ್ಸಲ್. ಸೊ 1 ಬರ್ತಿದೆ. ಸೊ 1 ಏನಾಗ್ಬಿಡುತ್ತೆ ಅವಾಗ ಅಡಿಟಿವ್ ಐಡೆಂಟಿಟಿ ಆಗುತ್ತೆ, ಸಾರಿ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಆಗುತ್ತೆ, ದಟ್ ಈಸ್ 1. ಸೊ ಸಿಕ್ತಿದೆ. ಸೊ ನೋ ಪ್ರಾಬ್ಲಮ್. ಸೊ ಇದೇನಾಗ್ಬಿಡುತ್ತೆ, ಗ್ರೂಪ್ ಆಗುತ್ತೆ Q ಸ್ಟಾರ್. ಸೊ ಅದೇ ತರ R ಸ್ಟಾರ್ ಕೂಡ ಏನಾಗುತ್ತೆ, ಗ್ರೂಪ್ ಆಗುತ್ತೆ. ಸೊ ಪ್ರತಿಯೊಂದು ಎಲಿಮೆಂಟ್ಗೆ ಏನಾಗ್ಬಿಡುತ್ತೆ ನಮಗೆ, ಸೊ ಫಾರ್ ಆಲ್ X ಬಿಲಾಂಗ್ಸ್ ಟು R, ಸೊ ದರ್ ಎಕ್ಸಿಸ್ಟ್ X ಇನ್ವರ್ಸ್ ಸೊ ಬಿಲಾಂಗ್ಸ್ ಟು R ಸಿಗುತ್ತೆ. ಸೊ X ಇಂಟು X ಇನ್ವರ್ಸ್ ಮಾಡ್ಬಿಟ್ರೆ ಬಿಡುತ್ತೆ 1 ಬರುತ್ತೆ. ಸೊ ದಟ್ ಈಸ್ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಆಗುತ್ತೆ. ಸೊ C ಸ್ಟಾರ್ ಇಸ್ ಆಲ್ಸೋ ಗ್ರೂಪ್ ವಿತ್ ರೆಸ್ಪೆಕ್ಟ್ ಯಾವುದು, ಮಲ್ಟಿಪ್ಲಿಕೇಶನ್. ಅದು ವೆರಿ ಇಂಪಾರ್ಟೆಂಟ್. ನೋಡಿ ಇಲ್ಲಿ Q ಸ್ಟಾರ್ is a group with respect to what, multiplication. C star is also group with respect to multiplication. So R star is a group with respect to multiplication ಆಗುತ್ತೆ. ಸೊ ಈಗ ನೋಡಿ ಇಲ್ಲಿ ವಿತ್ ರೆಸ್ಪೆಕ್ಟ್ ಅಡಿಷನ್ ಯಾಕೆ ಆಗಲ್ಲ ಅಂತಂದ್ರೆ ನೋಡಿ ಇಲ್ಲಿ Q ಸ್ಟಾರ್ ಅಲ್ಲಿ 0 ಇಲ್ಲ. ಸೊ ಅಡಿಟಿವ್ ಇನ್ವರ್ಸ್ ಸಿಗಲ್ಲ. ಓಕೆನಾ, ಸಾರಿ ಅಡಿಟಿವ್ ಐಡೆಂಟಿಟಿ ಸಿಗಲ್ಲ. ಸೊ ಅಡಿಟಿವ್ ಐಡೆಂಟಿಟಿ ಸೊ ನಾವೇ ಡಿಲೀಟ್ ಮಾಡ್ಕೊಂಡಿರ್ತೀವಿ. ಸೊ ಹಾಗಾಗಿ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ನಾವು ಯಾವ ಗ್ರೂಪ್ ಆಗಲ್ಲ, ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಗ್ರೂಪ್ ಆಗುತ್ತೆ. ಸೊ ಏನು ಸಮಸ್ಯೆ ಇಲ್ಲ. ಸೊ ಇಷ್ಟು ಇವತ್ತಿನ ಕ್ಲಾಸು. ಏನಾದ್ರು ಡೌಟ್ಸ್ ಇದೆಯಾ? ಕೇಳಿಸುತ್ತಾ? ಸರ್ ಇಲ್ಲ, ಏನೂ ಡೌಟ್ ಇಲ್ಲ ಸರ್.
ನೋಡಿಲಿ, ಸೊ ಪೈ ಆಫ್ ಎನ್ ಡಿವೈಡೆಡ್ ಬೈ ಸೊ ಎನ್ ಲೆಸ್ ದೆನ್ 1/4 ಬರಬೇಕು. ಸೊ ಎನ್ ಕಂಡಿಡ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಪ್ಷನ್ ಏನಾಗುತ್ತೆ, ಸೊ 210. ಸೊ ಸೆಕೆಂಡ್ ಆಪ್ಷನ್ ಸೊ 2310. ಸೊ ಆಪ್ಷನ್ ಸಿ 105. ಸೊ ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ, 385 ಕೊಟ್ಟಿದ್ದಾರೆ. ಸೊ ಇದೇನಾಗ್ಬಿಡುತ್ತೆ ನೋಡಿ, ಸೊ ಪೈ ಆಫ್ ಸೊ 210 ಮಾಡ್ಬಿಡಿ, ಏನ್ ಬರುತ್ತೆ, ಸೊ 210 ದಟ್ ಈಸ್ 2105. ಸೊ 2 5 ಆಗುತ್ತೆ 51. 7 ಇಂದ ಹೋಗುತ್ತಾ, ಓಕೆ 3 ಇಂದ ಹೋಗುತ್ತೆ ನೋಡಿ. ಸೊ 3 1s 3 7s ಆಗುತ್ತೆ. ಓಕೆ ಏನಾಗ್ಬಿಡುತ್ತೆ ಅವಾಗ, ಸೊ 2 ಸ್ಕ್ವೇರ್ ಇಂಟು ಸೊ 3 ಇಂಟು 17 ಆಗುತ್ತೆ. ಓಕೆನಾ. ಸೊ ಪೈ ಆಫ್, ಸೊ ಇವಾಗ ಏನಾಗುತ್ತೆ ಇಲ್ಲಿ ಸಾಲ್ವ್ ಮಾಡಿದ್ರೆ, ಸೊ 2 ಸ್ಕ್ವೇರ್ ಮೈನಸ್ 2 ಇಂಟು 2 ಇಂಟು 16 ಆಗುತ್ತೆ. ಸೊ ಇಲ್ಲಿ ಏನಾಗ್ಬಿಡುತ್ತೆ, ಸೊ 2 ಇಂಟು 2 ಇಂಟು 16. ಸೊ 16 ಇಂಟು 4 ಏನಾಗುತ್ತೆ, 64 ಆಗುತ್ತೆ. 64. ಸೊ ಇವಾಗ ಏನಾಗುತ್ತೆ, 64 ಡಿವೈಡೆಡ್ ಬೈ ಸೊ ಏನಾದ್ರು ಎಷ್ಟಿದೆ, 210 ಇದೆ. ಸೊ ಲೆಸ್ ದನ್ 1/4 ಬರುತ್ತಾ ನೋಡಿ. ಸೊ ಇಲ್ಲೇನಾಗುತ್ತೆ, ಇದು ಸಾಲ್ವ್ ಎಷ್ಟು ಬರುತ್ತೆ ಸರ್ ಅದು ಆಕ್ಚುಲಿ 2 ಅಲ್ಲ 5 ಇಂದ ಹೋಗುತ್ತಲ್ಲ ಸರ್. 105 ಯಾವುದು 105 ಇದೆಯಲ್ಲ ಫಸ್ಟ್ ಸ್ಟೆಪ್ ಅಲ್ಲಿ, ಸೆಕೆಂಡ್ ಸ್ಟೆಪ್ ಅಲ್ಲಿ. ಓಕೆ ಓಕೆ ಇದಾ, ಹಾ ಸರ್. ಸೊ 5 ಇಂದ ಹೋಗುತ್ತಾ, ಓಕೆ ಚೆಕ್ ಮಾಡ್ಕೊಳ್ಳಿ ಅದು. ಓಕೆ ಸುಸ್ತಾಗಿದೆ ಈಗ, ಸಾಕು ಕ್ಲಾಸ್. ಓಕೆನಾ. ಓಕೆ. ಸೊ ಮೈಂಡ್ ಓಡ್ತಿಲ್ಲ. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.
ಹಲೋ ಸರ್. ಸರ್ ಕೇಳಿಸುತ್ತಾ? ಹಾ ಸರ್, ಏನ್ ಮಾಡ್ಲಾ? ಹಾ ಸರ್, ಏನ್ ಮಾಡಿ ಸರ್, ಥ್ಯಾಂಕ್ ಯು ಸರ್. ಓಕೆ.